इस दुनिया में ತುಂಬಾ ಶಕ್ತಿವಂತವಾಗಿದ್ದೇನೋ ಗೊತ್ತಾ? ಪೈಸಾ. ಪೈಸಾ. ತಾಯಿ ಹೊಟ್ಟೆ ಕೂಡ ಬಾಡಿಗೆ ಸಿಕ್ತಿದೆ ಈ ದಿನದಲ್ಲಿ ಯಾವುದೈనా ಸಾಧಿಸಬಹುದು. ನಮ್ಮ ಆಸೆಯನ್ನ ಸಾಧಿಸಬೇಕಾಗಿತ್ತು. ಪ್ರತಿದಿನ ಪಾಕಿಸ್ತಾನದಿಂದ ಮಣಿ ಬರ್ತದೆ, ಅದು ನಕಲಿದಂತಾನೆ ಯಾರಿಗೂ ಗೊತ್ತಿಲ್ಲ. ಇವಾಗ ತುಂಬಾ ರಾಷ್ಟ್ರದಲ್ಲಿ ಎಲ್ಲ ರಾಷ್ಟ್ರಗಳಿಗೆ ನಮ್ಮ ಕ್ಯಾಶ್ ಹೋಗ್ತಿರ್ತದೆ. ಎಲ್ಲ 40% ನೋಟು ನಮ್ಮವೇ ಇರ್ತವೆ ಚಲಾಮಣದಲ್ಲಿ. ಕರ್ನಾಟಕನ ಸ್ಥಾವರ ಮಾಡ್ಕೊಂಡ ಈ ನಕಲಿ ನೋಟ್ಲಿಂದ ಕರ್ನಾಟಕನ ಅಲ್ಲಕಲ್ಲೋ ಮಾಡಬೇಕು. ತಮಿಳುನಾಡು, ಕರ್ನಾಟಕ, ಕೇರಳ, ಉತ್ತರ ಭಾರತ ದೇಶ ಆರ್ಥಿಕದಲ್ಲಿ ದಿಗಜಾರ ಹೋಗ್ಬೇಕು. ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲಿ ನಮ್ ಜೆಂಡ ಎಗರಬೇಕು. ಜಿಹಾದ್ 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 ಜಿಹಾದ್. ರಕರಕ ಆಯುಧಲ್ನ ಶ್ರೀಲಂಕಾಗೆ, ನೇಪಾಲ್ಗೆ ಕೊಟ್ಟು ಕಳ್ಸಿದ್ದೀನಿ. ನಮ್ಮ ದೇಶದಲ್ಲಿ ನಮ್ಮೂರೇ ತಯಾರು ಮಾಡ್ತಾ ಇದ್ದಾರೆ. ನಾವು ತಯಾರು ಮಾಡಿದ ಆಯುಧಗೆ ಲೈಸೆನ್ಸ್ ಬೇಕಾಗಿಲ್ಲ. ಏಸ್ ಬಳಸಿದ್ದೀವಿ, ಹೆಂಗೆ ಬಳಸಿದ್ದೀವಿ ಅನ್ನೋದು ಯಾರಿಗೆ ಲೆಕ್ಕ ಕೇಳಷ್ಟು ಅವಸರ ಇಲ್ಲ. ನಮ್ಮ ಆಶಯ ಭಾರತ ದೇಶ ವಿನಾಶನ. ಏಕೆ ಹೆಂಗಂತನಿ ಯೋಚನೆ ಮಾಡಬೇಡ. ಯಾರನ್ನ ಬೀಳ್ದ್ರೆ ಅವನ್ನ ನಾಯಿ ತರ ಕೊಲೆ ಮಾಡ್ರಿ. ಯಾರನ್ನ ಏಕೆ ಸಾಯಿಸ್ತಿದ್ದೀವೋ ಪ್ರಭುತ್ವವಾಗಿ ಅರ್ಥವಾದಿಂಗೆ ತಲ್ಲ ಕಿಂದಲಾಗಬೇಕು. ಪ್ರಜಾ ಜೀವಿತದಲ್ಲಿ ಶಾಂತಿ ಭದ್ರತೆ ಇದ್ದವಾಗೆ ಆ ಜಾತಿ ತುಂಬಾ ಪುರೋಗತಿ ಸಾಧಿಸ್ತದೆ. ಪ್ರಭುತ್ವಗೆ ಸಂಕ್ಷೇಮ ಕಾರ್ಯಕ್ರಮ ಎಷ್ಟು ಮುಖ್ಯವೋ ಶಾಂತಿ ಭದ್ರತೆಯೂ ಅಷ್ಟೇ ಮುಖ್ಯವು. ಆಗಟ್ಟಿ ಏ ದೇಶಗಾಗಲಿ, ಏ ರಾಷ್ಟ್ರಗಾಗಲಿ, ಏ ಜಿಲ್ಲಾಗಾಗಲಿ, ಯಾವ ಪಟ್ಟಣವಾಗಲಿ, ಯಾವ ಗ್ರಾಮಗಾಗಲಿ ನಮ್ಮ ಡಿಪಾರ್ಟ್ಮೆಂಟ್ ಸೇವಾ ತುಂಬ ಮುಖ್ಯವು. ಎಲೆಕ್ಷನಲ್ಲಿ ವ್ಯತ್ಯಾಸ ಬಂದಿದ್ದವಾಗೆ, ಸಂಘ ವಿದ್ರೋಹ ಶಕ್ತಿಗಳು ಕ್ರೈಮ್ ಜಾಸ್ತಿ ಮಾಡಿದ್ದವಾಗೆ, ಮತ ವಿದ್ರೋಹ ಶಕ್ತಿಗಳು ಜಾಸ್ತಿ ಆಗಿ ಹಿಂಸೆ ಮಾಡೋದವಾಗವೆ, ಗ್ರಾಮ ಜಗಳ ಜಾಸ್ತಿ ಆಗಿದ್ದಾಗೆ, ಇನ್ನ ಎಷ್ಟೋ ಆಕೃತಲ್ಲಿ ನಡೆದೋಗೆ ನಾವು ತುಂಬ ಕೇರ್ ತಗೋಬೇಕು. ನೀರು ತೆಗಿದ್ದ ಮೀನೆ ಹೆಂಗಾದ್ರೆ ನಾಚು ತಿನ್ನೋದು ಹಿಂಗಿರ್ತದೋ ಹಂಗೆ ಪ್ರಭುತ್ವ ರಂಗದಾಗಿಲ್ದ ಅಧಿಕಾರಿ ಕೂಡ ಲಂಚಂ ತಿನ್ನೋದು ಹಿಂಗಿರಂಗಿಲ್ಲ ಸರ್. ಅರ್ಥಶಾಸ್ತ್ರ ರಚಯಿತ ಕೌಟಿಲ್ಯನ್ ಯಾವಾಗೂ ಕೇಳಿದ ಈ ಮಾತು ಇವತ್ತು ನಿಜವಾಗಿದೆ ಸರ್. ಪ್ರಸ್ತುತ ವ್ಯವಸ್ಥೆ ಎಲ್ಲ ಅವಿನೀತಿ ತುಂಬಿದೆ ಸರ್. ಮಧ್ಯದಲ್ಲಿ ಬರ್ತಾ ಇರೋದಕ್ಕೆ ಕ್ಷಮಿಸಿ. ಅಗ್ರರಾಜ್ಯಗಳು ಅನವಸರ ವಿಷಯಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೆ ನಾವು ಮಾತ್ರ ಅನವಸರ ವಿಷಯಕ್ಕೆ ಕೆಲಸ ಮಾಡ್ತಾ ಇದ್ವಿ. ಕಾಡಲ್ಲಿ ತಿರುಗೋ ಪ್ರಾಣಿ ಕೂಡ ಅದಕ್ಕೆ ಹಸುವಾದ್ರೇ ಇನ್ನೊಂದು ಜೀವನ ಸಾಯಿಸಿ ತಿನ್ನುತ್ತೆ. ಆದರೆ ಈ ಉಗ್ರವಾದಿಗಳು ಯಾವ ಕಾರಣ ಇಲ್ಲಾರ್ದೆ ಜನರನ್ನು ಸಾಯಿಸ್ತಾ ಇರೋದು ನೋಡಿದರೆ ಸಹಿಸೋಕ್ಕಾಗ್ತಾ ಇಲ್ಲ. ಮಿಸ್ಟರ್ ಕಮಿಷನರ್, ಇವಾಗ ನಮ್ಮ ಸಮಾವೇಶ ಆಗಿರ್ಬಾಗೆ ಪ್ರಶಾಂತತಾ ತುಂಬ ಇರೋ ನಮ್ಮ ತುಂಬ ನಗರ ಅರಾಚಕ ತುಂಬ ಹೋಗಿದೆ. ಯಾವಾಗ ಯಾರು ಎಲ್ಲಿ ಯಾರನ್ನ ಸಾಯಿಸ್ತಾರೋ ಅರ್ಥವಾಗೋದು ಹಿಂಗೋಗಿದೆ. ಒಂದು ಪಕ್ಕೆ ನಕಲಿ ಕರೆನ್ಸಿ ದೇಶ ಆರ್ಥಿಕ ವ್ಯವಸ್ಥೆನ ದೆಬ್ಬ ತಿಂತೈತೆ. ಇನ್ನೊಂದು ಪಕ್ಕೆ ಮಾರಣಾಯುಧಗಳು ಸಾಮಾನ್ಯ ಜನ ಪ್ರಾಣನ ಬಲಿ ತಗೊತಾ ಇದ್ದಾವೆ. ಇನ್ನೊಂದು ಪಕ್ಕೆ ಮಾದಕ ದ್ರವ್ಯಗಳು ಯುವತನ ನಾಶನ ಮಾಡ್ತಾ ಇದ್ದಾವೆ. ಮಂದಿರಗಳು, ಮಸೀದು, ದೇವಾಲಯಗಳು ಎಲ್ಲ ಬಾಂಬುಲ್ ಹಾಕಿ ಓಡ್ಕೊಡ್ತಾ ಇದ್ದಾರೆ. ಜನಗಳನ್ನ ರಕ್ಷಿಸೋ ದೇವುಗಳನ್ನ ನಾವು ರಕ್ಷಿಸಬೇಕಾಗೋ ಸಮಯ ಬಂದುಬಿಟ್ಟಿದೆ. ಇವಾಗ 144 ಸೆಕ್ಷನ್ಲು, ರೆಡ್ ಅಲರ್ಟ್ಗಳು ಪ್ರಜಾದಲ್ಲಿ ನಮ್ಮಿಂದ ನಮ್ಮಕನ ಓಡಿಸ್ತಾ ಇದ್ದಾವೆ. ಸಮಾಜಕ್ಕೆ ಶಾಂತಿ ಭದ್ರತೆಯಲ್ಲಿ ಕೊಡಬೇಕಾಗಿದ್ದ ನಾವೇ ನಮ್ಮ ಕುಟುಂಬನ ಸೆಕ್ಯೂರಿಟಿ ಕೊಡ್ಕೊಂಡ್ರೆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸರ್, ಯಾರು ಉಗ್ರವಾದ ಯಾರು ಸಾಮಾನ್ಯ ಜನರು ಗೊತ್ತಾಗ್ತಾ ಇಲ್ಲ. ನಿನ್ನೆ ಲಾಲ್ಬಾಗು ಮೆಜೆಸ್ಟಿಕ್ಕಲ್ಲಿ ಬಾಂಬ್ ಹೊಡೆದಿದೆ. ಅಮಾಯಕ ಜನರು ಎಷ್ಟೋ ಜನ ಸತ್ತಿದ್ದಾರೆ. ಪಾಕಿಸ್ತಾನ್, ಬಾಂಗ್ಲಾದೇಶದಲ್ಲಿ ಟ್ರೈನಿಂಗ್ ಆದ ಆಲ್-ಖೈದಾ ಬ್ಯಾಚ್ಗಳು ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅಂತೇಳಿ ಇಂಟೆಲಿಜೆನ್ಸ್ ಆಫೀಸರ್ ಹೇಳ್ತಾ ಇದ್ದಾರೆ. 4 ದಿನಗಳಲ್ಲಿ ಸಿಟಿಯೆಲ್ಲ ಅಲ್ಲೋ ಕಲ್ಲೋಲ ಆಗಿದೆ ಸರ್. ಯು ಆರ್ ರೈಟ್. ಇದನ್ನ ಕಂಟ್ರೋಲ್ ಮಾಡೋ ಮಾರ್ಗವೇನು? ಸರ್, ಉಗ್ರವಾದಿಗಳನ್ನು ಪೂರ್ತಿಯಾಗಿ ನಾಶ ಮಾಡೋದು ಅಸಾಧ್ಯ. ಅದಕ್ಕಿಂತ ರಾಜಸ್ಥಾನ್ ಮರುಭೂಮಿಯನ್ನು ಕ್ಲೀನ್ ಮಾಡೋದು ಬೆಸ್ಟು. ಅವಾಗ ನಾವು ಡಿಪಾರ್ಟ್ಮೆಂಟ್ಗೆ ಭಾರವಾಗ್ತೀವಿ. ಕಣ್ಣು ಮುಂದೆ ಜರುಗುತ್ತಿದ್ದ ದಾರನ ಕಂಟ್ರೋಲ್ ಮಾಡ್ಲಿಕ್ಕೆ ನಮಗೆ ಯೂನಿಫಾರ್ಮ್ ಸರ್. ನಮ್ಮ ಮೈ ಮೇಲೆ ಈ ಕಾಕಿ ಬಟ್ಟೆ ಇರೋದಕ್ಕೆ ನಾವಿಲ್ಲಿ ಸಮಾವೇಶ ಆಗಿರೋದು. ಏನು ಮಾಡ್ಬೇಕಂತ ಆಲೋಚನೆ ಮಾಡ್ತಾ ಇದ್ವಿ. ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನು ಮಾಡ್ತೈತೆ? ಭಾಳ ಸೀರಿಯಸ್ ಆಗಿ ವರ್ಕೌಟ್ ಮಾಡ್ತಾ ಇದೆ. ಉಗ್ರವಾದನ ಅಳಿಸ್ಬೇಕಂತೇಳಿ ಪ್ರತ್ಯೇಕವಾಗಿ IPS ಅಭಿರಾಮನ್ ಹೇಳ್ಬೇಕಂತೇಳಿ ಆರ್ಡರ್ ಆಗಿದೆ. ಚಾರ್ಜ್ ಕೊಟ್ಟಿದ್ರೆ? ಇಲ್ಲ. ಏಕಂತಾನಿ? ಅಭಿರಾಮ್, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ನಮ್ಮ ಮತಕೋಸ, ನಮ್ಮ ಜಾತಿಕೋಸ ಬಲಿಯಾಗಗೆ ಎಲ್ಲರೂ ಸಿದ್ಧಂಗಿದ್ದಿರಲ್ಲ. ನಮ್ಮ ಅದರಲ್ಲಿ ಬಲ ಆಗಿದ್ದ ಪ್ರತಿಯೊಬ್ಬರಿಗೆ ಅಲ್ಲ ಕರುಣೆ ಇರ್ತದೆ. ಮುಸಲ್ಮಾನ್ ಚರಿತ್ರದಲ್ಲಿ ಒಂದು ಪೇಜಿ ಇರ್ತದೆ. ನಮ್ಮ ಕುಟುಂಬಲ್ಗೆ ತರ ಕುಂತ್ಕೊಂತಿಂದ್ರೆ ತರಗನಷ್ಟು ಕ್ಯಾಶ್ ಬರ್ತದೆ. ಅಷ್ಟು ಕೀರ್ತಿ, ಅಂತೂ ಇಲ್ಲದ ರೊಕ್ಕ ಅಂದು ಕೊನೆಗೆ ನೀವು ಒಬ್ಬೊಬ್ಬರಾಗಿ ಮುಂದಕ್ಕೆ ಬರಬೇಕು. ಇವತ್ತು ಆ ಅದೃಷ್ಟವಂತನು ಯಾರು? ಅಲ್ಲ ದಯಕ್ಕೆ ಪಾತ್ರನಾಗೋ ಜಿಹಾದಿ ನಿಮ್ಮಲ್ಲಿ ಯಾರು?
ಯಾರು ಅನ್ನೋದು ನಾನು ನಿರ್ಣಯಿಸ್ತೀನಿ. ಅರಿ ಪಠಾನ್ ಜಿ. ಜಿಮ್ಖಾನ ಗ್ರೌಂಡ್ಸ್ ದೇಗ್ ನಾಳೆ ಸಾಯಂಕಾಲ 6 ಗಂಟೆಗೆ ಇಂಟರ್ನ್ಯಾಷನಲ್ ರಿಲೇಷನ್ ಪ್ರೆಸ್ ಮೀಟಿಂಗ್ ನಡ್ತೈತೆ. ಪ್ರಪಂಚ ದೇಶದಲ್ಲಿದ್ದ ಪ್ರಮುಖರು ಬರ್ತಿದ್ದ ಆ ಸಭೆಗೆ ಸಿಎಂ ಅಧ್ಯಕ್ಷ ವಹಿಸ್ತಾ ಇದ್ದಾನೆ. ಬೇರೆ ಬೇರೆ ಮಂತ್ರಿ ಶಾಖಾ ಅವರು, ಪ್ರಮುಖರು, ಉನ್ನತಾಧಿಕಾರಿಗಳು ಸಭೆಗೆ ಅಲ್ಲಿ ಸಮಾವೇಶವಾಗ್ತಾ ಇದ್ದಾರೆ ನಾಳೆ. ಇದು ನಮಗೆ ಬಂದಿದ್ದ ಒಳ್ಳೆ ಅವಕಾಶ. ನಮ್ಮ ಉನಿಕಿ ಪ್ರಪಂಚ ದೇಶಕ್ಕೆ ಗೊತ್ತ ಬೀಳಾಗ್ಬೇಕು. ಅಲ್ಲಿ ಯಾರು ಒಬ್ರು ಬದುಕಿರ್ಬಾರ್ದು. ನಮ್ ತಲೆ ಪಣವಾಗಿಕ್ಕಿ ಪ್ರಪಂಚ ದೇಶದಲ್ಲಿ ಈ ದೇಶ ತಲೆ ಕೆಳಗೆ ಕುಡಿದಂಗೆ ಮಾಡಬೇಕು. ಅಲ್ಲ ಬಲ ಕರೆಗ ಪಠಾನ್, ಮಾನವ ಬಾಂಬು ತಯಾರಾಗಿ ಅಲ್ಲೆಲ್ಲ ಮಾರಣ ಹೋಮ ಮಾಡು. ಇಂದಲೇ ನೀವೆಲ್ಲ ಮಾರಣಾಯದಲ್ಲಿಂದ ಅಗ್ನಿ ವರ್ಷ ಸೃಷ್ಟಿಂಚಿ ಸಭನೆಲ್ಲ ಬೆಂಕಿಕ್ಕಿ ಮಸಿ ಮಾಡ್ಬೇಕಲ್ಲಿ. ಸಾಯ್ಸ್ರಿ ಇಲ್ಲದ ಸಾಯ್ರಿ, ಸಂಜೆ. ಜಿಹಾದ್ ಜಿಹಾದ್ ಜಿಹಾದ್. ಏಯ್ ಕೊನೆ ತುಮ್ ಅಭಿರಾಮ್, ACP ಅಭಿರಾಮ್. ಖಾಮೋಶ್. ಜೈ ಹಿಂದ್. ಓ ಓ ಓ ಟ್ರೈನಿಂಗ್ಲಿದ್ದಾಗಲೇ ತೀವ್ರವಾದಿಗಳನ್ನು ಎನ್ಕೌಂಟರ್ ಮಾಡಿದ್ಯಾ. ಸಿಟಿಯಲ್ಲಿ ಕಾಲಿಟ್ಟಾಗಲೇ ದಾವೂದ್ ಗ್ಯಾಂಗನ್ನು ಎನ್ಕೌಂಟರ್ ಮಾಡಿದ್ಯಾ. ಸೂಟ್ ಮಾಡೋದಂದ್ರೆ ನಿನಗೆ ಇಷ್ಟ ಅಂದ್ಕೊಂಡಿದ್ದೀನಿ. ತಪ್ಪದೇ ಇದ್ದಾಗ ಮಾಡೋದು ಸರಿಯಲ್ಲ ಸರ್. ಸಮಯಕ್ಕೆ ಸರಿಯಾಗಿ ಅವ್ರನ್ನ ಸುಟ್ಟಾಗ್ತಾ ಇದ್ದಿದ್ರೆ ಅವ್ರು ಬ್ಲಾಸ್ಟ್ ಮಾಡಿರೋರು. ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಜೊತೆ ನೀವು, ನಮ್ಮ DCP ಎಲ್ಲರೂ ಮೇಲ್ಗಡೆ ಹೋಗ್ತಾ ಇದ್ರಿ. ಡೋಂಟ್ ಎಕ್ಸೈಟ್ ಅಬಿ, ಕೂಲ್ ಡೌನ್ ಕೂಲ್ ಡೌನ್. ಒಬ್ಬ ಮನುಷ್ಯನಿಗೆ ಸಾಟಿ ಮನುಷ್ಯನ ಸಾಯ್ಸಕ್ಕೆ ಹೆಂಗೆ ಮನಸ್ಸು ಬರುತ್ತೆ? ಅವರು ಮನುಷ್ಯರಾಗಿದ್ದಕ್ಕೆ. ಸರ್, ಹಸಿವು ಅನ್ನೋ 3 ಅಕ್ಷರ ಮನುಷ್ಯನ ಯಾವ ಕೆಲಸ ಆದರೂ ಮಾಡಿಸುತ್ತೆ. ನಿಜವಾಗ್ಲೂ ಮಾಡಿಸೋದು ಬ್ಯಾಕ್ಗ್ರೌಂಡಲ್ಲಿ ಬಚ್ಕೊಂಡಿರೋ ದೊಡ್ಡ ಕೈಗಳು. ಈ ಸೃಷ್ಟಿಯಲ್ಲಿ ಅತಿ ನೀಚವಾದದ್ದು, ಅತಿ ನಿಕೃಷ್ಟವಾದದ್ದು ಟೆರರಿಸಮ್. ಅದನ್ನು ಬೆಳೆಸಿ ಉಳಿಸೋದಕ್ಕೋಸ್ಕರ ಅಭಾಗ್ಯರಿಗೆ ಬಲೆ ಬೀಸ್ತಾರೆ. ದುಡ್ಡಿಂದ ಅವ್ರನ್ನ ಕೊಂಡ್ಕೊಳ್ತಾರೆ. ಮತ್ತು ಬಿಸಕ್ಕೆ ರೊಚ್ಚಿಗೊಡಿತಾರೆ. ತೀವ್ರವಾದ ಕಡೆಗೆ ತಿರುಗಿಸಿ ಪ್ರಪಂಚ ದೇಶಗಳನ್ನು ನಾಶನ ಮಾಡೋಕ್ಕೆ ನೋಡ್ತಾರೆ. ಬಟ್ ಇಲ್ಲಿ ಮಾತ್ರ ಅವ್ರ ಆಟ ನಡೆಯಲ್ಲ, ನಡ್ಸೋಕ್ಕೂ ಬಿಡಲ್ಲ. ಅಭಿ, ನಿನ್ನ ಶಕ್ತಿ ಸಾಮರ್ಥ್ಯದ ಮೇಲೆ ನನಗೆ ನಂಬಿಕೆ ಇದೆ. ಅಟ್ ದ ಸೇಮ್ ಟೈಮ್ ನಿನ್ನ ಆ್ಯಟಿಟ್ಯೂಡ್ ನೋಡ್ತಾ ಇದ್ರೆ ನನಗೆ ಭಯ ಕೂಡ ಆಗುತ್ತೆ. ಸರ್, ಹುಟ್ಟಿದ್ದೀವಿ, ಗ್ಯಾರಂಟಿಗೆ ಸತ್ತೋಗ್ತೀವಿ. ಇನ್ ದಿಸ್ ವರ್ಲ್ಡ್ ನಥಿಂಗ್ ಈಸ್ ಸೆಟಲ್ ಬೈ ಡೆತ್. ಆದರೆ ಅಭಿ, ಹುಟ್ಟಿದ್ದ ಪ್ರತಿ ಪ್ರಾಣಿಗೆ ನಡೀತಾ ಇರೋ ಘಟನೆಗೆ ಯಾವುದೋ ಒಂದು ಲಿಂಕ್ ಇರುತ್ತೆ ಅನ್ನೋದಕ್ಕೆ ಗೀತಾ ಸಾರಾಂಶ. ಸರ್, ಫಿಲಾಸಫಿ ಮಾತಾಡೋದಕ್ಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವೇಮೋ? ಇಲ್ಲ ಅಭಿ, ಸಿಟಿಯಲ್ಲಿ ಆಗ್ತಾ ಇರೋ ಮರಣಹೋಮ ಮನಃಶಾಂತಿ ಇಲ್ಲಾರ್ದೆ ಆಗ್ತಾಯಿದೆ. ಯಾವ ಸಮಯದಲ್ಲಿ ಏನಾಗ್ತಿದೆ ಅರ್ಥ ಆಗ್ತಾಯಿಲ್ಲ. ಸರ್, ನಾವು ಸುಮ್ಮನೆ ಇರ್ತಾಯಿದ್ರೆ ಅವ್ರು ರೆಚ್ಚಿಗೆ ಹೋಗ್ತಾಯಿದ್ದಾರೆ. ಇದೀ ಶಾಂತಿ ಭದ್ರತೆಯ ಸಮಸ್ಯೆ. ಒಬ್ಬೊಬ್ಬರನ್ನ ಸಾಯಿಸಾಕಬೇಕು. ಅದಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್. ಐ ಆಮ್ ಪ್ರೌಡ್ ಆಫ್ ಯು ಅಭಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹಾಂ, ಅಂದಾಗೆ ಅಭಿ, ನಾಳೆ ನಿನ್ನ ನೆನಪಿಗೆ ಒಂದು ಇನ್ಸ್ಪೆಕ್ಟರ್ನ ಕಳಿಸ್ತಾ ಇದೆ. ಬೇಕಾ ಸರ್? ನನಗೆ ಬೇಕಯ್ಯ. ನೀನು ಎಲ್ಲಿರ್ತೀಯೋ ಏನು ಮಾಡ್ತಾಯಿದ್ದ ನನಗೆ ಗೊತ್ತಾಗಬೇಕಲ್ಲ. ಆ ಇನ್ಸ್ಪೆಕ್ಟರಿಂದರನ್ನ ನೀನು ಎಲ್ಲಿದೆ ಅಂತೇಳಿ ಗೊತ್ತಾಗುತ್ತೆ. ಓಕೆ ಸರ್. ಹಲೋ, ಏನ್ ಸ್ಪೀಡು? ಅಪಾಯಿಂಟ್ಮೆಂಟ್ ಆಯ್ತಾ? ನೋಡೇ ಮಾತಾಡ್ತಿದ್ಯಾ? ನಾನು ಯಾರೋ ಗೊತ್ತಾ? ತಿಳ್ಕೊಂಡ್ ಮಾತಾಡು. ಅಂದವಾಗಿದ್ದ ಹುಡುಗಿ ನೀನು. ಹೆಣ್ಣು ಹುಲಿ ಸಹ. ಡೈಲಾಗ್ ಚೆನ್ನಾಗೈತೆ. ನೀನ್ ಎಂತ ಪುಲಿ ಆದ್ರೆ ಕೂಡ ನಮ್ ಬಾಸ್ ರಿಂಗು ಮಾಸ್ಟರು, ಅದು ಗುತ್ತು ಬಿಲಾಕೋ ಮುಂದು. ಸರಿ ಬಿಡು, ನಾನು ಬಂದಿದ್ದೀನಂತ ಹೇಳು ನಿಮ್ ರಿಂಗ್ ಮಾಸ್ಟರ್ಗೆ. ಆಗಂಗಿಲ್ಲ. ಯಾಕೆ? ಲೇಡೀಸ್ ನೈಟ್ ಟೈಮ್, ನೋ ಎಂಟ್ರಿ. ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಶಶಿರೇಖಾ, ಆನ್ ಡ್ಯೂಟಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದ್ರೆ ಕೂಡ ಆಗಂಗಿಲ್ಲ. ನೋ ಯೂಸು. ಯು ಫೂಲ್. ರಾಸ್ಕೆಲ್, ಇಡಿಯಟ್, ಕ್ರೌಂಡಲ್ಲು, ಸ್ಟುಪಿಟು, ಇಂಗ್ಲಿಷಲ್ಲಿ ಇದ್ದ ಎಲ್ಲ ಕಲ್ತಿ ಬೈಗುಲ್ ಬೈದ್ರೆ ಕೂಡ ಆದ್ರೆ ನೋ ಯೂಸು. ಹೋಗ್ರಿ ವಿಂದಿಕೆ. ಇರು, ನಿನ್ ವಿಷಯ ಸರ್ ಜೊತೆ ಮಾತಾಡ್ಮೇಲೆ ಹೇಳ್ತೀನಿ. ಹಲೋ, ಆಫ್ಟರ್ 9 PM ಬಾಸು. ಲೇಡೀಸ್ಗೆ ಫೋನ್ ಮಾತಾಡ ಕೂಡ ಇಷ್ಟ ಬಿಲ್ಲಂಗಿಲ್ಲ. ಯು ಆರ್ ಲೇಟು 10 PM, ಸೊ ಯುವರ್ ಗೋ ಟು ಬ್ಯಾಕು. ಗುಡ್ ಸ್ಲೀಪು. ಬಾಸು, ಬಾಸು ಒಳಗಡೆ ಕಳಿಸು. ಹಂಗೆ. ಯು ಲಕ್ಕಿ, ಗೋ. ಗುಡ್ ಈವ್ನಿಂಗ್ ಸರ್. ನನ್ನ ಹೆಸರು ಶಶಿರೇಖಾ, ಸರ್ಕಲ್ ಇನ್ಸ್ಪೆಕ್ಟರ್. ಐ ಸಿ. ಇದು ಪೊಲೀಸ್ ಸ್ಟೇಷನಾ? ಅಲ್ಲ ಸರ್. ಅಲ್ಲ ಅಲ್ವಾ? ಮತ್ತೆ ಕಮಿಷನರ್ ಆಫೀಸಾ? ನೋ ಸರ್. ಮತ್ತೆ ಏನು? ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ACP ಅಭಿರಾಮ್ ರವರ ಮನೆ. ಆರ್ ಯು ಶೋರ್? ಸರ್. ಶಶಿ, ನನಗೆ ಯೂನಿಫಾರ್ಮ್ ಅಂದರೆ ಗೌರವ. ನಾನು ಎಣ್ಣೆ ಹೊಡಿಬೇಕಾದ್ರೆ ನೀನು ಈ ಥರ ಬರೋದು ಕರೆಕ್ಟ್ ಅಲ್ಲ. ಐ ಆಮ್ ಸಾರಿ ಸರ್.
ಕಮಿಷನರ್ ಸರು ಭೇಟಿ ಮಾಡಕ್ಕಂದ್ರು. ಅದಕ್ಕೆ ಹೆಣ್ಮಗಳು ರಾತ್ರಿ ಹೊತ್ತೆ ಕಲಿಬೇಕಾ? ಡ್ಯೂಟಿ ಅಂದರೆ ನನಗೆ ಪ್ರಾಣ ಸರ್. ಇಟ್ಸ್ ಓಕೆ ಶಶಿ. ಈ ಸಿಟಿಯಲ್ಲಿರೋ ಕ್ರಿಮಿನಲ್, ಐ ಮೀನ್ ರೌಡಿ ಸೀಟರ್ಸ್, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲರೂ ಫೈಲ್ಸ್ ನನಗೆ ಬೇಕು. ಈಗಲೇ ತಗೋಬರ್ಲಾ ಸರ್? ಭಾಳ ಸ್ಪೀಡ್ ಅಂದ್ಕೊಂಡಿದ್ದೀನಿ. ಚಿಕ್ಕಂದಿಂದ ನಾನು ಸ್ಪೀಡ್ ಅಂತ ನಮ್ಮವ್ರು ಹೇಳ್ತಾನೆ ಇರ್ತಾರೆ ಸರ್. ನಿಮ್ಮವರೆಲ್ಲ ಅಂದರೆ ನಿಮ್ಮ ಮಮ್ಮಿ, ನಿಮ್ಮ ಡ್ಯಾಡಿ, ನಿನ್ನ ಹಸ್ಬೆಂಡಾ? ಸಾರಿ ಸರ್, ನನಗಿನ್ನೂ ಮದುವೆ ಆಗಿಲ್ಲ. ಏ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕೋ ಏನೋ ನನ್ನ ಮದುವೆ ಆಗೋದು ಯಾರಿಗೂ ಇಷ್ಟ ಇಲ್ಲ. ರಿಸೈನ್ ಮಾಡ್ಬೋದಲ್ಲ? ಯೂನಿಫಾರ್ಮ್ ಅಂದರೆ ನನಗೆ ತುಂಬ ಗೌರವ. ಪೊಲೀಸ್ ಉದ್ಯೋಗ ಅಂದರೆ ನನಗೆ ಪ್ರಾಣ. ಶಶಿ, ನಾನು ಕೇಳಿರೋ ಫೈಲ್ಗಳೆಲ್ಲ ನಾಳೆ ಬೆಳಿಗ್ಗೆ ನನಗೆ ಬೇಕು. ಸ್ಟೇಷನಲ್ಲಿ ಕೊಡೋದಾ? ನೋ ನೋ ನೋ, ನಾಳೆ ನನ್ನ ಚೇಂಬರಲ್ಲಿ ಮೀಟ್ ಆಗೋಣ. ಗುಡ್ ನೈಟ್. ಗುಡ್ ನೈಟ್ ಸರ್. ಹಾಂ ಶಶಿ. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಇದಿಗೋ ಹಾ. ನೀವು ಕೇಳಿದ್ದ ಫೈಲು. ಇವ್ರ ಹೆಸರು? ರಂಗ, ಎಸ್ ಐ. ಐ ಸಿ. ರಂಗನಾ? ಎಸ್ ಸರ್. ನೀನು ಹೊರಗಡೆ ಇರು, ನಾನು ಕರೆದಾಗ ಬಾ. ಎಸ್ ಸರ್. ಸರ್, ಅವರು ನಮ್ಮ ಡಿಪಾರ್ಟ್ಮೆಂಟ್ ಅಲ್ವಾ, ಹೊರಗಡೆ ಹೋಗೋಕೆ ಹೇಳ್ತಿದ್ದೀರಾ? ಶಶಿ, ಎ ಸೀಕ್ರೆಟ್ ಬಿಟ್ವೀನ್ ಟೂ ಈಸ್ ಎ ಸೀಕ್ರೆಟ್ ಆಫ್ ಗಾಡ್. ಈಗ ನಾವು ಮಾತಾಡ್ತಾ ಇರೋ ವಿಷಯ ಮೂರನೇ ವ್ಯಕ್ತಿ ಕೇಳೋದು ನನಗಿಷ್ಟ ಇಲ್ಲ. ಸರ್, ಇವನು ನರ್ಸಿಂಗ್, ಕೇರ್ ಪೇಟೆಗೆ ಇವನು ಹೇಳಿದ್ದೇ ವೇದ. ಐ ಸಿ. ಇವನು ವಿಲ್ಸನ್, ಮೆಜೆಸ್ಟಿಕ್ನೇ ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಹಾಂ ಹಾಂ. ಇವನು ಹುಸೇನ್, ಶಿವಾಜಿನಗರದ ಕಮ್ಯುನಿಸಂ ಆ್ಯಕ್ಟ್ನ ಇವನೇ ರಿಯಾಕ್ಟ್ ಮಾಡೋದು. ಇವನು ಶಂಕರ್ ದಾದಾ. ಶಂಕರ್ ದಾದಾ. ನರ್ಸಿಂಗ್ ದಾದಾ. ಈ ಕರೆನ್ಸಿ ಎಲ್ಲ ತಕೊಂಡೋಗು, ಸಿಕಿಂದ್ರಾಬಾದಲ್ಲಿ ಶಾಪ್ಸು ಥಿಯೇಟರ್ ಹೋಗ್ಬೇಕು. ಆಯ್ತು ದಾದಾ. ಇವು ಕಳ್ಳ ನೋಟ್ ಅಂತ ಯಾರಿಗ ಅನುಮಾನ ಮಾಡಬಾರ್ದು. ಆಯ್ತು ದಾದಾ, ಹೋಗು. ಹಾ, ನಡ. ವಿಲ್ಸನ್ ದಾದಾ, ಈ ವೆಪನ್ಸ್ ಎಲ್ಲ ನಿನ್ನ ಅಡ್ಡಕ್ಕೆ ತಕೊಂಡೋಗು. ನಮ್ಮವ್ರಿಗೆಲ್ಲ ಕೊಟ್ಟಿ ಕಾಲ್ಸು. ಹಂಗೆ ದಾದಾ, ಬರೋ ದೀಪಾವಳಿಗೆ ಪಟಾಕಿಯಿಂದ ಇವು ಸುಡ್ಬೇಕಾಗ್ತದೆ ನೋಡು. ಹಂಗೆ ದಾದಾ, ಹೋಗು. ನಡ, ನಡಿ. ಹುಸೇನ್ ದಾದಾ, ಈ ಡ್ರಗ್ಸ್ ಎಲ್ಲ ಹೆಂಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಿಂಗೆ ಗೊತ್ತನ? ನಮ್ ಬಲ ಕೈ ಮಾಡಿದ ಕೆಲಸ ಎಡಮ ಕೈಗೆ ಗೊತ್ತಾಗಬಾರ್ದು. ನಡ. ದೇಶನ ನಾಶನ ಮಾಡಿ ಹೋಗ್ತಿದ್ರಿ ಅಪ್ಪ. ಹೋಗ್ರಿ. ಶಂಕರ್ ದಾದಾ ನಮಸ್ತೆ. ನಮಸ್ತೆ MLA ಲಕ್ಷ್ಮಣ್ ರಾವ್. ಏನು MLA ಸೆಷನ್ ನಡೆದಿದ್ರೆ ನೀನ್ ಇಲ್ಲಿಗೆ ಬಂದಿದ್ದಿ? ಪದವೇನೋಗಿದೆ, ಓದಂಗೆ ಕಾಣ್ತೈತೆ. ನೀನ್ ಮಾಡ್ತಿದ್ದ ಅರಾಚಕ ಬಾಗೆ ಅಸೆಂಬ್ಲಿದಾಗೆ ಅಪೋಸಿಷನ್ ಗಲಾಟ ಮಾಡ್ತೈತೆ. ನಾನ್ ನಿನ್ ಜೊತೆ ಇದ್ದೀನಂತ ಗೊತ್ತಾಗಿ ನನ್ ಮ್ಯಾಗ ದುಮ್ಮೆತ್ತಿ ಹೋಗ್ತಾ ಇದಾರೆ. ನೀನ್ ನಂಗೆ ಜೊತೆ ಇದ್ಯಾ? ರೋಡ್ ಮ್ಯಾಗೆ ಪೇಪರ್ ಅವು ತකුನೋನು ನಿನ್ನ ನಾನ್ MLA ಮಾಡಿದ್ದೀನಿ. ಶಂಕರ್ ದಾದಾ, ಶಂಕರ್ ಹದ್ದು ಮೀರಿ ಮಾತಾಡ್ತಿದ್ದೀನಿ ನೀನು. ನಾನು ಅನ್ಕೊಂಡಿದ್ದೀನಂದ್ರೆ ನನ್ನ MLA ಪವರ್ ಯೂಸ್ ಮಾಡಿ ನಿನ್ನ ಜೈಲ್ದಾಗೆ ಇಕ್ಕಿಸ್ತೀನಿ ನಾನು. ನೀನ್ ನನ್ನ ಜೈಲ್ದಿಗೆ ಇಕ್ಕಿಸ್ತ್ಯಾ? ಏನೋ ಗೊತ್ತಾಗಿದ್ದು ಅಂತ ನಿಂದ್ರಿಸಿ ಮಾತಾಡ್ತಿದ್ದೀನಿ. ಒಳ್ಳೆ ತರ ಕೇಳ್ತಿದ್ದೀನಿ. ಕೆಲಸ ನೋಡ್ಕೋ. ನಾನು ಅದೇ ಹೇಳ್ತಾ ಇದ್ದೀನಿ. ನೀನ್ ಎಲ್ಲಾ ರಾಜಕಲ್ ಬಿಡ್ಲಿಕ್ರೆ ನಾನ್ ನಿನ್ನ ಬಿಟ್ಟು ಬಿಡ್ತೀನಿ. ಅವಾಗ ಏನಾತದ ನೋಡ್ಕೋ. ನಿನ್ನ MLA ಮಾಡಿ ನಾನು ಗಲ್ತಿ ಮಾಡಿದ್ದೀನ? ಇವಾಗ ಡಿಸೈಡ್ ಮಾಡ್ತಿದ್ದೀನಿ. ನಾನು MLA ಆಗ್ತೀನಿ. ನೀನ್ ನಿಯೋಜಕವರ್ಗವ್ಗೆ ನಾನು MLA ಆಗ್ತೀನಿ. MLA ಲಕ್ಷ್ಮಣ್ ರಾವ್ನ ಶೂಟ್ ಮಾಡ್ದ. ಶಂಕರ್ ದಾದಾ MLA ಆದ. ಈಗ ಮಿನಿಸ್ಟರ್ ಆದ್ರೂ ಆಶ್ಚರ್ಯ ಇಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರನ್ನ ಅರೆಸ್ಟ್ ಮಾಡಲಿಲ್ವಾ? ಯಾವ ಕ್ಲೂಸು ಇಲ್ಲ. ಅವನನ್ನು ಹಿಡ್ಕೊಳ್ಳೋದಕ್ಕೆ ಒಂದು ಆಧಾರ ಕೂಡ ಸಿಗಲಿಲ್ವಾ? ಶಶಿ, ಇಂಡಿಯನ್ ಪೀನರ್ ಕೋಡಲ್ಲಿ 511 ಸೆಕ್ಷನಲ್ಲಿ ಯಾವುದೋ ಅವನ ಮೇಲೆ ಕೆಲಸ ಮಾಡಲಿಲ್ವಾ? ಇಲ್ಲ ಸರ್. ಶಂಕರ್ ದಾದಾ ಹೆಸರು ಹೇಳಿದ್ರೇನೆ ಎಲ್ಲರಿಗೂ ಅಡಲ್. 1000 ಕೋಣಂತಿಂದ ಅದ್ದು ಕೂಡ
ಸಣ್ಣ ಬಿರುಗಳಿಗೆ ನೆಲಕ್ಕೆ ಬೀಳುತ್ತೆ. ನಾವು ಅಂದ್ಕೊಂಡ್ರೆ ಏನಾದರೂ ಸಾಧಿಸ್ಬೇಕಂತೇಳಿ ನಂಬಿಕೆ ನನಗಿದೆ. ಏನ ಡಿಕ್ಕಿಯಲ್ಲಿ ಕರೆನ್ಸಿ ಸಿಕ್ಕಿದ್ದೆ ಇಕ್ಕಿದ್ದೀನಣ್ಣ. ಜಾಗ್ರತೆ, ಯಾರಿಗೆ ಅನುಮಾನ ಬರಬಾರ್ದು. ಸಾಯಂಕಾಲಗೆಲ್ಲ ಈ ಕ್ಯಾಶ್ ಎಲ್ಲ ಮಾರ್ಕೆಟಲ್ಲಿ ಹೋಗ್ಬೇಕು, ಹಂಗೆ ಅಣ್ಣ. ಅರ್ಥ ಆಗಿದೆ? ಹಾಂ. ಲೇ ನರ್ಸಿಂಗ್, ಸಿಕಿಂದ್ರಾಬಾದ್ ರೌಡಿ ಕಾರಲ್ಲಿ ಕಳ್ಳನವ್ರು ತಗೊಂಡೋಗ್ತಾ ಇದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಲ್ಲೋ ACB, ಈ ಕ್ಯಾರ್ ಯಾರ್ದೋ ಗೊತ್ತಾಗಿದೆ. MLA ಶಂಕರ್ ದಾದದು. ಕಾರಲ್ಲಿ ಕಳ್ಳ ನೋಟ್ ಹೇಗಿರ್ತವೆ? ಲೇ ಡಿಕ್ಕಿ ಓಪನ್ ಮಾಡೋ. ಏಯ್, ಕೇಳಿದ್ರೆ ಅರ್ಥವಾಗ್ತಿಲ್ಲ. ಹೇಳ್ತೀನಿ. ಹಲೋ, ಕಂಟ್ರೋಲ್ ರೂಮ್. ಓಲ್ಡ್ ಬೋಯಿನಪಲ್ಲಿ ಶೆಡ್ ಹತ್ರ ಒಂದು ಡೆಡ್ ಬಾಡಿ ರೆಡಿಗೆ ಇದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಆ ಏಯ್, ಕೋನೇತು? ಅಭಿರಾಮ್. ಓಹೋ, ಹೊಸ ಬಂದಿದ್ದ ACB ನೀನೇನಾ? ನಿನ್ ಸಾಯಿ ನನ್ನ ಕೈಯಲ್ಲಿ ಬರ್ದಿಕ್ಕದೈತೆ. ಖತಮ್ ಕರುಂಗ. ವಿಲ್ಸನ್, ರಾಜಕಾರಣಿಗಳ ಅಡ್ಡ ಇಟ್ಟುಕೊಂಡು ರೌಡಿಯಾಗಿ ಮಾರಿ ಅಸಾಂಘಿಕ ಕಾರ್ಯಕಲಾಪಗಳಿಂದ ಕೋಟಿ ಸಂಪಾದನೆ ಮಾಡಿದೆಯಾ. ಮಾರಣ ಇದುಗಳನ್ನು ಕರ್ನಾಟಕದಲ್ಲಿ ಮುಖ್ಯವಾದ ಪ್ರದೇಶಗಳಿಗೆ ರವಾನೆ ಮಾಡೋದಕ್ಕೆ ಗಂಡಸು. ಲೇ ವಿಲ್ಸನ್, ನೀನು ಹುಟ್ಟಿದ್ದು ನಾನು ಹುಟ್ಟಿದ್ದು ಈ ನೆಲದ ಮೇಲೆ. ನನ್ನ ರಾಜ್ಯನ ರಕ್ಷಣೆ ಮಾಡೋ ಸ್ಥಾನದಲ್ಲಿ ನಾನಿದ್ದೀನಿ, ಭಕ್ಷ್ಯ ಮಾಡೋ ಸ್ಥಾನದಲ್ಲಿ ನೀನಿದೆಯಾ. ನಿನ್ನ ಅರಾಚಕಗಳನ್ನು ಅರಿಕಟ್ಟಿ ನಿಮ್ಮನ್ನೆಲ್ಲ ಒಲ್ಲ ಕಾಡಿ ಕಳ್ಸೋದಕ್ಕೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಆಗಿ ನಾನು ಬಂದಿದ್ದೀನಿ. ಏಯ್ ಶಬಾಷ್ ಅಭಿ, ನಿನ್ನ ಹೆಂಗೆ ಅಪ್ರಿಷಿಯೇಟ್ ಮಾಡ್ಬೇಕಂತೇಳಿ ಅರ್ಥ ಆಗ್ತಾ ಇಲ್ಲ. ರಿಯಲಿ ಯು ಆರ್ ಗ್ರೇಟ್. ಇಟ್ಸ್ ಮೈ ಡ್ಯೂಟಿ ಸರ್. ನೀವು ನನ್ನ ಹೊಗಳ್ಬೇಡಿ, ಆಶೀರ್ವಾದ. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಬೈ ದಿ ವೇ, ಸಿಟಿಯಲ್ಲಿ ಹೆಜ್ಜೆ ಇಡ್ತದ್ದಾಗೆ 2 ಬಂಡಿ ಮಾರಿಸಿದೆಯಂತೆ. ಐ ಮೀನ್ ಬೈಕ್ ಮಾರಿಬಿಟ್ಟು ಹೊಸ ಕಾರ್ ತೊಗೊಂಡಿದ್ದೀನಿ. ನಾಭಿ ಸರ್, ಗೊತ್ತು ನಿನ್ನ ಬಗ್ಗೆ, ನಿನ್ನ ನಾಭಿ ಬಗ್ಗೆ ನನಗೆ ಭಾಳ ಗೊತ್ತು. ಏನಿಯೋ, ನಿನ್ನ ಜಾಗೃತದಲ್ಲಿ ನೀನಿದ್ರೆ ಒಳ್ಳೆಯದು. ಅರ್ಥ ಆಗ್ತಿಲ್ಲ, ನೀವೇನಂತ ಇದ್ರೋ ನನಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ ಅಭಿ, ಇಂಗ್ಲೀಷಲ್ಲಿ ಇಷ್ಟವಾದ ನನಗೊಂದು ಗಾದೆ ಇದೆ. ಈವನ್ ದ ಲೈನ್ ಹ್ಯಾಸ್ ಟು ಡಿಫೆಂಡ್ ಹಿಮ್ಸೆಲ್ಫ್ ಫ್ರಮ್ ದ ಲೈಫ್ಸ್. ಅಂದರೆ ಮೃಗರಾಜು ಸಿಂಹ ಕೂಡ ನೊಣಗಳಿಂದ ತನ್ನನ್ನು ತಾನು ಕಾಪಾಡ್ಕೋಬೇಕು. ಸರ್, ಈಗ ಈ ಗಾದೆ ನೀವು ಯಾಕೆ ನನಗೆ ಹೇಳಿದ್ರಂತೇಳಿ ಅರ್ಥ ಮಾಡ್ಕೊಳ್ತೀನಿ. ಈ ಅರಾಚಕಗಳಿಗೆಲ್ಲ ಮೂಲ ಆಧಾರ MLA ಶಂಕರ್ ದಾದ. ಅಭಿ, ನಿನ್ನ ಅನುಮಾನಕ್ಕೆ ರುಜುಗಳು ಬೇಕು. ಶಂಕರ್ ದಾದ ಅಂದರೆ ಸಾಮಾನ್ಯದವನಲ್ಲ ಸರ್. ಈಗಲೇ ಅಲ್ವಾ ನೀವು ಹೇಳಿದ್ದು, ಮೃಗರಾಜು ಸಿಂಹ ನೊಣಗಳಿಂದ ತನ್ನನ್ನು ತಾನು ಕಾಪಾಡ್ಕೋಬೇಕಂತೇಳಿ. ಈ ಗಾದೆ ಅವನಿಗೆ ಕೂಡ ವರ್ತಿಸುತ್ತೆ. ಅಭಿ, ಶಂಕರ್ ದಾದದ ಬಗ್ಗೆ ನಿನಗೆ ಗೊತ್ತಿಲ್ಲ. ಸಾಕ್ಷ್ಯಾಧಾರಗಳು ಇಲ್ಲಾರ್ದೆ ಅವ್ರ ಬಗ್ಗೆ ಏನು ಮಾತಾಡಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಶಂಕರ್ ದಾದ ಸಿಟೀಲಿ ಅಣ್ಣ ನಮಸ್ಕಾರ, ನಾನು ರಂಗ, SI ರಂಗ. ಹೇಳ ರಂಗ, ಏನ್ ಸಂಗತಿ? ಅಣ್ಣ, ನಮ್ಮ ಕಮಿಷನರ್ ACP ಅಭಿ ನಿನ್ನ ಬಗ್ಗೆ ಮಾತಾಡ್ಕೊಂತ ಇದ್ದಾರಣ್ಣ. ನರ್ಸಿಂಗ್ನ ವಿಲ್ಸನ್ನ ಕೊಲೆ ಮಾಡಿದ್ದದು ACP ಅಭಿರಾಮೆ. ಗೊತ್ತೋಲ್ಲ, ನನ್ ಬಗ್ಗೆ ಏನ್ ಮಾತಾಡ್ತಾರೋ ಹೇಳು. ಶಶಿ, ಕಾಕಿ ಡ್ರೆಸ್ಸಲ್ಲಿ ಇರ್ಬೇಕಾದ್ರೆ ಸಿಂಹದ ಥರ ಇರಬೇಕು, ಸಿವಿಲ್ ಡ್ರೆಸ್ಸಲ್ಲಿ ಇರುವಾಗ ಸೆನ್ಸಿಟಿವ್ ಆಗಿರಬೇಕು. ಈ ಎರಡನ್ನು ಬ್ಯಾಲೆನ್ಸ್ ಮಾಡೋದು ನಮಗೊಂದು ಚಾಲೆಂಜ್. ಐ ಲೈಕ್ ಇಟ್ ಸರ್. ಯು ಆರ್ ರಿಯಲಿ ಗ್ರೇಟ್. ಸರ್, ಶಂಕರ್ ದಾದ ಮೇನ್ ಗ್ಯಾಂಗ್ನ ಸ್ಮ್ಯಾಶ್ ಮಾಡಿ ನಮ್ಮ ಪೊಲೀಸ್ ಪವರ್ ತೋರಿಸಿದ್ದೀರಾ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ನಿಮ್ಮನ್ನ ಒಬ್ಬ ಹೀರೋ ಥರ ನೋಡ್ತಿದ್ದಾರೆ. ಪಾಕಿಸ್ತಾನ್ ಟೆರರಿಸ್ಟ್ನ ಬ್ಲಾಸ್ಟ್ ಮಾಡಿ ISI ನೆಟ್ವರ್ಕ್ನೇ ಸ್ಮ್ಯಾಶ್ ಮಾಡಿದ್ದೀರಾ. ಅದು ಹೀರೋಯಿಸಮ್ ಅಲ್ವಾ? ಈ ಮಾತ್ರಕ್ಕೇನಾ? ಅದಕ್ಕೆ ಡೇರಿಂಗ್ ನೇಚರ್, ಡ್ಯಾಶಿಂಗ್, ಅಟ್ಯಾಕಿಂಗ್, ಡೈನಾಮಿಕ್ ಆಗಿರೋದು ತುಂಬಾ ಅವಸರ. ಅದು ಎಲ್ಲರಿಗೂ ಸಾಧ್ಯವಿಲ್ಲ. ಯು ಆರ್ ಗ್ರೇಟ್ ಸರ್. ಪ್ರೊಫೆಷನಲಿಸಮ್. ಅದೇಗೆ ಸರ್? ಯು ನೋ ಒನ್ ಥಿಂಗ್ ಶಶಿ, ನನಗಿಂತ ನೀನೇ ಗ್ರೇಟ್. ಅದು ನನ್ನ ಅದೃಷ್ಟ ಸರ್. ಲೈಫ್ ಲಾಂಗ್ ನಿಮ್ಮನ್ನೇ ಫಾಲೋ ಆಗ್ತೀನಿ. ಡೋಂಟ್ ಎಕ್ಸೈಟ್. ಇನ್ಸ್ಪಿರೇಷನ್ ಓಕೆ, ಇಮಿಟೇಷನ್ ಸೇಫ್ಟಿ ಅಲ್ಲ. ಸರ್, ಶಶಿ, ಡ್ಯೂಟಿಯಲ್ಲಿದ್ದಾಗ ಪರ್ಸ್ನಲ್ ಎಮೋಷನ್ಸು ವರ್ಕೌಟ್ ಆಗಲ್ಲ. ಸಾರ್, ಹೆಂಡತಿ ಮಕ್ಕಳಿಂದ ಪಟ್ನಾ ಬಂದಿದ್ದೀನಿ. ಗಂಜಿ ಕುಡೆ ಕೂಡ ಕಾಸಿಲ್ಲಪ್ಪ, ಏನನ ಕೊಡಿದ್ರಬ್ಬ.
ತಗೋ. ಇರ್ತೀನಪ್ಪ. ಸರ್ ಅವ್ನು ಹೇಳಿದ್ ನಂಬಿನೇ ಅವ್ನಿಗೆ 500 ರೂಪಾಯಿ ಕೊಟ್ರಾ? ಅವನು ಗಂಜಿ ಕುಡಿತಾನೋ ಗಂಜಾಯ ಕುಡಿತಾನೋ ನನಗೆ ಬೇಕಾಗಿಲ್ಲ, ಕೈಗೆ ಸಿಕ್ಕಿದ್ ಕೊಟ್ಟೆ. ಅದು 8 500 ಅನ್ನೋದು ಅವನ ಅದೃಷ್ಟ. ಯು ಆರ್ ಸೋ ಡಿಫ್ರೆಂಟ್ ಸರ್. ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅವಾಗಲೇ ಹೀರೋ ಅಂತ ಹೇಳಿದೆ, ಈಗ ಅರ್ಥ ಆಗ್ತಿಲ್ಲ ಅಂತಿದ್ಯಾ? ಅಸಲು ನಿನ್ನ ಫೀಲಿಂಗ್ ಏನು? ಐ ರೀಡ್ ಅಬೌಟ್ ಯುವರ್ ಫೀಲಿಂಗ್ಸ್. ಶಶಿ, ನಿನ್ನ ಸುಪೀರಿಯರ್ ಆಗಿ ನನಗೆ ಗೌರವ ಕೊಡು, ಹೆಣ್ಮಗಳಾಗಿ ಆರತಿ ಇಡಬೇಡ. ಐ ಲೈಕ್ ಯು. ಯುವರ್ ಇನ್ನೋಸೆನ್ಸ್. ಏನಯ್ಯ ಜಗಳ? ಚಿಂತಪಂಡ್ಲಿ ಕಾಡಲ್ಲಿ ಇರೋಕ್ಕಾಗ್ತಾ ಇಲ್ವಾ? ಸಿಟಿಯಲ್ಲಿ ಜಗಳ ಆಡಿದ್ದಕ್ಕೆ ಅಲ್ವಾ ಅಲ್ಲಿಗೆ ಕಳಿಸಿದ್ದು? 6 ತಿಂಗಳು ವೆಯ್ಟ್ ಮಾಡು, ಬದುಕಿದ್ರೆ ಅವಾಗ ನೋಡೋಣ. ಏನಯ್ಯ, ನಿಯೋಜಕ ವರ್ಗದಲ್ಲಿ ನಮಗೆಲ್ಲ ಫೇವರ್ ಆಗಿದೆಯಲ್ಲ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಎಲ್ಲರೂ ಜಾಗೃತವಾಗಿರಿ. ಏನಯ್ಯ ಆದಿಶೇಷು, ಈಗಲೇ ಅಳಿನ ಹತ್ರ ಮಾತಾಡಿದ್ದೀನಯ್ಯ. ಪ್ರಮೋಷನ್ ಕೊಟ್ಟು ಈಗಲೇ ಅಲ್ವಾ ಕಳಿಸಿದ್ದು? 6 ತಿಂಗಳು ಆಗ್ಲಾರ್ದೆ ಮತ್ತೆ ಟ್ರಾನ್ಸ್ಫರ್ ಅಂದರೆ ಡಿಪಾರ್ಟ್ಮೆಂಟಲ್ ಪ್ರಾಮಿಸ್ಗಳು ಬರ್ತಾವಯ್ಯ. 6 ತಿಂಗಳು ವೆಯ್ಟ್ ಮಾಡು ಅಂತೇಳಿ ಹೇಳ್ತೀನಿ, ಓಕೆ? ನಮ್ಮ ಅಟವಿ ಶಾಸನ ಮಂತ್ರಿ ಆದಿಶೇಷು ಅಳಿಗೆ ಹೇಳಾರ್ದೆ ನನ್ನ ಮೇಲೆ ಬಿದ್ದು ಹೇಳ್ತಾ ಇದ್ದಾನೆ. ಮತ್ತೆ ಫೋನು. ಯಾರು? ಹೋಮ್ ಮಿನಿಸ್ಟರ್ ರಂಗನಾಥ್. ಫ್ಲಾಶ್ ಬ್ಯಾಕ್ ನೆಪ್ಪಾಯ್ತಾ? ದಾದಾ, ಈಗೇನಾಯ್ತು? ಏನಾಗಿದ್ದು ನಿಂಗೆ ಗೊತ್ತಿಲ್ಲ? ನೋಡ್ದಾದ, ಪಾರ್ಟಿಯಲ್ಲಿ ಸಾಮಾನ್ಯ ಕರ್ತ ಆಗಿರೋ ನಾನು ನಿಮ್ಮ ಸಪೋರ್ಟಿಂದ MLA ಆದೆ. ಅದಾದ್ಮೇಲೆ ನಿಮ್ಮ ಆಶೀರ್ವಾದದಿಂದ ಹೋಮ್ ಮಿನಿಸ್ಟರ್ ಆಗಿದ್ದೀನಿ. ಇವಾಗ ನಾನೇ ಮಿನಿಸ್ಟರ್ ಆಗ್ಬೇಕು ಅನ್ಕೋತಾ ಇದ್ದೀನಿ. ನೀವೇನಾದರೂ ಅನ್ಕೊಂಡ್ರೆ ಅದು ಎಷ್ಟೊತ್ತೇಳಿ? ರಂಗನಾಥ್, ಡ್ರಾಮಾ ಬೇಡ. ನಿನ್ನಂಗೆ ಅಂಡಗೆ ಇರ್ತಂತ ಕೇಳಿ ನಿನ್ನ ನಾನು ಹೋಮ್ ಮಿನಿಸ್ಟರ್ ಮಾಡ್ತೀನಿ. ಆದ್ರೆ ನೀನು ನನ್ನ ಪುನಾದೆ ಕದಲಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದಿ. ದಾದಾ, ನೀನು ತಪ್ಪಾಗಿ ತಿಳ್ಕೊತಾ ಇದೀಯಾ. ಏಯ್, ನನ್ನ ಮಲ್ಲಿ ಕುಂತ್ಕೊಂಡು ಎಲ್ಲಿ ಏನು ನಡ್ತದೋ ನಂಗೆ ಗೊತ್ತಾಗ್ತದೆ. ನನ್ನ ಕಮ್ಮೆ ಅಂಚನ ಹಾಕಿದ್ದೀನಿ ನೀನು. ಈ ಸುತ್ತಿದ ಮಾತೆಲ್ಲ ಬೇಡ, ಏನು ನಡೆದಿದೆ ಸೂಟಿಯಾಗಿ ಹೇಳು. ರಂಗನಾಥ್, ನಾನೇನೋ ನಿಂಗೆ ಗೊತ್ತು, ನೀನೇನೋ ನಂಗೆ ಗೊತ್ತು. MLA ಮಂತ್ರಿ ಆಗ್ಬೇಕಂತ ನಾನು ಅನ್ಕೊಂತಾ ಇದ್ರೆ ಇಂಡೈರೆಕ್ಟ್ಗೆ ನೀನ್ ನಂಗೆ ಅಡ್ಡ ಬೀಳ್ತಿದ್ದಿ. ಯಾರೋ ನಾನಾ? ನೋ ಇಲ್ಲ, ಚೆನ್ನಾಗಿ ಅರ್ಥವಾಗಿದೆ. ನಿನ್ನನ್ನು ಅಡ್ಡ ತಿಗಿಸೆಗೆ ACB ಅಭಿನ ಕರ್ಕಾಲ್ಸಿದ್ದಿ. ಅವನು ನನ್ನ ಮನುಷ್ಯನ ಅರೆಸ್ಟ್ ಮಾಡ್ಯಾನೆ. ನನ್ನ ಕುಡಿ ಎಡಮ ಭುಜಾಗ ಇದ್ದ ನರ್ಸಿಂಗ್ ವಿಲ್ಸನ್ನ ಶೂಟ್ ಮಾಡಿ ಸಾವಡ್ದೇನೆ. ರಂಗನಾಥ್, ಹಿಂದೆಲೆ ACB ಅಭಿನ ಟ್ರಾನ್ಸ್ಫರ್ ಮಾಡಿಸ್ತೆ, ಇಲ್ಲಾಂದ್ರೆ ಪರ್ಸನಲಿ ನಾನೇ ನೋಡ್ಕೋಬೇಕಾ ಎಲ್ಲ? ದಾದಾ, ನಾನು ಅವ್ರನ್ನ ಕಳಿಸ್ಲಿಲ್ಲ. ಯಾರು ರೆಕಮೆಂಡೇಶನ್ ಬಂದಿದ್ದ ನಾನು ತಿಳ್ಕೊಳ್ತೀನಿ. ಏನ್ ಮಾಡ್ತೋ ನಿನ್ನಿಷ್ಟ. ಆಕ್ಷನ್ ನೀನ್ ತಕೊಂತ, ನನ್ನ ತಗೋಬೇಕಂತ ಕೇಳ್ತೆ. ನೋಡ್ಕೋ, ನನಗೆ ಸ್ವಲ್ಪ ಟೈಮ್ ಬೇಕು. ನೀನ್ ಟೈಮ್ ತಕೊಂಡಷ್ಟು ಒಳಗೆ ನಾನು ಅವನ್ನ ಮ್ಯಾಕ್ ಕೊಟ್ಟು ಕಳಿಸ್ತೀನಿ. ಲೇ ಶಂಕರ್ ದಾದಾ, ನಿನ್ನ ಮ್ಯಾಲ್ ಕಳ್ಸೋದಕ್ಕೆ ನಾನು ಅವ್ನು ಕರೆಸಿದ್ದೇನೋ. ಕರ್ನಾಟಕದಲ್ಲಿದ್ದ ಎಲ್ಲ ಊರಿಗೆ ಈ ಮತ ಪದಾರ್ಥನ ಕೊಟ್ಟು ಕಳಿಸ್ಬೇಕು. ಹಂಗೇನ ನಿರುದ್ಯೋಗಿದ್ದ ಯುವತಿ ಯುವಕರನ್ನ ಈ ನಿಶಾಲಿಂದ ಬಾನಿಸೋರ್ನ ಮಾಡಬೇಕು. ಆಮ್ಯಾಗೆ ಅವ್ರನ್ನ ಆತ್ಮಾಹುತಿ ತರ ತಯಾರು ಮಾಡಬೇಕು. ಹಂಗೇನ? ಅಲ್ಲಿವರೆಗೂ ನೀನು ಬದುಕಿದ್ದಲ್ವೇನೋ? ಲೇ ಹುಸೇನ್, ಬಾಂಗ್ಲಾದೇಶದಿಂದ ಓಡಿ ಬಂದಿದ್ಯಾ, ಮೆಜೆಸ್ಟಿಕ್ ಅಲ್ಲಿ ಸೆಟಲ್ ಆಗಿದ್ಯಾ, ಶಂಕರ್ದಾದ ಪರಿಚಯದಿಂದ ರೇಷನ್ ಕಾರ್ಡ್ ಓಟು ಹಕ್ಕು ಸಂಪಾದನೆ ಮಾಡಿದ್ಯಾ, ಅವನಿಗೆ ಚಮಚನಾಗಿ ಮಾರಿ ಹೋಗಿದ್ಯಾ, ಮಾದಕ ದ್ರವ್ಯಗಳನ್ನು ಕರ್ನಾಟಕ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅಮಾಯಕ ಹುಡುಗರನ್ನ ಮತ್ತು ಮಂದುಗಳಿಗೆ ಬಾನಿಸ ಮಾಡಿದ್ಯಾ. ಆದ್ರೆ ಒಂದು ವಿಷಯ ಮರ್ತೋಗಿದ್ಯಾ, ಪ್ರತಿ ಒಂದಕ್ಕೂ ಒಂದು ಕೊನೆ ಇರುತ್ತನ್ನೋ ವಿಷಯ ಮರ್ತೋಗಿದ್ಯಾ. ಮೊನ್ನೆ ನರ್ಸಿಂಗ್, ನಿನ್ನೆ ವಿಲ್ಸನ್, ಇವತ್ತು ಹುಸೇನ್. ಯಾರ ಇವನು ACB ಆಗ್ಬಿಡ್ರಿ. ಎಲ್ಲಿ ಕಾನ್ಸ್ರಲ್ಲಿ ಮುಖ್ಯಗೆ ಕರೆದಿ ಬಿಡ್ರಿ. ಹಲೋ ದಾದಾ, ನಾನ್ ರಂಗ. ರಂಗ ಅಂದ್ರೆ? ದಾದಾ, ನಾನು ಎಸೈ ರಂಗ. ಆಯ್ತು, ಅಲ್ಲಿ ಹೇಳು. ದಾದಾ, ನಿಮ್ಮ ಮನುಷ್ಯರ್ನ ಹೇಳು. ವರ್ಷ ಇಕ್ಕಿ ಸುಡ್ತಿದ್ದಾನ ACB. ರಂಗ, ಆ ACP ಎಲ್ಲಿಂದ ಬಂದ್ಯಾನೋ, ಅವ್ನ ಬ್ಯಾಕ್ ಗ್ರೌಂಡ್ ಏನು, ಯಾರು ಕಲ್ಸ್ರಿ ಇಲ್ಲಿ ಬಂದ್ಯಾನೋ, ಏಕೆ ಪರ್ಟಿಕ್ಯುಲರ್ ನನ್ನ ಮನುಷ್ಯರನ್ನ ಕೊಲೆ ಮಾಡ್ತಿದ್ದಾನೋ, ಈ ರಿಪೋರ್ಟ್ಸ್ ಎಲ್ಲ ನಂಗೆ ಅರ್ಜೆಂಟ್ ಬೇಕು. ಅರ್ಜೆಂಟ್ಗೆ. ದಾದಾ, 1 ನಿಮಿಷ ನಂಗೆ ಟೈಮ್ ಕೊಟ್ರೆ ನೀನ್ ಕೇಳಿದ್ದ ಅವ್ರೆಲ್ಲರಿಗೆ ಸಮಾಧಾನ ಕೊಡ್ತೀನಿ. ಹೇಳ. ACB ಅಭಿನ ಸ್ಪೆಷಲ್ ಡ್ಯೂಟಿ ಮ್ಯಾಗೆ ಕಟ್ಕಾಲ್ಸಿದ. ಅದು ಯಾರೂ ಅಲ್ಲ, ಕಮಿಷನರ್ ಅವರೇ. ಕರ್ಕಾಲ್ಸ್ ಅಂತ ಕಮಿಷನರ್ಗೆ ಹೇಳಿದ್ದದು ನಮ್ಮ ಹೋಮ್ ಮಿನಿಸ್ಟರೇ. ನಗರದಲ್ಲಿ ಶಾಂತಿ ಭದ್ರತೆಗಳು ದಿನದಿನಗೆ ಕಮ್ಮಿ ಆಗ್ತಿದ್ದಾವೆ. ಸಂಘ ವಿದ್ರೋಹಲು ಜಾಸ್ತಿ ಆಗ್ತಿದ್ದಾರೆ. ಆಂಟಿ ಟೆರರಿಸ್ಟು ACB ಅಭಿರಾಮ್
ಡ್ಯೂಟಿಲಾಗಿ ಜಾಯ್ನ್ ಆಗಿಂದಲೇ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ತೀದಾಕ್ತಾ ಇದ್ದಾನೆ. ಅವನ ಹೆಸರು ಹೇಳಿದ್ರೇನೆ ಗುಂಡೆಲ್ದಾಗೆ ಗುಬಲಾಗ್ತೈತೆ. ಅಭಿರಾಮ್ ಕಾಲಿಕ್ಕಿದ್ದ ಎಲ್ಲನ ಆಗಲಿ ಮಾರಣ ಹೋಮಂ ಜರುಗುತ್ತೈತಂದ್ರೆ ಅತಿಶಯಕ್ತಿ ಇಲ್ಲ. ಅಭಿ, ಕೊನೆಗೂ ನ್ಯೂಸ್ ಪೇಪರಲ್ಲಿ ಬಂದಿದ್ಯಾ. ಯಾವ ಪೇಪರ್ ನೋಡಿದ್ರು, ಯಾವ ನ್ಯೂಸ್ ತೆಗೆದ್ರು ಎಲ್ಲ ನಿಂದೇ ಇದೆ. ಐ ಅಪ್ರಿಷಿಯೇಟ್ ಯು. ಅವ್ರಿಗೆ ಬೇರೆ ಕೆಲಸ ಏನಿದೆ ಸರ್? ರೇಟಿಂಗ್ ಬೇಕಲ್ಲ. ಅದೇನು ಸರ್ ಹಂಗಂತ್ರಿ? ನೀವು ಫೋಕಸ್ ಆಗಿದ್ದಾಟಿ ನಿಮ್ಮ ಬಗ್ಗೆ ಬರ್ತಾರೆ, ನನ್ನ ಬಗ್ಗೆ ಬರ್ತಾರ ಕೇಳ್ರಿ. ಆಮೇಲೆ ರೈಟ್ ಸರ್. ನಿನ್ನ ಕೈಲಿ ಏನೂ ಆಗಲ್ಲ ಗೊತ್ತು. ಕಪ್ಗಳು ಹೊರಗಡೆ ಇಟ್ಟು ಸರ್ ನೀನು ಅಲ್ಲೇ ಇರು. ಅಭಿ, ನಿನ್ನ ಕೈಯಿಂದ ಒಬ್ಬನ ಸತ್ತರೆ ಅವನಿಂದ 10 ಜನ ನಿನ್ನ ಶತ್ರು ಆಗ್ತಾರೆ. ಸೊ ದಿನಕ್ಕೂ ನಿನ್ನ ಶತ್ರು ಜಾಸ್ತಿ ಆಗ್ತಾರೆ. ಮೈಂಡ್ ಇಟ್. ಅವ್ರ ಕೈಯಲ್ಲಿ ನಾನು ಸತ್ತೋಗ್ತೀನಿ ಅಂತೇಳಿ ನಿಮಗೆ ಡೌಟಾ ಸರ್? ಡೌಟ್ ಅಲ್ಲ ಅಭಿ, ನಿಜ. ನಿನ್ನ ವೆಲ್ ವಿಷಯರಾಗಿ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನೀನು ಶೂಟ್ ಮಾಡಿದಾರಲ್ಲ, ಅರೆಸ್ಟ್ ಮಾಡಿದಾರಲ್ಲ, ಆ ದಾದ ಮನುಷ್ಯರೇ. ಅಭಿ, ಶಂಕರ್ ದಾದ ಸಾಮಾನ್ಯದನಲ್ಲ, ಯಾವುದಕ್ಕೆ ಇಂಜರಿ ಇಲ್ಲ. ಇಂಡಿಯನ್ ಪಿಯೂನನ್ ಕೋಡಲ್ಲಿ 511 ಸೆಕ್ಷನ್ ಎಲ್ಲಾನು ಗೊತ್ತು ಅವನಿಗೆ. ಇದರ ಜೊತೆ MLA ಪದವಿ. ಹಲೋ, ನಮಸ್ಕಾರ ಕಮಿಷನರ್. ನಮಸ್ತೆ. ಏನು ಓವರ್ ಆಕ್ಷನ? ನೀನು ಹೋಮ್ ಮಿನಿಸ್ಟರ್ ಕಲ್ತಿ ನಂಗೆ ಗೊತ್ತಾಗದಿಂಗೆ ಇಷ್ಟು ಡ್ರಾಮಾ ಮಾಡ್ತೀರಾ? ಇಲ್ಲ, ನೀನು ಅಪಾರ್ಥ ಮಾಡ್ಕೊಂಡಿದ್ಯಾ. ಕಮಿಷನರ್, ನಂತೋ ಡ್ರಾಮಾ ಆಡಬೇಡ. ನೀನ್ ಕೆಲ್ಸಿದ್ದ DSP-ಗಾನು ನನ್ನ ಏನ್ ಮಾಡ್ಲಾರ್ನು. ದಾದಾ, ನಾನು ಹೇಳೋದು ಕೇಳು. ಇನ್ನ ಕಿವಿಗೆ ಹಾಕೋದೇನಿಲ್ಲ. ಮರ್ಯಾದೆಗೆ ಅವ್ನು ನಿಂದೆಲೆ ಟ್ರಾನ್ಸ್ಫರ್ ಮಾಡ್ರಿ. ಅದಲ್ಲ, ಯಾರ್ ನಲ್ಲ ಮಲ್ಲ ಅಡವಿಗೋ ಕೊಟ್ಟಿ ಕಳ್ಸ್ರಿ. ಲೈ ಶಂಕರ್ ದಾದಾ, ಆಫ್ಟರ್ ಆಲ್ ನೀನೊಂದು ರೌಡಿ. ಎಳೆದ್ರೆ ಬಿದ್ದೋಗೋ MLA ಸೀಟಲ್ಲಿರೋ ನಾರ್ಮಲ್ ಮನುಷ್ಯ. ರೇಯ್, ಶಟಪ್ ಯುವರ್ ಬ್ಲಡಿ ಮೌತ್. ಲೈ ಶಂಕರ್, IPS ಟ್ರೈನಿಂಗ್ ಆದಮೇಲೆ ಏನಂತ ಪ್ರಮಾಣ ಮಾಡಿದ್ದೀನಿ ಗೊತ್ತಾ? ನಮ್ಮ ಮಾತೃಭೂಮಿಗೆ ದ್ರೋಹ ಮಾಡೋ ದೇಶದ್ರೋಹಿಗಳನ್ನ, ಸಮಾಜಕ್ಕೆ ಕೆಟ್ಟದ್ದು ಬಯಸೋ ಹುಳುಗಳನ್ನ, ಬಡವರಿಗೆ ಕೆಟ್ಟದ್ದು ಮಾಡೋ ವೈಟ್ ಕಾರ್ಡ್ ಕ್ರಿಮಿನಲ್ನ, ಚಟ್ಟಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋ ನಿನ್ನಂಥ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ಹಿಡಿದಾಕ್ತೀನಂತೇಳಿ, ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ನನ್ನ ಪ್ರಾಣನ ಒತ್ತಿಡ್ತೀನಂತೇಳಿ ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಮೇಲೆ, ನಮ್ಮ ಕೆಂಪು ಕೋಟೆ ಮೇಲೆ ಆರ್ತಾ ಇರೋ ತ್ರಿವರ್ಣ ಧ್ವಜದ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ ನಾನು ನಿನಗೆ. ಖಬರ್ದಾರ್. ಪ್ರಭುತ್ವ ನನಗೆ ಕೊಟ್ಟಿರುವ ಕೆಲಸಗಳನ್ನು ಸಕ್ರಮವಾಗಿ ನೆರವೇರಿಸ್ತೀನಿ ಅಂತೇಳಿ, ನಾನು ಹಾಕ್ಕೊಂಡಿರೋ ಯೂನಿಫಾರ್ಮ್ ಸಾಕ್ಷಿಯಾಗಿ ಲಾ ಆ್ಯಂಡ್ ಆರ್ಡರ್ ಸರಿಯಾಗಿ ಇರಬೇಕಂತೇಳಿ ನಾನು ಆಜ್ಞೆ ಮಾಡಿದ್ದೀನಿ. ACB, ಒಂದು ಜೀವಿತ ಸತ್ಯ ಹೇಳ್ತೀನಿ, ನೋಟ್ ಮಾಡ್ಕೊ. ಜಿಮ್ಗೆ ಬದುಕಬೇಕಂದ್ರೆ ಫಾಸ್ಟ್గా ಓಡಬೇಕು, ಇಲ್ಲಾಂದ್ರೆ ಪುಲಿಗೆ ಆಹಾರ ಆಗ್ತದೆ. ಪುಲಿ ಬದುಕಬೇಕಂದ್ರೆ ಇನ್ನೂ ಫಾಸ್ಟ್గా ಓಡಬೇಕು, ಇಲ್ಲಾಂದ್ರೆ ಜಿಮ್ಗೆ ಸಿಕ್ಕಂಗಿಲ್ಲ. ಅಲ್ಲಿ ಇವಾಗಿದ್ದ ವ್ಯವಸ್ಥೆಗೆ ಪುಲಿ ಥರ ಜೀವಿಸ್ಬೇಕಂದ್ರೆ ಬೇಕಾಗಿದ್ದದು ಕಾಸು. ಆ ಕಾಸ್ಕೋಸೆ ಗುಂಡಾಗಿದ್ದೀನಿ, ಆ ಕಾಸ್ಕೋಸೆ ಸ್ಮಗ್ಲರ್ ಆಗಿದ್ದೀನಿ, ಆ ಕಾಸ್ಕೋಸೆ ಆಂಟಿ ಸೋಷಿಯಲ್ ಮ್ಯಾನೇಜ್ಮೆಂಟ್ ಆಗಿದ್ದೀನಿ. ರೇ ಅಭಿರಾಮ್, ನಮ್ಮ ಪ್ರಜಾಸ್ವಾಮ್ಯದಾಗೆ ಗೂಂಡಲ್ಗೆ ಒಳ್ಳೆ ಅಂಡದಂಡಲಿದ್ದಾವೆ, ಸ್ಮಗ್ಲರ್ಗೆ ರಾಜಕೀಯ ಪಲ್ಕುಬಡೆ ಐತೆ. ನಮಗೆ ಪಾರ್ಟಿ ಟಿಕೆಟ್ ಬಂದು ನಾವು ಪದವಿಧಿಗೆ ಹೋಗ್ತಿದ್ರೆ ನೀವು ನಮ್ಮ ಸೆಕ್ಯೂರಿಟಿ ಕೋಸ ಗನ್ ಹಿಡ್ಕೊಂಡು ನಿಂದಿರ್ತೀರಿ. ನಮ್ಮನ್ನ ಹಿಡ್ಕೊಂಡ್ರೆ ಟ್ರಾನ್ಸ್ಫರ್ ಆರ್ಡರ್, ಸೆಲ್ಲಿಟ್ ಹೊಡೆದ್ರೆ ಪ್ರಮೋಷನ್. ನಮ್ಮ ರಾಜಕೀಯ ಗುಂಡೆ ಮುಂದು. ಲೇ ದಾದಾ, ನೀನು ರಾಜಕೀಯ ಗುಂಡ ಆದರೆ ನಾನು ಯೂನಿಫಾರ್ಮಲ್ಲಿ ಲೈಸೆನ್ಸ್ ರೌಡಿನಿ. ಈ ಕ್ಷಣದಿಂದ ಕೌಂಟೌನ್ ಸ್ಟಾರ್ಟ್ ಆಗಿದೆ. ದಿನಗಳು ಲೆಕ್ಕ ಇಟ್ಕೋ. ಅಭಿ, ಆತ್ರ ಪಟ್ಟಿದೆ ಅನ್ಕೊಂಡೆ? ಇಲ್ಲ ಸರ್, ಈಗಲೇ ಲೇಟ್ ಆಗಿದೆ. ಅದಲ್ಲ ಬೈ ಸರ್, ಪ್ಲೀಸ್ ಶಂಕರ್ ದಾದನ ಬಗ್ಗೆ ಇನ್ನೇನು ಹೇಳ್ಬಿಡಿ. ಅವನಿಗೆ ಚೆಕ್ ಮಾಡ್ತೀನಿ, ಅವನ ಕ್ಯಾರೆಕ್ಟರ್ ಮುಗಿಸ್ತೀನಿ. ಮೇಡಮ್, ನನ್ನ ಹೆಸರು ಕಿಶೋರ್ ದಾಸ್. ಆ ಬಿಡ್ದಾಗ ನನ್ನ ಜ್ಯುವೆಲರ್ ಶಾಪ್. ನಿಮ್ ಜ್ಯುವೆಲರಿ ಶಾಪಲ್ಲಿ ಏನಾದ್ರೂ ಕಳ್ತನ ನಡೀತಾ? ಇಲ್ಲ ಮೇಡಮ್, ನನ್ನ ಮಿಸೆಸ್ ಕಾಣ್ತಾ ಇಲ್ಲ ಇವಾಗ. ಸ್ವಲ್ಪ ಡೀಟೇಲ್ ಆಗಿ ಹೇಳಿ. 1 ವಾರಲಿಂದ ನನ್ನ ಹೆಂಡತಿ ಕಾಣ್ತಾ ಇಲ್ಲ ಮೇಡಮ್. ನಿಮ್ಮಿಬ್ಬರಿಗೂ ಏನಾದ್ರೂ ಜಗಳ ನಡೀತಾ? ಇಲ್ಲ ಮೇಡಮ್. ನಿಮ್ ರಿಲೇಷನ್ಸ್ ಮನೆಗೇನಾದ್ರೂ ಹೋಗಿದ್ದಾರಾ ತಿಳ್ಕೊಂಡ್ರಾ? ಗೊತ್ತು ಬಿಲ್ ಹಾಕೊಂಡಿದ್ದೀನಿ. ಬಂದು ಊರ್ನ, ಸ್ನೇಹಿತರನ್ನ ಎಲ್ಲರನ್ನ ಎಂಕ್ವೈರಿ ಮಾಡಿದ್ದೀನಿ, ಎಲ್ಲಿ ಇಲ್ಲ.
ಅಸಲು ನಂಗೆ ಕೇಳೋದಿಂಗೆ ಅವ್ರು ಎಲ್ಲಿಗೆ ಹೋಗಂಗಿಲ್ಲ. ರಂಗ, ಎಸ್ ಮೇಡಮ್. ಈ ಕಿಶೋರ್ ಸೇಟಿಂದ ಕಂಪ್ಲೇಂಟ್ ತಗೊಳ್ಳಿ. ಮೇಡಮ್, ಈ ತಿಂಗಳದಾಗ 6 ಮಂದಿ ಹುಡುಗರು ಮಿಸ್ ಆಗ್ಯಾರೆ. ವಾಟ್? ಈ 1 ತಿಂಗಳಲ್ಲೇ 6 ಮಿಸ್ಸಿಂಗ್ ಕೇಸಾ? ಕಿಶೋರ್ ಸೇಟ್ ಅವರೇ, ನಿಮ್ ವೈಫ್ ಫೋಟೋ ಏನಾದ್ರು ತಂದಿದ್ದೀರಾ? ತಂದಿದ್ದೀನಿ ಮೇಡಮ್. ಹಾ, ನನ್ನನ್ನು ಯಾಕೆ ಕರ್ಕೊಂಬಂದಿದ್ದೀರಾ? ನಿಮ್ಗೇನ್ ಬೇಕು? ಪ್ಲೀಸ್, ನಿಮ್ ಕಾಲ್ ಮುಗಿತೀನಿ. ನಿಮ್ಗೇನ್ ಬೇಕಾದ್ರೂ ಕೊಡ್ತೀನಿ. ನನ್ನ ಬಿಟ್ಬಿಡಿ ಪ್ಲೀಸ್. ನನ್ನ ಬಿಟ್ಬಿಡಿ ಪ್ಲೀಸ್. ನಿಮ್ ಕಾಲ್ ಮುಗಿತೀನಿ, ನನ್ನ ಬಿಟ್ಬಿಡಿ. ಏನ್ ಬೇಕಾದ್ರೂ ಕೊಡ್ತೀಯಾ? ಒಡವೆ ಹಣ ಏನ್ ಬೇಕಾದ್ರೂ ಕೊಡ್ತೀನಿ, ಎಷ್ಟ್ ಬೇಕಾದ್ರೂ ಕೊಡ್ತೀನಿ. ನನಗೆ ದುಡ್ಡು ಬಂಗಾರ ಬೇಕಾಗಿಲ್ಲ, ನೀನ್ ಬೇಕು. ನಾನ್ ರೆಡಿ. ಅದಕ್ಕೆ ಇಷ್ಟು ಟೈಮ್ ವೇಸ್ಟ್ ಮಾಡ್ತೀಯಾ? ಕಮಾನ್, ಎಂಜಾಯ್. ಇನ್ನು ಆಲಸ್ಯ ಮಾಡಿದ್ರೆ ಅನವಸರ ಸರ್. ಈಗ ನಡೀತಾ ಇರೋ ಕಾಲಕಲಾಪ ಎಲ್ಲದರಲ್ಲಿ ಶಂಕರದಾದಾಗೆ ಸಂಬಂಧ ಇದೆ. ಅವನ್ನ ಅರೆಸ್ಟ್ ಮಾಡೋಣ ಸರ್. ಅಭಿ, ಸಾಕ್ಷಿ ಇಲ್ಲಾರ್ದೆ ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ. ಸಾಕ್ಷಿಗಳು ಇದ್ದಾವೆ ಸರ್. ಕೋಟೋ ನೋಟ್ ಕೇಸಲ್ಲಿ ಅರೆಸ್ಟ್ ಆದವರಿದ್ದಾರೆ. ಮಾರಣ ಆಯುಧಗಳನ್ನು ರವಾನೆ ಮಾಡೋದ್ರಲ್ಲಿ ಕೇಸ್ಗಳಿದ್ದಾವೆ. ಡ್ರಗ್ಸ್ ಎಲ್ಲ ಕೊಟ್ಬಿಟ್ಟು ಸಿಕ್ಬಿದ್ದವ್ರು ಇದ್ದಾರೆ. ಇವರೆಲ್ಲ ಶಂಕರದಾದದ ಬಗ್ಗೆ ಸಾಕ್ಷಿಗಳು ಹೇಳ್ತಾರೆ. ಅವ್ರು ಹೇಳ್ತಾರ? ಹೇಳಿಸ್ತೀನಿ ಸರ್. ಅವಾಗ ಅವ್ರನ್ನ ಅರೆಸ್ಟ್ ಮಾಡ್ಬೋದಲ್ಲ? ಮಾಡ್ಬೋದು. ಆದರೆ ಅವನ್ನ ಅರೆಸ್ಟ್ ಮಾಡಿದರೆ ಎಲ್ಲೆಲ್ಲಿ ಏನೇನು ನಡೀತೆ, ಯಾರು ಎದುರು ಮಾಡ್ತಾರೋ ಅಂತೇಳಿ ನಿನಗೆ ಗೊತ್ತಾ? ಏನೂ ನಡೆಯಲ್ಲ ಸರ್. ಯಾವಾಗೋ ಏನೋ ನಡೆಯುತ್ತೆ ಅಂತೇಳಿ ಈಗಿಂದನೇ BP ಜಾಸ್ತಿ ಮಾಡೋದು ಬೇಕಾಗಿಲ್ಲ. ನಾನು ಅರೆಸ್ಟ್ ಮಾಡ್ತೀನಿ. ಪ್ಲೀಸ್ ಗಿವ್ ಮಿ ಅ ಪರ್ಮಿಷನ್. ನೋ, ಮೊದಲು ಸಿಕ್ಕಿರೋರ ಹತ್ರ ಸ್ಟೇಟ್ಮೆಂಟ್ ಮಾಡ್ಕೊ, ಆವಾಗ ಪರ್ಮಿಷನ್ ಬಗ್ಗೆ ಆಲೋಚನೆ ಮಾಡ್ತೀನಿ. 1 shot 2 birds. ಹೊಡೆತಕ್ಕೆ ದೆವ್ವ ಇಳಿದು ಬರುತ್ತೆ. ದಾದನ ಇಡಲಿಲ್ಲ ಅಂದರೆ ಈ ದೆವ್ವಗಳೆಲ್ಲ ಮಾತು ಕೇಳಲ್ಲ. ನೀವು ಪರ್ಮಿಷನ್ ಕೊಟ್ಟರೆ ಈ ದಾಂಧಗಳಿದ್ರಲ್ಲಿ ಎಲ್ಲರನ್ನು ಕ್ಲೋಸ್ ಮಾಡ್ತೀನಿ. ಪ್ಲೀಸ್ ಸರ್. ಥ್ಯಾಂಕ್ ಯು ಸರ್. ಹೇ, ಸರಿರೋ. ಏಯ್ ನಿಂದ್ರ, ನಾನು ಮಾತಾಡ್ತೀನಲ್ಲ. ACB ಅಭಿರಾಮ್, ನೀನು ಬರ್ತಂತ ನಂಗೆ ಗೊತ್ತು, ಆದರೆ ಇಷ್ಟು ಬೇಗ ಬರ್ತಾ ಅಂದ್ಕೊಳ್ಳಿಲ್ಲ. ಬಾ, ಊಟ ಮಾಡ್ತು ಮಾತಾಡೋಣ. ಮಿಸ್ಟರ್ ಶಂಕರ್ ದಾದಾ, ನಾನು ನಿಮ್ಮ ಹತ್ರ ಊಟ ಮಾಡೋಕ್ಕೆ ಬಂದಿಲ್ಲ, ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಶಂಕರ್ ದಾದನ ಅರೆಸ್ಟ್ ಮಾಡ್ತೆ? ನಾನು ಹುಟ್ಟಿದ್ದ ತೆಲಂಗಾಣದಲ್ಲಾಗಲಿ ರಾಯಲಸೀಮಾ ಕೋಸ್ತದಾಗೆ ನಂಗೆ ಅಭಿಮಾನ ಇದ್ದಾವೆ. ಹೋಗಿದ್ದ ತಿಂಗಳ ಕುಕ್ಕಟ್ಪಲ್ಲಿ ಬಸ್ ಸ್ಟ್ಯಾಂಡಿಗೆ ನಮ್ಮ ಕುಲಪೋನ್ಗೆ ಯಾವನೋ ಕಾಲು ತೋಲ್ದಾನಂತಾನೆ 15 ಬಸ್ಸಲ್ಲಿ ಹತ್ತಲಿಕ್ಕಿದ್ದೀನಿ. ಅವಾಗ ನನ್ನ ಅರೆಸ್ಟ್ ಮಾಡಲಿಲ್ಲಲ್ಲ. ಅಮೀರ್ಪೇಟ್ದಾಗೆ ನಮ್ಮ ಹುಡುಗರು ಹುಡುಗಿನ ರೇಪ್ ಮಾಡ್ಯಾರೆ. ಅವಳೇನೋ ದೊಡ್ಡ ಪ್ರತಿವತ್ತ ಥರ ಕೇಸ್ ಸಿಕ್ಕ್ಯಾಲೆ ಅಷ್ಟೇ. ಅವಳ ಏರಿಯಾ ಮೊತ್ತ ಬೂರ್ದೆ ಮಾಡಿದ್ದೀನಿ. ಅವಾಗ ನಾನು ಅರೆಸ್ಟ್ ಮಾಡಲಿಲ್ಲಲ್ಲ. ಮೊನ್ನೆ ಎಲೆಕ್ಷನ್ದಾಗೆ MLA ತನ ನಿಂದಿದ್ದವ್ರಿಗೆ ಅವನ ಜೊತೆಗೆ 30 ಮಂದಿನ ಕೊಲೆ ಮಾಡ್ತೀನಿ. ಅವಲ್ದಾಗೆ ನಿಮ್ಮ ಪೊಲೀಸವರು ನನ್ನ ಅರೆಸ್ಟ್ ಮಾಡಲಿಲ್ಲ. ACP, ನಾನು ನಿಂತ್ರೆ ಪಬ್ಲಿಕ್ ಮೀಟಿಂಗ್, ನಡೆದ್ರೆ ಊರೇ ಗಿಂಪು, ಮಕ್ಕೊಂಡ್ರೆ ಟೋಟಲಿ ಸ್ಟೇಟೇ ಬಂದ್. ನೀನು ಎಲ್ಲಿವರೆಗೂ ಓದ್ಕೊಂಡಿದ್ಯಾ? 9. ನಮ್ಮ ರಾಷ್ಟ್ರ ಜನಗಳು ಎಷ್ಟು ಗೊತ್ತಾ? ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಭಾಷೆ ಮಾತಾಡ್ತಾರೆ ಗೊತ್ತಾ? ಗೊತ್ತಿಲ್ಲ. ಏನೋ ಈ ದೇಶ ಚರಿತ್ರೆ ಗೊತ್ತಿಲ್ಲ, ಹುಟ್ಟಿದ್ದು ಬಿಟ್ಟಿದ್ದು ಗೊತ್ತಿಲ್ಲ, ಸಂಸ್ಕೃತಿ ಸಾಂಸ್ಕೃತಿಕ ಗೊತ್ತಿಲ್ಲ. ನೀನು ನಿಂತ್ಕೊಂಡ್ರೆ ಪಬ್ಲಿಕ್ ಮೀಟಿಂಗ್, ನಡೆದ್ರೆ ಮೆರವಣಿಗೆ, ನಿದ್ದೆ ಹೋದ್ರೆ ಬಂದ. ಏಯ್ ಮುಚ್ಚ. ಈ ಮನೆ ಸುತ್ತ ಬಂದೋಬಸ್ತ್ ಇದೆ. ನಿನ್ನ ಸೆಕ್ಯೂರಿಟಿ ಕೂಡ ನಮ್ಮವರೇ ಇದ್ದಾರೆ. ನೀನು ಕದ್ಲಿದ್ರೆ ಸೂಟ್ ಮಾಡಂತೇಳಿ ಆರ್ಡರ್ ಪಾಸ್ ಮಾಡಿದ್ದೀನಿ. ಎಷ್ಟು ಧೈರ್ಯ? ಏನೇರಕ್ಕಿಂತ ನಾನು ಅರೆಸ್ಟ್ ಮಾಡ್ತೀನಿ? ಪೊಲೀಸ್ ಪವರ್ ನಿನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ. ಗುಂಡಾ ಆ್ಯಕ್ಟ್ ಕೆಳಗಡೆ ಯಾರನ್ನಾದರೂ ಎಲ್ಲಾದರೂ ಅರೆಸ್ಟ್ ಮಾಡ್ಬೋದು ಅನ್ಕೊಂಡಿದ್ದೀನಿ. ನಿನ್ನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ಸಹ ಬಂದಿದ್ದೀನಿ. ನಿನ್ನ ನಾಯಿ ಹೊಡೆದು ಬೇಡಿ ಹಾಕ್ಸ್ಬಿಟ್ಟು ನಿನ್ನ ನಡಿ ರೋಡಲ್ಲಿ ಕೊಟ್ಕೊಂಡು ಹೊಡ್ಕೊಂಡು ಹೋಗ್ತೀನಿ. ACB, ನಿನ್ನನ್ನು ಏನು ಮಾಡ್ಲಾರ? ಇವಾಗ ನಡೆದಿದ್ದ ಅದೆಲ್ಲ ನಾನು ನನ್ನ ಪಬ್ಲಿಸಿಟಿಗೆ ಯೂಸ್ ಮಾಡ್ತೀನಿ. ನಿಂಗೆ ಶಂಕರ್ಗಿರಿ ಮಾನ್ಯ ಕೊಟ್ಟು ಕಳಿಸ್ತೀನಿ. ದಾದಾ, ನೀನು ಆಲ್ಕದ ಏಜೆಂಟ್ ಅಂತ ಹೇಳ್ಬಿಟ್ಟು ಪೂರ್ತಿ ಆಧಾರಗಳು ನಮ್ಮ ಹತ್ರ ಇದ್ದಾವೆ. ಕಮನ್ ಮೂವ್. ಅಭಿರಾಮ್, ನಿನ್ನಂಥ ಡೇರಿಂಗ್ ಆಫೀಸರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರೋದಕ್ಕೆ ಗರ್ವ ಮಾಡ್ತಾ ಇದ್ದೀನಿ. ನಿಮ್ಮಂಥ ಆಫೀಸರು ಈ ರಾಷ್ಟ್ರಕ್ಕೆ ಒಬ್ಬರಿದ್ದರೆ ಸಾಕು ಸರ್. ಈ ರಾಷ್ಟ್ರ ಯಾವಾಗೂ ಒಳ್ಳೆಯಾಗಿರೋದು. ಐ ಆಮ್ ರಿಯಲಿ ಅಪ್ರಿಷಿಯೇಟಿವ್ ಸರ್. ನನ್ನ ಡ್ಯೂಟಿನ ನಾನು ಮಾಡಿದ್ದೀನಿ. ನಿಜವಾಗ್ಲೂ ಯಾವ ಆಫೀಸರ್ ಆಗಲಿ ಅವ್ನ ಕೆಲಸನ ಅವ್ನು ಮಾಡಿದರೆ ಈ ಟೆರರಿಸ್ಟ್ನ ಪೂರ್ತಿಯಾಗಿ ತೊಳೆದಾಕ್ಬೋದು ಸರ್. ಇವತ್ತಿನ ರೌಡಿಗಳೇ ನಾಳೆ ಉಗ್ರವಾದಿಗಳೇ ಮಾರಿ ಹೋಗ್ತಾ ಇದ್ದಾರೆ. ISI ಆಲ್ ಖೈದಾಗಳಲ್ಲಿ ಲುಂಗ್ ಹೋಗ್ತಾ ಇದ್ದಾರೆ. ಮಾತೃ ದೇಶಕ್ಕೆ ದ್ರೋಹ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ.
ಅಮಾಯ ಜನರ ಪ್ರಾಣಕ್ಕೆ ಹಾನಿ ಮಾಡ್ತಾ ಇದ್ದಾರೆ. ಈ ಶಂಕರದಾದ ಅಂಥವ್ರನ್ನ ಅರೆಸ್ಟ್ ಮಾಡಿದರೆ ಪ್ರಜೆಗಳು ಆಯೋಗ ಬದುಕ್ತಾರೆ ಸರ್. ಓಕೆ ಅಭಿ, ನೀನೇನು ಮಾಡಿದರೂ ನಮ್ಗೆ ಅಭ್ಯಂತರ ಇಲ್ಲ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಬಾಸು ಕರೆದಿದ್ದೆ ಬಾಸು? ಏನಯ್ಯ? ನಾನು ಪೊಲೀಸ್ ಆಫೀಸರ್ನ. ಕಳ್ಳರ ನಾಯಿಗೆ ತರ್ತಾರ ಬಾಸ್ ಏನು? ಅಮ್ಮಮ್ಮ, ಆ ಕರಡೋನ ಅಷ್ಟು ತೆಲಿಗೆ ತೀದಾಗಬೇಡ ಬಾಸು. ಸ್ಟೇಟ್ ಲೆವೆಲಿಂದ ನ್ಯಾಷನಲ್ ಇಂಟರ್ನ್ಯಾಷನಲ್ ವರೆಗೆ ಆ ಮಾತಿಗೆ ತಿರುಗೇ ಇಲ್ಲ ಬಾಸು. ನಮ್ಮ ಯುವ ಸಾಮ್ರಾಟ್ ನಾಗಾರ್ಜುನ ಸಿನಿಮಾ ಬಾಸ್, ಮಾರ್ಷಲ್ ಆರ್ಟ್ ಬ್ರೂಸ್ಲಿ ಫಸ್ಟ್ ಮೂವಿ ದ ಬಿಗ್ ಬಾಸ್. ಪ್ರಪಂಚದಾಗಿದ್ದ ಎಲ್ಲಾರ ನಾಯಕರು ನೇತಾಜಿನ ಕರೋ ಮಾತೆ ದ ಬೋಸ್ ಈಸ್ ಬಾಸ್. ವಾಸು, ಬಾಸು ಭಾಳ ದೊಡ್ಡದಾಗಿ ಹೇಳಿದೆ. ನಿನಗೆ ಹೆಡ್ ಕಾನ್ಸ್ಟೇಬಲ್ ಪ್ರಮೋಷನ್ ಕೊಡಂತೇಳಿ ಶಿಫಾರಸ್ ಮಾಡ್ತೀನಿ. ಅಮ್ಮಮ್ಮ, ಪ್ರಮೋಷನ್ ಕೊಟ್ಟು ನನಗೆ ಕೊಟ್ಟು ಕಳ್ಸ್ಬೇಕಂತಾನೆ, ಅದೇನ್ ಬೇಡ. ಪೊಲೀಸ್ ಪೋಸ್ಟ್ ನಂಗೆ ಬಿಲಂಗಿಲ್ಲ. ಏನೋ ಬ್ರತ್ಕುತೆರು ಹೋಗೋಸ ಹೋಮ್ ಗಾರ್ಡ್ ತರ ಹಿಂಗೆ ಜಾಯ್ನ್ ಆಗಿದ್ದೀನಿ. ಪ್ರಮೋಷನ್ ನಂಗೆ ಬೇಡ. ಲಾಟಿನ್ ನೋಡಿದ್ರೆ ದಡ, ತುಪಾಕಿ ನೋಡಿದ್ರೆ ಒಣಕು. ನಿಜವು ಕೇಳ್ಬೇಕಂದ್ರೆ ಪೊಲೀಸ್ ಡದ್ದೆಗೆ ನನ್ನನ್ನು ನೋಡ್ಕೊಂಡು ನಂಗೆ ಭಯ. ಯಾವುದೋ ವಿನಾಯಕನ ವಿಗ್ರಹ ಹತ್ರ ಎಲ್ಕೆ ತರ ನಿಮ್ಮ ಹತ್ರ ಚೆನ್ನಾಗಿ ಬಿದ್ದಿದ್ದೀನಿ. ಪ್ರಮೋಷನ್ ಕೊಟ್ಟು ನನ್ನ ದೂರ ಮಾಡಬೇಡ್ರಿ ಬಾಸ್, ಇಲ್ಲಂದ್ರೆ. ಸರಿ ಸರಿ, ಇಲ್ಲೇ ಇರುವಂತೆ. ಮೊದ್ಲೋಗಿ ಊಟ ತಗೊಂಡ್ ಬಾ. ಥ್ಯಾಂಕ್ ಯು ಬಾಸು. ಆ ಮೆಸ್ಸನ್ಗೆ ಹೇಳು ಕರಿಸ್ ಚೆನ್ನಾಗಿರ್ಬೇಕಂತೇಳಿ. ಹಂಗೆ ಬಾಸು, ಗಟ್ಟಿಗೆ ಮಾತ್ ಕೇಳ್ತೀನಿ. ವಾಸು, ವಾಸು. ನೀನಲ್ಲ, ನಾನು ಹೇಳಿದೇನಂತೇಳಿ. ವಾಸು, ನೀನೀಗ ಮೆಸ್ಗೋಗೋ ಅವಶ್ಯಕತೆ ಇಲ್ಲ. ಸರ್ಗ್ ಊಟ ನಾನೇ ತಗೊಂಡ್ ಬಂದಿದ್ದೀನಿ. ನೀನೋಗಿ ಸ್ವೀಟ್ ಪಾನ್ ತಗೊಂಡ್ ಬಾ. ಒಂದ್ ಜರ್ದಾ ಪಾನ್ ಪ್ಲೀಸ್ ಫಾರ್ ಮೀ. ಓಕೆ, ಥ್ಯಾಂಕ್ಸ್. ಶಶಿ, ನೀನ್ ಯಾಕೆ ತಗೊಂಡ್ ಬಂದೆ? ನಿಮಗೆ ಟ್ರೀಟ್ ಕೊಡ್ಬೇಕು ಅನ್ಸ್ತು. ಹೋಟೆಲ್ ಕರೆದ್ರೆ ಬರ್ತಿರೋ ಇಲ್ವೋ ಅಂತ ನಾನೇ ನನ್ನ ಕೈಯಾರೆ ಮಾಡಿ ತಗೊಂಡ್ ಬಂದಿದ್ದೀನಿ. ಅವಸರನಾ? ಉಪ್ಪು ಖಾರ ಇಲ್ದೂಟ ದಿನ ತಿಂತಿರಲ್ಲ, ಮಮತೆ ಸೇರ್ಸ್ ಮಾಡಿದ್ದೀನಿ. ನಾಟಿ ಕೋಳಿ ಮಾಂಸ, ಪ್ರಾನ್ಸ್ ಫ್ರೈ ಕರಿ, ಬೇಳೆ ಸಾರು, ಹುಣಸೆ ಹಣ್ಣು ಚಟ್ನಿ. ಗುಡ್. ಥ್ಯಾಂಕ್ ಯು ಸರ್. ನುಗ್ಗೆಕಾಯಿ ತುಪ್ಪ ನಾನು ತಿಂತೀನಿ, ಮಿಗ್ಲಿದ್ದು ನೀನು ತಿನ್ನು. ಸರ್, ನುಗ್ಗೆಕಾಯಿ ಬಿಳೆ ಅನ್ನ ತಿನ್ನೋದಾಕ ನಾನು ಡಿಸ್ಟರ್ಬ್ ಮಾಡಬೇಡ. ಬಾಸ್, ನೀನು ಅಂದರೆ ಜೀವನ ಪೂರ್ತಿ ಬೇಳೆ ಸಾರು ಮಾಡಾಕ್ತೀನಿ. ನಿನ್ಗೋಸ್ಕರ ನನ್ನ ಪ್ರಾಣ ಆದರೂ ಕೊಡ್ತೀನಿ. ಹಲೋ, ಹೌದಾ? ಓಕೆ, ಬರ್ತಾ ಇದ್ದೀನಿ. ಒಂದು ಅರ್ಧ ಗಂಟೆಯಲ್ಲಿ ಇರ್ತೀನಿ. ಬಾಯ್. ಇವಾಗೆ ನಮ್ಗೆ ಕೊಟ್ಟಿದ್ದ ಕಂಪ್ಲೇಂಟ್ ಆಧಾರ ನೋಡಿದ್ರೆ 6 ಮಂದಿ ಹೆಂಗಸರು ಮಿಸ್ ಆಗ್ಯಾರೆ. ಅದು 1 ತಿಂಗಳಲ್ಲಿ. ಕಂಪ್ಲೇಂಟ್ ಕೊಡ್ಲಿಲ್ಲದ ಕೇಸು ಏಸಿದಾವೋ ಗೊತ್ತಿಲ್ಲ ಸರ್. ಸರ್, ಭಾಳ ಕ್ರಿಟಿಕಲ್ ಕಂಡೀಷನ್ ಹ್ಯಾಂಡಲ್ ಮಾಡಿದ್ವಿ. ಆದರೆ ಮಿಸ್ಸಿಂಗ್ ಕೇಸುಗಳು ತಲೆನೋವಾಗಿ ತಯಾರಾಗಿದೆ. ಏನ್ ಮಾಡಮ್? ಈ ಕೇಸ್ ನಮ್ಮ ACB ಅಭಿರಾಮ್ಗೆ ಹಿಡಿದು ಕೊಡಮ್. ವಾಟ್ ಈಸ್ ಯುವರ್ ಒಪಿನಿಯನ್? ಸರ್, ನಿಮ್ಮ ಆಲೋಚನೆ ಕರೆಕ್ಟೇ, ಆದರೆ ಅದು ಅಲ್ಲ ಅನಿಸುತ್ತೆ. ಅಸಲು ನೀವು ಕೆಲವೇ ಸರಿ ಇಲ್ಲ ಅನಿಸ್ತೈತೆ. ನೋ ಸರ್, ಐ ಆಮ್ ಶೂರ್. ಸಮರ್ಥವಾಗಿರೋ ವ್ಯಕ್ತಿಯನ್ನು ನಿಲ್ಲಿಸೋದೇ ಕರೆಕ್ಟ್ ಅನ್ಕೊಂಡಿದ್ದೀನಿ. ಆದರೆ ಡಿಪಾರ್ಟ್ಮೆಂಟಲ್ಲಿ ಯಾರು ಇಲ್ಲದೆ ಥರ ಅಭಿರಾಮನ್ ಒಂದೇ ಕೆಲಸ ಮಾಡೋದು ನೀವು ತಪ್ಪು. ಬ್ಯಾಲೆನ್ಸಿಂಗ್ ಆಗಂಗಿಲ್ಲ ಅಂದಿರಿ. ಆ ಪಾಯಿಂಟಿಗೆ ಬರ್ತಾ ಇದ್ದೀನಿ. ಅಭಿರಾಮ್ ACBಗೆ ಒಂದು ಡೈನಾಮಿಕ್ ಪರ್ಸನ್, ನೋ ಡೌಟ್. ಬಟ್ ಈ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಅಫ್ಕೋರ್ಸ್, ಒಬ್ಬ ಮಾಮೂಲಿ ಮನುಷ್ಯ. ಆಲ್ರೆಡಿ ಆ್ಯಂಟಿ ಟೆರರಿಸ್ಟ್ ಇನ್ಚಾರ್ಜ್ ಆಗಿ ಭಾಳ ರಿಸ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಕಿಡ್ನಾಪ್ ಕೇಸ್ಗಳೆಲ್ಲ ಅವ್ರಿಗೆ ಕೊಟ್ಬಿಟ್ರೆ ಓವರ್ಲೋಡ್ ಆಗುತ್ತೆ. ಅವಾಗ ಬ್ಯಾಲೆನ್ಸ್ ತಪ್ಪಾಗುತ್ತೆ. ನಿಮ್ಮ ಆರ್ಗ್ಯುಮೆಂಟ್ ಚೆನ್ನಾಗೈತೆ. ಯು ಕ್ರಾಸ್ಡ್ ಯುವರ್ ರೂಲ್ಸ್. ಕಮಿಷನರ್, ಸ್ಟಾಪ್ ಇಟ್. ಜೆಂಟಿಲ್ಮ್ಯಾನ್ಸ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಯಾರ ತೂಕ ಅವ್ರಿಗೆ ಗೊತ್ತಾಗ್ತದೆ. ಐ ನೋ ವೆರಿ ವೆಲ್ ಅಬೌಟ್ ಹಿಮ್. ಏನಂತೆ ಅಭಿರಾಮ್? ಸರ್, ನನ್ನ ಮೇಲಿಟ್ಟಿರೋ ನಿಮಗೆ ಕೃತಜ್ಞತೆಗಳು. ನನಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ಆದಷ್ಟು ಬೇಗ ಕಳ್ಳರನ್ನ ಹಿಡ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಹೌದವಿ, ಮತ್ತೆ ಗಾಡಿ ಚೇಂಜ್ ಮಾಡಿದಂತಲ್ಲ? ನನಗಿರೋ ಒಂದೇ ಒಂದು ಬ್ಯಾಡ್ ಹ್ಯಾಪಿ, ಹೊಸ ಗಾಡಿ ಮಾರ್ಕೆಟ್ಗೆ ಬಂದರೆ ಹಳೆ ಗಾಡಿನ ಬಿಟ್ಬಿಡ್ತೀನಿ. ನಾಳೆ ಮದುವೆ ಆದಮೇಲೆ ಅದೇ ಕಂಟಿನ್ಯೂ ಮಾಡ್ತೀಯಾ? ಸರ್,
ಒಂದು ಆಧಾರ ಕೂಡ ಇಲ್ಲ. ಯಾರನ್ನ ಅನುಮಾನ ಬಿಡಬೇಕು ಗೊತ್ತಾಗ್ತಿಲ್ಲ. ತುಂಬಾ ಕ್ರಿಟಿಕಲ್ ಕೇಸ್ ಸರ್. ಟೀ ನೀನು ಕುಡಿ. ಮಿಸ್ ಆದವರೆಲ್ಲ 18ರಿಂದ 30 ಮದುವೆ ಆಗದೆ ಇರೋರು, ಮದುವೆ ಆದವರು ಕೂಡ ಇದ್ದಾರೆ. ಭಾಳ ಕನ್ಫ್ಯೂಷನ್ ಆಗಿದೆ. ಲವ್ ಅಫೇರ್ಸ್ ಆರ್ ಕಿಡ್ನಾಪ್ ಏನಾದರೂ ಆಗ್ಬೋದಲ್ವಾ ಸರ್? ನೋ ನೋ ನೋ, ಆ ಎರಡರ ಮಧ್ಯೆ ಭಾಳ ತೇಡ ಇದೆ. ಲವ್ ಅಫೇರ್ಸಲ್ಲಿ ಬೇಕಂತಾನೆ ಮಿಸ್ ಆಗ್ತಾ ಇದ್ದಾರೆ. ಅವರಿಂದ ಅವರೇ ಹೇಳ್ಕೊಳ್ಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನಮಗೆ ಟೆನ್ಷನ್ಸ್ ಬಿಟ್ಟರೆ ಪ್ರಾಬ್ಲಮ್ಸ್ ನಮಗೇನಿರಲ್ಲ. ಬಟ್ ಮದುವೆ ಆದವರು ಮಿಸ್ ಆಗೋ ಕೇಸಲ್ಲಿ ಇದ್ದಾರಂದರೆ ಡೆಫಿನೆಟಾಗಿ ಕಿಡ್ನ್ಯಾಪ್ ಆಗಿದ್ದಾರಂತ. ಕಿಡ್ನ್ಯಾಪರ್ಗೆ ಒಂದು ಪರ್ಪಸ್ ಇರುತ್ತೆ, ಅದಕ್ಕೋಸ್ಕರ ಡಿಮ್ಯಾಂಡ್ ಮಾಡ್ತಾನೆ. ಬಟ್ ಇಲ್ಲಿವರೆಗೂ ಯಾವ ಥರದ್ದು ಡಿಮ್ಯಾಂಡ್ ಕಾಲದ್ದು ಬಂದೇ ಇಲ್ಲ. ವಿಕ್ಟಿಮ್ನೇ ಯಾವ ಥರ ಕಂಡುಹಿಡಬೇಕು? ಸರ್, ಅವ್ನು ಸೆಕ್ಸ್ ಇಂಟ್ರೆಸ್ಟೆಡ್ ಆಗಿರ್ಬೋದಲ್ಲ? ಲೇಡೀಸ್ನ ಎಂಜಾಯ್ ಮಾಡಿ ಸಾಯಿಸಿ ಡೆಡ್ ಬಾಡೀಸ್ನ ಮಾಯ ಮಾಡ್ತಿರ್ಬೋದಲ್ಲ? ಆಮ್ ಐ ರೈಟ್ ಸರ್? ಹಲೋ, ಫೋನಲ್ಲಿ ಬೇಡ, ನಾನು ಬರ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಫೋನ್ ಇಡು, ನಾನು ಅಲ್ಲಿಗೆ ಬಂದಮೇಲೆ ಹೇಳ್ತೀನಿ. ನಾನು ಬರ್ತಾಯಿದ್ದೀನಿ, ಅರ್ಧ ಆಯ್ತಾ? ಫೋನ್ ಇಡು. ಹಲೋ ಸರ್. ಶಶಿ ಹೇಳು. ಸರ್, ಕಮಿಷನರ್ಗೆ ಫೈಲ್ ಕೊಡ್ಬೇಕಂತ ಬಂದೆ. ಕೊಟ್ಟಿದೆಯಾ? ನೋ ಸರ್, ಅವ್ರು ನೋಡಿದ್ರೆ ಅನುಮಾನ ಅನಿಸ್ತಿದೆ. ಯಾವುದೋ ಫೋನ್ ಬಂತು, ಗಾಬರಿಯಿಂದ ಹೊರಗೋದ್ರು. ಬ್ರೀಫ್ ಕೇಸಲ್ಲಿ ರಿವಾಲ್ವರು ಇಟ್ಕೊಂಡ್ರು. ನೀನು ಫಾಲೋ ಆಗಿದೆಯಾ? ನೋ ಸರ್, ಅವ್ರು ಕಮಿಷನರ್ ಅಲ್ವಾ, ಅದಕ್ಕಂತ. ಯು ಫೂಲ್. ಕಮಿಷನರ್ ಆದ್ರೇನು ಕಾನ್ಸ್ಟೇಬಲ್ ಆದ್ರೇನು ಅನುಮಾನ ಬಂದಾಗ ನೀನು ಫಾಲೋ ಮಾಡಬೇಕು. ಸಾರಿ ಸರ್. ಓಕೆ ಸರ್. ಯಾರು ನೀನು? ನಾನೇನು ಮಾಡಬೇಡ, ನಾನು ಯಾಕೆ ಕಿಡ್ನಾಪ್ ಮಾಡಿದೆ? ಯಾರು ನೀನು? ನಿನ್ಗೆ ಏನು ಬೇಕಾದರೂ ಕೊಡ್ತೀನಿ. ಕಮಾನ್, ಏನು ಬೇಕಾದರೂ ತಗೋ. ಕಮಾನ್, ಎಂಜಾಯ್ ಮೀ ಪ್ಲೀಸ್. ನನ್ನ ಮಾತ್ರ ಏನು ಮಾಡಬೇಡ. ಹೋಗ್ವರಿಗೆ ಏನ್ರಿ ಹಂಗ ಹೊರಗಾಗ್ತಾ ಇದ್ದೀರಾ? ಏಯ್. ಆದರೂ ನಾನು ಏನು ಕೇಳಿದ್ದೀನಿ ರೀ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತೇಳಿ ಕೇಳಿದ್ದೀನಿ. ಅದೆಲ್ಲ ಹೇಳೋದ್ರಿಂದ ನಿಮಗೆ ಲಾಭ. ರೇಷನ್ ಕಾರ್ಡು, ಗ್ಯಾಸ್ ಕಾರ್ಡು, ಪಾಸ್ಪೋರ್ಟು, ಪಾನ್ ಕಾರ್ಡು ಎಲ್ಲ ನಿಮಗೆ ಲಾಭ. ಗುರ್ತಿರ್ಬೇಕಲ್ಲ. ಸರಿ ಹೇಳಿ ಹೋಗಿದ್ರ ಅಂತೇಳಿ ಬರೆದ್ಬಿಡ್ತೀನಿ. ಏನೇ ಸಿನಿಮಾ ನೋಡ್ತಿದ್ವಿ, ಒಳಗೆ ನಡಿ. ಏಯ್, ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಆಲೋಚನೆ ಮಾಡ್ತಾ ಇದೀಯಾ? ಬದುಕೋದಿಲ್ವಾ? ನಾನು ಏನಾದರೂ ಪರೋಟಾಗಿ ನಿಂತಿದ್ರೆ ನಾನು ಬದುಕೇ ಇರ್ತೀನಿ. ಅರೆ ಚಂದು, ನೀನಾ? ಏಯ್, ನಿನ್ನ ನಮ್ಮ ಬೇರಾಮೆ ಅಲ್ವಾ? ಹೌದು. ಇಷ್ಟು ವರ್ಷ ಆದರೂ ನಿನ್ನ ಮ್ಯಾನೇಜರ್ ನನ್ನ ಬದಲಾದ್ರಲ್ಲ, ಅದು ಮಾರ್ದಾಗ. ಇವ್ರು ರೋಡಲ್ಲಿ ತಿರುಗ್ತಾ ಇದೆಯಾ? ಏನು ಮಾಡ್ತಿದ್ಯಾ? ಓದಿಕೊಂಡಿದ್ದಕ್ಕೆ ಉದ್ಯೋಗ ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಮುನ್ಸಿಪಲ್ ಕಾರ್ಪೊರೇಟ್ ಗುಮಸ್ತಗಿರಿ ಮಾಡ್ತಾ ಇದ್ದೀನಿ. ಜನಾಭಾ ಲೆಕ್ಕ ಪರವಾಗಿಲ್ಲ, ಫ್ಯೂಚರಲ್ಲಿ ಬಿಲ್ಗೇಟ್ಸ್ ಆಗ್ತೀನಿ. ಸರಿ ಬಾ, ಮನೆಗೆ ಹೋಗಿ ಮಾತಾಡೋಣ. ಹೌದಾ, ಮನೆ ಊಟ ಮಾಡಿ ಭಾಳ ದಿವಸ ಆಯ್ತು. ಸಿಸ್ಟರ್ ಏನು ಮಾಡಿದಳೋ ನೋಡ್ಬೇಕು. ಅವ್ರು ಯಾಕೆ ಮಾಡ್ತಾರೆ?
ನಿಮ್ಮ ಮನೆಯವ್ರಿಗೆ ಅಡಿಗೆ ಬರಲ್ವಾ? ಏನ್ ಸಿಸ್ಟರ್, ಯಾರ ಮನೆಯವರು? ನಿನಗೆ ತಪ್ಪಾಗಿ ತಿಳ್ಕೊಂಡಿದ್ಯಾ? ಅವಳು ನನಗೆ ಸಬ್ಬಾರ್ಡಿನೇಟ್, ನನಗಿನ್ನೂ ಮದುವೆ ಆಗಿಲ್ಲ. ಈಗ ಮಾಡ್ಕೋ, ಅವಸರನಾ? ಅದೇನೋ ಮನೆಗೆ ಯಾರು ಇಲ್ಲಾರ್ದೆ ಬೆಳಕಿರಲ್ಲ, ಹೆಣ್ಣಿಲ್ಲಾರ್ದ ಗಂಟಿಗೆ ಕಳೆ ಇರಲ್ಲ. ಹೆಣ್ಣಂದ್ರೆ ನನಗೆ ಅಸಹ್ಯ. ಐ ಹೇಟ್ ವುಮೆನ್. ಇನ್ಯಾವಾಗಲೂ ಅವ್ರ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ಅದಿರ್ಲಿ, ಮುಂದೆ ಬಾರೋ, ನಡಿಯಮ್ಮ. ಲೇ, ನಿಮ್ಮ ಮನೆ ಕೆಲಸದವನಿಗೆ ಏನೋ ಕೈ ಕೆಲಸ ಇದೆ, ಬ್ರಹ್ಮಾಂಡಾಗ ಇದೆ. ಅವನು ಒಂಡೇದನಲ್ಲ, ಹೋಮ್ ಗಾರ್ಡ್. ನೀನ್ ತಿಂತಿರೋದು ಮನೆ ಊಟ ಅಲ್ಲ, ಹೋಟೆಲ್ ಊಟ. ಎಷ್ಟು ದರಿದ್ರಾಗಿದ್ರು ಬ್ರಹ್ಮಾಂಡಾಗ ಅಂತ ಇದೀನಿ ನೋಡು. ಮನೆ ಬಿಟ್ಬಿಟ್ಟು ಎಷ್ಟು ದಿವಸ ಆಯ್ತೇನು? ನಮ್ ಕಾಲೇಜ್ ಆದ್ಮೇಲೆ ನನ್ಗೆ ಅಮೇರಿಕ ಹುಚ್ಚಿಡ್ತು. ಕಂಪ್ಯೂಟರ್ ಅಲ್ಲಿ ಅದೇದೇನು ಕಲ್ತ್ಕೊಂಡ್ಬಿಟ್ಟು ಅಮೇರಿಕ ಹೋಗೋಣ ಅನ್ಕೊಂಡೆ, ಬಟ್ ನೋ ರಿಸಲ್ಟ್. ಆದ್ರೆ ಫ್ರೆಶರ್ ಅನ್ನ ಆಗಿರ್ಬೇಕು, ಇಲ್ಲಾಂದ್ರೆ ಎಕ್ಸ್ ಮ್ಯಾನೇಜರ್ ಅನ್ನ ಆಗಿರ್ಬೇಕು. ಮಧ್ಯದಲ್ಲಿ ನನ್ನಂತರ ಅಮೇರಿಕ ಹೋಗೋ ಅದೃಷ್ಟ ಇರಲ್ಲ. ಇದಕ್ಕೂ ನೀನೇನ್ ಮಾಡ್ತಾ ಇದೀಯಾ? ಅದೇ ಜಾಬ್, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ಲು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಸಾರಿ ಸರ್, ನನಗೆ ಬೇಕಾಗಿದ್ದು ಸಾನುಭೂತಿ ಅಲ್ಲ, ಕಾಣಿಸ್ದೆ ಹೋಗಿರೋ ನನ್ನ ಮಗಳು. ಸರ್, ನಿಮಗೂ ಶಂಕರ್ ದಾದ್ಗೆ ಏನೋ ಜಗಳ ಆಗಿದೆ ಅಂತೇಳಿ ರೂಮರ್ಸ್ ಕೇಳಿಸ್ತಾ ಇದೆ. ಒಂದು ವೇಳೆ ನಿಮ್ಮ ಮಗಳು ಕಾಣಿಸ್ದೆ ಹೋಗಿರೋದಕ್ಕೆ ಅದಕ್ಕೆ ಇರಲ್ಲ. ಶಂಕರ್ ದಾದದ ಬಗ್ಗೆ ನನಗೆ ಭಾಳ ಚೆನ್ನಾಗಿ ಗೊತ್ತು, ಅವ್ರ ಬಗ್ಗೆ ನಾನು ಏನೂ ಇಲ್ಲ. ಸರ್, ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನಿಮ್ಮ ಮಗಳಿಗೆ ಯಾರಾದರೂ ಬಾಯ್ ಫ್ರೆಂಡ್ ಇದ್ದಾರಾ? ಐ ಮೀನ್, ಅವ್ರು ಯಾರನ್ನಾದ್ರೂ ಪ್ರೀತಿಸಿದಾರಾ? ನೋ, ನನಗೆ ಗೊತ್ತು ಆ ಥರದ್ದು ಯಾವುದೂ ಇಲ್ಲ. ನಿಮ್ಗೆ ಗೊತ್ತಾಗ್ಲಾರ್ದು ಏನಾದರೂ ಇರ್ಬೋದು. ಕಮಿಷನರ್ ಅವರೇ, ಹದ್ದು ಮೀರಿ ಮಾತಾಡ್ತಾ ಇದ್ರಾ? ಸಾರಿ ಸರ್, ಕುಟುಂಬ ಸಭ್ಯದವರು ಯಾರು ಕಾಣಿಸ್ಲಿಲ್ಲ ಹೋಗ್ಲಿಲ್ಲ ಅಂದರೆ ಎಷ್ಟು ಬಾಧೆ ಬೀಳ್ತಾರೆ ನನಗೆ ಈಗ ಗೊತ್ತಾಗ್ತಾ ಇದೆ. ಮಾಡ್ತೀವಿ ಸರ್, ನಿಮ್ಮ ಮಗಳು ಎಲ್ಲಿದ್ದಾರೆ ಅಂತೇಳಿ ಟ್ರೇಸ್ ಮಾಡ್ತೀವಿ. ಇದ್ರೊಳಗಡೆ ನಿಮ್ಗೆ ಯಾರಾದರೂ ಫೋನ್ ಮಾಡಿದ್ರೆ ನಮಗೆ ಹಾಲಾದರೂ ಮೆಸೇಜ್ ಆದರೂ ಮಾಡಿ. ಓಕೆ, ನಾನು ಬರ್ತೀನಿ ಸರ್. ರಂಗನಾಥ್ ಅವರೇ, ನೀವೇನು ವರಿ ಆಗಬೇಡಿ. ಅಭಿರಾಮ್ ಇದೆ, ನನ್ನ ನಂಬಿಕೆ ಇದೆ. ನಿಮ್ಮ ಮಗಳನ್ನ ಗ್ಯಾರಂಟಿಯಾಗಿ ಕರ್ಕೊಂಬರ್ತಾರೆ. ಅಳ್ಬೇಡಿ ಮೇಡಮ್, ನಿಮ್ಮ ಮಗಳು ಬೇಗನೆ ಬಂದ್ಬಿಡ್ತಾಳೆ. ಏನಂದ್ರೆ ಸುಮ್ಮನೆ ಇರ್ಮಿ ಲಕ್ಷ್ಮಿ, ಹತ್ತು ಪ್ರಯೋಜನ ಇಲ್ಲ. ಅಳ್ದೆ ಹೇಗಿರೋದು ಅಂದರೆ, ವಯಸ್ಸಲ್ಲಿರೋ ಹುಡುಗಿ ಓದ್ ಮುಗಿದ್ಮೇಲೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಬೇಕು ಅಂದ್ಕೊಂಡಿದ್ರಿ. ನಿನ್ನೆ ಬೆಳಿಗ್ಗೆ ಯಾವಾಗೋ ಓದೋಳು ಇಷ್ಟುವರೆಗೂ ಬರಲಿಲ್ಲ. ಎಲ್ಲಿದ್ದಾಳೋ, ಏನು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಳೋ ಗೊತ್ತಾಗ್ತಿಲ್ಲ. ಭಗವಂತ, ಏನು ಮಾಡಬೇಕೀಗ? ಗೊತ್ತಾಗ್ತಾ ಇದೆ ಲಕ್ಷ್ಮಿ, ಗೊತ್ತಾಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ತೀವ್ರವಾಗಿ ನೋಡ್ತಾ ಇದ್ದಾರೆ, ನಮ್ಮವ್ರು ಕೂಡ ಹುಡುಕ್ತಾ ಇದ್ದಾರೆ. ಹಲೋ, ಏನು? ಹೌದಾ? ನಮ್ಮವ್ರು ಮಾಡೋಕ್ಕಾಗ್ಲಾರ್ದ ಕೆಲಸ ಸೆಂಟ್ರಲ್ಲಿಂದ ಬಂದು ಬೇರೆಯವ್ರು ಮಾಡ್ತಾರಾ? ನಿಮ್ಮಿಷ್ಟ. ನಮಸ್ತೆ. ಹೌದು. ಯಾರೇ? ಡೆಲ್ಲಿಯಿಂದ ಏನೋ ಮೀಟಿಂಗ್ ಇದೆ ಅಂತೆ. ಏನೋ ರಾಷ್ಟ್ರ ಪ್ರಜೆಗಳನ್ನ ಕಾಪಾಡೋ ಹೋಮ್ ಮಿನಿಸ್ಟರ್ನೇ ನನ್ನ ಮಗಳನ್ನ ನಾನು ಕಾಪಾಡ್ಕೊಳಕ್ಕಾಗ್ತಿಲ್ಲ. ಎಷ್ಟೇ ಹೋಮ್ ಮಿನಿಸ್ಟರ್ ಆದರೂ ನಾನು ಒಬ್ಬ ಮಾಮೂಲು ಮನುಷ್ಯ ಅಂತೇಳಿ ಗೊತ್ತು ಮಾಡ್ಕೋಬೇಕಾಗ್ತಾಯಿದೆ. ಮಿನಿಸ್ಟ್ರ್ ಪೋಸ್ಟ್ ಅಂದ್ಕೊಂಡ್ರೆ ಸ್ವರ್ಗ ಸುಖ ಅನ್ಕೊತಾ ಇರ್ತಾರೆ. ನಿಜವಾಗ್ಲೂ ಇದೊಂದು ಮುಳ್ಳಿನ ಬೇಲಿ. ಛೀ. ಓಕೆ, ನಾನು ಹೋಗ್ತೀನಿ. ಗುಡ್ ನೈಟ್ ಮೇಡಮ್. ಹುಷಾರಾಗಿರಿ. ನೈಟ್ ಡ್ಯೂಟಿಲಿ ಅಲರ್ಟ್ ಆಗಿರಿ. ಯಾವ ನಿಮಿಷಕ್ಕೆ ಯಾವ ಕೇಸ್ ಬರುತ್ತೋ ಅರ್ಥ ಆಗ್ತಿಲ್ಲ. ಮಿಸ್ಸಿಂಗ್ ಕೇಸ್ ಬಗ್ಗೆ ಟೆನ್ಷನ್ ಜಾಸ್ತಿ ಆಗ್ತಿದೆ. ಏನಾದರೂ ಇಂಪಾರ್ಟೆಂಟ್ ಮೆಸೇಜ್ ಬಂದರೆ ನಂಗೆ ತಕ್ಷಣ ಫೋನ್ ಮಾಡಿ. ಓಕೆ ಮೇಡಮ್. ಎಸ್, ಹೇಳಿ. ನಿಮ್ಗೆ ಆಲ್ರೆಡಿ ಕಾನ್ಸ್ಟೇಬಲ್ಸ್ನ, ಹೋಮ್ ಗಾರ್ಡ್ಸ್ನ ಕಳಿಸಿದ್ದೀರಿ. ನೋ ಪ್ರಾಬ್ಲಮ್.
ಆದರೆ ನೀವು ಸಹ ನಮ್ಮವರು ಕೋಪರೇಟ್ ಮಾಡಿ. ರೌಡಿಗಳು ಕಳ್ಳರು ಆದರೆ ಓಡಿದು ಸಾಕಿ, ಏನು ಪರವಾಗಿಲ್ಲ, ನಾನು ನೋಡ್ಕೋತೀನಿ. ಇದು ನಾನು ಹೇಳೋ ಮಾತಲ್ಲ, ನಮ್ಮ ACP ಅಭಿರಾಮ್ರವರು ಹೇಳಿದ್ದು. ನೋ ಫಿಯರ್. ನಿಮ್ಮ ಕಾಲೋನಿ ಜನರೆಲ್ಲ ಯುನಿಟಿ ಆಗಿದ್ರೆ ಯಾರು ನಿಮ್ಮ ತಂಟೆಗೆ ಬರಲ್ಲ. ಓಕೆನಾ? ಇಂದಿರಾನಗರ್ ಕಾಲೋನಿಯವರು ಭಯದಿಂದ ನಡುಕ್ತಿದ್ದಾರೆ. ಪ್ರೊಟೆಕ್ಷನ್ ಅರೇಂಜ್ ಮಾಡಿದ್ರಾ? ನಮ್ಮ ಕಾನಿಸ್ಟೇಬಲ್ನ ಕೊಟ್ಟು ಕಳಿಸಿದ್ದೀನಿ ಮೇಡಮ್. ಗುಡ್. ನೀನು ಹೋಗಿ ವಾಚ್ ಮಾಡು. ಡೌಟ್ ಬಂದರೆ ನನಗೆ ಫೋನ್ ಮಾಡಿ ಹೇಳಿ. ಹಂಗೆ ಮಾಡ್ತೀನಿ ಮೇಡಮ್. ಮಿಸ್ಸಿಂಗ್ ಕೇಸ್ ಬಗ್ಗೆ ಏನಾದರೂ ಮೆಸೇಜ್ ಸಿಕ್ಕಿದ್ರೂ ತಕ್ಷಣ ನನಗೆ ಫೋನ್ ಮಾಡಿ ಹೇಳು. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್, ನನ್ನ ಹೆಸರು ಬಸವರಾಜ್ ಮೇಡಮ್. ಗಂಟೆ ಕೆಳಗೆ. ರಿಲ್ಯಾಕ್ಸ್ ಬಸವರಾಜ್ ಅವರೇ, ರಿಲ್ಯಾಕ್ಸ್. ಮೊದಲು ನೀರು ಕುಡಿ. ಥ್ಯಾಂಕ್ ಯು ಮೇಡಮ್. ಈಗ ಹೇಳಿ, ಗಂಟೆ ಮುಂಚೆ ಏನಾಯ್ತು? ಮೇಡಮ್, ಗಂಟೆ ಕೆಳಗೆ ಒಬ್ಬ ಹುಡುಗಿನ ತಗೊಂಡೋಗಿ ನೋಡಿದ್ದೀನಿ. ಡೀಟೇಲ್ ಆಗಿ ಹೇಳಿ. ಒಬ್ಬ ವ್ಯಕ್ತಿ ಒಂದು ಹುಡುಗಿನ ಕರ್ಕೊಂಡೋದ? ಹೌದು. ಅಂದ್ರೆ ಕಿಡ್ನಾಪ್ ಮಾಡೇನೆ. ಹಾ, ಕಿಡ್ನಾಪ? ಆರ್ ಯು ಶೋರ್? ಹೌದು ಮೇಡಮ್, ಅವಳು ಅದರ್ತಾ ಇದ್ದಾರೆ. ಅವ್ನ ಹಿಂದೆ ಬಿದ್ದಿ ಆ ಹುಡುಗಿನ ಭುಜ ಮ್ಯಾಗ ಕೊಡೋ ನಾನು ಕಲ್ಲಾರ ನೋಡಿದ್ದೀನಿ ಮೇಡಮ್. ಎಲ್ಲಿ? ರೋಡ್ ನಂಬರ್ 25. ಬೂತ್ ಬಂಗ್ಲೆ ತರ ಒಂದು ಪ್ಲೇಸ್ ಇದೆ, ಆ ಪ್ಲೇಸ್ ಅಲ್ಲ? ಹೌದು ಮೇಡಮ್. ಆ ಟೈಮಲ್ಲಿ ನೀವು ಆ ಕಡೆ ಯಾಕೆ ಹೋದ್ರೆ? ಅದು ಮೇಡಮ್, ನಾನು ಬಂಜಾರ ಹಿಲ್ಸ್ ಪ್ರೈವೇಟ್ ಕಂಪ್ನಿದೆ ಕೆಲಸ ಮಾಡ್ತೀನಿ. ಅಲ್ಲಿಂದ ಶೇರ್ ಆಟೋಗೆ ಹೋಗ್ತಿರ್ತೀನಿ. ರೋಡ್ ನಂಬರ್ 25ಗೆ ನಡ್ಕೊಂತ ಹೋಗ್ತೀನಿ. ಅದಕ್ಕೋಸ್ಕರ ಶಾರ್ಟ್ ಕಟ್ ಮೇಡಮ್. ಓಕೆ ಬಸವರಾಜ್ ಅವರೇ, ನೀವು ನಿಲ್ಸೋಕೆ ಪ್ರಯತ್ನ ಮಾಡಲಿಲ್ವಾ? ಇಲ್ಲ ಮೇಡಮ್, ನಾನು ದೂರ ಇದ್ದೀನಿ. ಅವಳು ಸೌಂಡ್ ಕಿವಿಗೆ ಬಿದ್ದು ನಾನು ಹೋಗೋದ್ಗೆಲ್ಲ ಮಿಸ್ ಆಗ್ಯಾರ ಮೇಡಮ್. ಅಷ್ಟರಲ್ಲೇ ಮಾಯವಾಗೋದು? ಹೌದು ಮೇಡಮ್. ಹುಡುಕ್ಬೇಕಿತ್ತು. ಧೈರ್ಯ ಸರ್ ಹೋಗಿಲ್ಲ ಮೇಡಮ್. ಅವ್ರನ್ನ ನೋಡಿದ್ರೆ ಗುರುತಿಡಿಯಲ್ವಾ? ಹೌದು ಮೇಡಮ್, ಅವನ ಮಗ ಕಾಂದಿಲ್ಲ. ಮಾಸ್ಕ್ ಹಾಕಿದ್ನಾ? ಹೌದು ಮೇಡಮ್, ಲಾಂಗ್ ಕೋಟು, ಫೇಸ್ ಕಾಂದಿಂಗೆ ಹ್ಯಾಟ್ ಇಟ್ಕೊಂಡೇನೆ. ದೂರ್ಲಿಂದ ನಂಗೆ ಏನು ಕಾಂದಿಲ್ಲ ಮೇಡಮ್. ಆ ಹುಡುಗಿ ಹೇಗಿದ್ದಾಳೆ? ಹೆಂಗಿದ್ದಾಳೆ ಅಂದರೆ ನಾನು ಕೇಳಂಗಿಲ್ಲ ಮೇಡಮ್. ಆದರೆ ಲಂಗ ಓನಿ ಬಟ್ಟೆ ಹಾಕೊಂಡಲೆ ಅವಳು ಕ್ಯಾಕಾಗಿದ್ದ ವಿಧಾನ ನೋಡಿದ್ರೆ ವಿಲೇಜ್ ಗರ್ಲ್ ಥರ ಕಾಂದಾಳ ಮೇಡಮ್. ನಡೀರಿ ಹೋಗೋಣ. ಎಲ್ಲಿಗೆ ಮೇಡಮ್? ACP ಅಭಿರಾಮ್ನ ಭೇಟಿ ಮಾಡೋಣ. ಸಾರ್ಗೆ ಫೋನ್ ಮಾಡಿ ಕೇಳಕ್ಕೆ ಟ್ರೈ ಮಾಡಿದ್ದೀನಿ, ಆದರೆ ಫೋನ್ ಸ್ವಿಚ್ ಆಫಲ್ಲೇ ಇದೆ ಹೌದಾ? ಮೇಡಮ್. ಅವ್ರ ಫೋನ್ ಸ್ವಿಚ್ ಆಫ್ ಮಾಡಿರೋದು ಆಶ್ಚರ್ಯವಾಗಿದೆಯೇ? ನಡೀರಿ, ನಾವು ಹೋಗೋಣ. ನೀವಿಲ್ಲೇ ಇರಿ. ಇಂದಿರಾನಗರ್ ಕಾಲೋನಿಯಿಂದ ಫೋನ್ ಬಂದರೆ ಮರ್ತೋಗ್ದೆ ನನಗೆ ಫೋನ್ ಮಾಡಿ. ಓಕೆ? ಓಕೆ ಮೇಡಮ್. ನಡೀರಿ. ಆ ಹುಡುಗಿ ಹಿಂಗೆ ಓಡ್ತಾ ಇದ್ದಾಳೆ. ಅವನು ಹಿಂದೆ ಬೀಳ್ತಾ ಇದ್ದಾನೆ. ನಾನು ಅಲ್ಲಿಂದ ನೋಡ್ತಿದ್ದೀನಿ ಮೇಡಮ್. ಆ ಹುಡುಗಿನ ಹಿಡ್ಕೊಂಡು ಭುಜ ಮ್ಯಾಗ ಹಾಕೊಂಡೇನೆ. ನಾನು ಅಲ್ಲಿಂದ ಬರೋದಕ್ಕೆಲ್ಲ ಕಾಂದಿಲ್ಲ ಮೇಡಮ್. ಹೆಂಗೋ ಹೋಗ್ಬಿಟ್ಟೆ. ಯಾವ ಕಡೆ? ಗೊತ್ತಿಲ್ಲ ಮೇಡಮ್. ಬಸವರಾಜ್ ಅವರೇ, ನೀವು ಕೊಟ್ಟ ಇನ್ಫಾರ್ಮೇಷನ್ಗೆ ತುಂಬ ಥ್ಯಾಂಕ್ಸ್ ರೀ. ನನಗೆ ಯಾಕೆ ಅನ್ಕೊಳ್ದೆ ತುಂಬ ಕಷ್ಟಪಟ್ಟು ನಮ್ಮ ಸ್ಟೇಷನ್ಗೆ ಬಂದು ಈ ವಿಷಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದೇನು ಮೇಡಮ್, ಹೆಂಗ್ಸುರ್ ಕಾಂದಿಲ್ಲ ಅಂತ ದಿನಾನ ಪೇಪರಲ್ಲಿ ನೋಡ್ತಿದ್ದೀವಿ, ಟಿವಿಯಲ್ಲಿ ನೋಡ್ತಿದ್ದೀವಿ. ನನ್ನ ಕಣ್ಣ ಮುಂದೆ ಜರುಗಿದ್ದ ವಿಷಯ ನಿಮಗೆ ಹೇಳಿಕ್ರೆ ಈಗ ನನ್ನ ಜನ್ಮ ಏಕೆ ಮೇಡಮ್? ಎಲ್ಲರೂ ನಿಮ್ಮ ಥರ ಜವಾಬ್ದಾರಿಯಿಂದ ನಡ್ಕೊಂಡ್ರೆ ಲಾ ಆ್ಯಂಡ್ ಆರ್ಡರ್ ಯಾವಾಗಲೂ ಕಂಟ್ರೋಲಲ್ಲಿ ಇರುತ್ತೆ. ಎನಿ ಹೌ ಒನ್ಸ್ ಅಗೇನ್ ಹೋಗಿ ಬರ್ತೀನಿ ಮೇಡಮ್. ಇರ್ತೀನಿ ಮೇಡಮ್. ಮೇಡಮ್, ನಿಮ್ಗೊಂದು ವಿಷಯ ಕೇಳೋದು ಮರ್ತೋಗಿದ್ದೀನಿ ಮೇಡಮ್. ಏನದು? ನಾನು ಅವ್ರನ್ನ ಹುಡುಕುತ್ತಿದ್ರೆ ಒಂದು ಕಾರ್ ಹಂಗೆ ಹೋಗ್ಯದ ಮೇಡಮ್. ಕಾರಾ? ಯಾವುದು ಕಾರು? ಗೊತ್ತಿಲ್ಲ ಮೇಡಮ್, ಹೊಸ ಮಾಡಲ್ ಕಾರ್ ಥರ ಕಾಣ್ದಿದೆ. ಆ ಕಾರೇ ಅಂತ ಹೇಗೆ ಹೇಳ್ತೀರಾ? ಮುಂದೆ ನಿಂತಿದ್ದ ಕಾರು ಆಮ್ಯಾಗ ಕಾಣ್ಬಿಲ್ಲ ಮೇಡಮ್. ಓಕೆ.
ನನಗೇನು ಕೊಡ್ತೀಯಾ? ನಿಂಗೆ ಏನ್ ಬೇಕಾದ್ರೂ ಕೊಡ್ತೀನಿ. ನಮಸ್ತೆ ಸರ್. ನಮಸ್ತೆ. ನಾನು ಮುನ್ಸಿಪಲ್ ಕಾರ್ಪೊರೇಷನ್ ಹೈದರಾಬಾದ್ ಎಂಪ್ಲಾಯಿನೇ. ಜನಾಭಾ ಲೆಕ್ಕಲ್ಲಿ ಶೇಖರಿಸ್ತೀವಿ. ನಿಮ್ಮ ಕುಟುಂಬ ಸಭ್ಯರು ಯಾರು ಅಂತ ಹೇಳ್ತೀರಾ? ಹೇಳಿ ಸರ್. ಇವಾಗಲ್ಲ, ಆಮ್ಯಾಗ ಬಾ. ಯಾವಾಗ ಬಾ ಅಂತೀರಾ? ಆಮ್ಯಾಗೆ ಬಾಪ. ಈಗೇನಾಗಿದೆ ಸರ್? ನೋಡಪ್ಪ, ನಮ್ಮ ಮಗಳು ಕಾಣ್ತಿಲ್ಲ ಅಂತ ನಮ್ಮ ನೋವಲ್ ನಾವು ಆಲ್ರೆಡಿ ಇದ್ದೀವಿ. ನಮ್ಮ ಹಿಂಸೆ ಮಾಡ್ದೆ ಇಲ್ಲಿಂದ ಹೋಗು. ವಾಟ್? ನಿನ್ನ ಮಗಳು ಕಾಣಿಸ್ತಾ ಇಲ್ವಾ? ಓ ಮೈ ಗಾಡ್, ಈ ಮಧ್ಯದಲ್ಲಿ ಯಾವ ಮನೆಗೆ ಹೋದ್ರು ಇವೇ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಡೋಂಟ್ ವರಿ, ನೀವೇನು ಕಂಗಾರು ಬಿಡ್ಬೇಡಿ. ನಿನ್ನ ಮಗಳ ಡೀಟೇಲ್ಸ್ ಹೇಳಿ ಹಂಗೆ ಒಂದು ಫೋಟೋ ಕೊಡಿ. ಏಕಪ್ಪ, ಹುಡುಕಿಡೋಣ ಅಂತೇಳಿ. ಅದಕ್ಕೆ ಪೊಲೀಸರು ಇದಾರೋಲ್. ನೋಡ್ರಿ, ಮುನ್ಸಿಪಲ್ ಎಂಪೈನ ಅಷ್ಟೊಂದು ತೇಲಿಕವಾಗಿ ತಗೊಳ್ಬೇಡಿ. ಸಾಯ ಅನ್ನೋದು ಯಾರು ಯಾವಾಗ ಹೇಳ್ತಾರೆ ಅಂತೇಳಿ ಬೇಡ ಅನ್ಬಾರ್ದು. ಲಂಕೆಗೆ ಸೇತುವೆ ಕಟ್ಟೋಕೆ ಅಳಿಲು ಸಾಯ ಬಿದ್ದಾಯ್ತು, ಹೌದಾ? ಹಬ್ಬಾ, ಶ್ರೀಕೃಷ್ಣ ದೇವಲಿಂದ ತಪ್ಪಿಸೋಳಕ್ಕೆ ಕತ್ತೆ ಅರ್ಲಾರ್ದೆ ಸಹಾಯ ಬಿದ್ದಿದೆ. ಗಜಾಸುರುಡು ಕಡುಪಲ್ಲಿ ಸಿಕ್ಕಿ ಬಿದ್ದ ಶಿವುಡಿಕೆ ಹೊರಗಡೆ ಬರೋಕೆ ನಂದಿ ಆಕಳ ಸಹಾಯ ಬಿದ್ದಿದೆ. ಅದೆಲ್ಲ ಯಾಕೆ? ನಮ್ ಚರಿತ್ರೆನೆ ತಗೊಂಡ್ರೆ ರಾಣಾ ಪ್ರತಾಪ್ ಸಿಂಗ್ ಅಕ್ಬರ್ನ ಸಿಗ್ಲೋರ್ದಕ್ಕೆ ಅದನ್ನ ಎಷ್ಟೋ ಸಹಾಯ ಬಿದ್ದಿದೆ. ಈ ತರ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಏನಪ್ಪ ನಿಂಗೆ ಸಣ್ಣವಲ್ ನಿಮ್ಮ ಅಮ್ಮನ ಹೊಸ ಕಾಲ ನಾ ಸಿಕ್ತಿದ್ದಿ. ನಮ್ಗೆ ಉಡ್ತೆ ಕತ್ತೆ ಗುರ್ರ ಸಹಾಯ ಬೇಕಾಗಿಲ್ಲ. ಹೋಗಿ ನಿನ್ ಕೆಲಸ ನೀನ್ ನೋಡ್ಕೋ. ಅವಸರ ಬೀಳ್ಬೇಡಿ, ಚಿನ್ನ ಕ್ಲೂ ಕೊಡಿ. ನನ್ನ ಟ್ಯಾಲೆಂಟ್ ಹೊರಗಡೆ ಬರುತ್ತೆ, ನಿಮ್ಗೇನು ಗೊತ್ತಾಗುತ್ತೆ? ಇಲ್ಲಿ ನೋಡಪ್ಪ, ಅವ್ರಿಗೆ ನಿನ್ BP ತರಿಸ್ಬೇಡ, ಹೋಗು. ಏನೂ ಇಲ್ಲಮ್ಮ, ನೀವು ಸಣ್ಣದೊಂದು ಕ್ಲೂ ಕೊಡಿ. ನಾನೇನಾದ್ರೂ ಅವಸರ ಬಿದ್ದಿರ್ಲಿಲ್ಲ ಅಂದ್ರೆ ನಿನ್ನ ಮಗಳು ಟೀನೇಜಲ್ಲಿ ಇದ್ದಾಳಲ್ಲ, ಯಾವುದೋ ಲವ್ ಮ್ಯಾಟ್ರಲ್ಲಿ ಬಿದ್ದುಬಿಟ್ಟು ತಾನೇ ಅಲ್ಲಿಗದ ಹೋಗಿದ್ದಾಳೆ ಅಂತೇಳಿ ನನ್ನ ಡೌಟು. ಹೇಯ್, ಏನ ಪಿಚ್ಚಿ ಪಿಚ್ಚಿ ಮಾತು ಮಾತಾಡಬೇಡ. ನೀನು ಇನ್ನೊಂದು ಕ್ಷಣ ಇಲ್ಲಿ ಇದ್ದಿದ್ದಂದ್ರೆ ಅಡ್ರೆಸ್ ಇಲ್ಲ ಮಿಸ್ ಆಗ್ತಿ. ಹೋಗ ಹೊರಗೆ. ಅಮ್ಮ, ನೀನ್ ಅನ್ನೋದು ನಿಜನೇ. BP ರೈಸ್ ಆಗಿದೆ. BP ಟ್ಯಾಬ್ಲೆಟ್ ಇದು ಮರ್ತೋಗ್ಬೇಡ. ಬರ್ತೀನಿ. ಬಸವರಾಜ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಗೊಂಡಿದ್ಯಾ? ಐ ಮೀನ್ ಅವನ್ ಕೆಲಸ ಮಾಡೋ ಆಫೀಸ್ ಅಡ್ರೆಸ್, ಮನೆ ಅಡ್ರೆಸ್ ನೋಟ್ ಮಾಡಿದ್ದೀನಿ ಸರ್. ಅವ್ರು ನನಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಲ್ಲಿ ಇದೆ ಅಂತ ಹೇಳಿದಲ್ಲ? ಹೌದು ಸರ್. ನನ್ನ ಫೋನ್ ಯಾವಾಗೆಲ್ಲ ಆಫಲ್ಲಿ ಇರೋದು ನೋಡಿದ್ಯಾ? ಇಲ್ಲ, ಆದರೂ ನಾನು ನಿಮ್ಮ ಫೋನ್ಗೆ ಟ್ರೈ ಮಾಡಿದೆ ಸರ್. ಸ್ವಿಚ್ ಆಫ್ ಅಲ್ಲಿತ್ತು ಸರ್. ಯಾವ ಟೈಮಲ್ಲಿ? 9-10 ಮಧ್ಯೆ. ರೈಟ್, ಆ ಟೈಮಲ್ಲಿ ನಾನು DCP ಹತ್ರ ಮಾತಾಡ್ತಾ ಇದ್ದೀನಿ. ಗಂಟೆ ಹೊತ್ತು ಆತ ನಾನು ಸೆಲ್ಫ್ ಸ್ವಿಚ್ ಆಫ್ ಮಾಡಿದ್ವಿ. ಎನಿಯೋ ಶಶಿ, ಬಸವರಾಜ್ ಹೇಳಿದ್ದು ನಿಜ ಅಂತೇಳಿ ಅನ್ಕೊಂಡಿದ್ಯಾ? ನಿನಗೆ ಗೊತ್ತಿಲ್ಲ ಶಶಿ, ಈ ಮಧ್ಯದ ಕಾಲದಲ್ಲಿ ಒಂದು ಹೊಸ ಪದ್ಧತಿನ ಫಾಲೋ ಆಗ್ತಾ ಇದ್ದಾರೆ. ನಾವು ನಮ್ಮ ಮನುಷ್ಯರನ್ನ ಯಾವ ಥರ ಬ್ಲ್ಯಾಂಕಲ್ಲಿ ನಿಮ್ಮನಿಸ್ತಾ ಇದೀವೋ, ನೇರಸ್ಥರು ಕೂಡ ಅವ್ರ ಮನುಷ್ಯರನ್ನ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾವಾಗ ಯಾವ ನ್ಯೂಸ್ ಬಂದರೂ, ಯಾವ ಹೊಸ ಕಂಪ್ಲೇಂಟ್ ಬಂದರೂ, ಅವ್ರಿಗೆ ಸಂಬಂಧಪಟ್ಟ ಯಾವ ಕಂಪ್ಲೇಂಟ್ ತಗೊಂಡ್ರು ಇಮಿಡಿಯೇಟ್ಲಿ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಬಸವರಾಜ್ ಮೋಸದವ್ರ ಥರ ಅನಿಸ್ಲಿಲ್ಲ ಸರ್? ಶಶಿ, ಯಾರ ಮೊಹಂ ಮೇಲೆ ಇವನು ಅಪರಾಧಿ ಆಗಿಲ್ಲ ಅಂತೇಳಿ ಬರ್ದಿರಲ್ಲ. ನಿಮ್ಮ ಮುಖದ ಮೇಲೂ ಬರೀಲಿಲ್ಲಲ್ಲ ಸರ್? ವಾಟ್ ಡು ಯು ಮೀನ್? ಸರ್, ಸಿವಿಲ್ ಡ್ರೆಸ್ಸಲ್ಲಿ ಇದ್ದೀನಲ್ವಾ, ಸ್ವಲ್ಪ ಲೀನಿಯನ್ಸ್ ತಗೊಂಡೆ. ಐ ಆಮ್ ಸಾರಿ. ಇಟ್ಸ್ ಓಕೆ, ಯು ಕ್ಯಾನ್ ಗೋ. ನನ್ನ ಹೆಸರು ಕಿಶೋರ್ ದಾಸ್. ಅಬಿಡ್ ಸೆಂಟರ್ ಅಲ್ಲಿ ದಾಸ್ ಅಂಡ್ ಅಗರ್ವಾಲ್ ಜ್ಯುವೆಲರಿ ಶಾಪು ಓನರ್ ನಾನು. ಅಗರ್ವಾಲ್ ನಿಮ್ಮ ಮನೆ ಹೆಸರ? ನಮ್ಮ ಮಾವನವ್ರ ಮನೆ ಹೆಸರು. ಮಂತೇನಕ್ಕೆ ಬಂದಿದ್ರ? ಮನೆ ಹೆಸರು ಮಾಡ್ಕೊಂಡಿದ್ರ? ಅವಸರ. ಪ್ರೊಸೀಡ್ ಸರ್. ನೆಕ್ಸ್ಟ್. ನನ್ನ ಹೇತಿ ಹೆಸರು ರತ್ನಮಾಲಾ. ಅಗರ್ವಾಲ್ ಮಗಳೇ ಅಲ್ಲ ಸರ್? ಅಲ್ಲ, ಚಂದುಲಾಲ್ ಮಗಳು. ಅರ್ಥ ಆಗ್ಲಿಲ್ವೇ? ಅವಸರ. ಕ್ಯೂರಿಯಾಸಿಟಿ ಸರ್, ಅಷ್ಟೇ. ನೆಕ್ಸ್ಟ್ ವೈಫ್, ಅದೇ ಮಕ್ಕಳು? ಒಬ್ಬನೇ ಮಗನು, ಹೆಸರು ಚಾತನ್ ದಾಸ್. ನೆಕ್ಸ್ಟ್ ಸರ್. ನಂಗೆ ಒಬ್ಬನೇ ಮಗನ್ ಅಂತ ನೀ ಹೇಳಿದ್ದೀನಲ್ಲ, ಸೊಸೆ ಇರ್ಬೇಕಲ್ವಾ ಸರ್? ಅವನ್ಗೆ ಇನ್ನ ಮೆದುವೆ ಆಗಿಲ್ಲ. ಅದೃಷ್ಟವಂತ. ನನ್ನ ಉದ್ದೇಶ ಅದಲ್ಲ. ಬಂದಿರೋ ಹೆಂಡ್ತಿನ ಕಿಡ್ನಾಪ್ ಆಗ್ಲಾರ್ದೆ ಕಾಪಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಇನ್ನು ಸಂಸಾರ ಮಾಡಕ್ ಟೈಮ್ ಎಲ್ಲಿರುತ್ತೀರಿ? ಸಾರಿ, ಇದು ನನಗೆ ಬೇಕಾಗಿಲ್ಲದ ವಿಷಯನೇ. ಏನೋ ಬಾಯ್ ತುಡಿಕೆ ಮಾತಾಡ್ತಾ ಇರ್ತೀನಿ. ಇಲ್ಲ, ನೀನು ಹೇಳಿದ್ದದು ನಿಜ. ನನ್ನ ಹೆತ್ತಿ ಕಿಡ್ನಾಪ್ ಆಗಲೆ. ಸ್ಟೇಷನ್ ಅಲ್ಲಿ ರಿಪೋರ್ಟ್ ಕೊಟ್ಟು ತಿಂಗಳಾಗಿದೆ, ಇಷ್ಟುವರೆಗೆ ಆಚುಕೆ ಸಿಕ್ಕಿಲ್ಲ. ಸರ್, ನಿಮಗೆ ಬಹಳಷ್ಟು ದುಡ್ಡಿದೆಯಲ್ಲ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಬಿಡಿಸ್ಬೋದಲ್ಲ? ಕೇಳಿದ್ರಲ್ಲ ನಾನು ಕೊಡೇಕೆ. ಯಾರು ಕಿಡ್ನಾಪ್ ಮಾಡಿರೋ ಗೊತ್ತಿಲ್ಲ, ಏಕೆ ಕಿಡ್ನಾಪ್ ಮಾಡಿರೋ ಗೊತ್ತಿಲ್ಲ. ಅವಳನ್ನ ಏನ್ ಮಾಡ್ತಾರೋ ಅಂತ ಭಯ ಆಯ್ತು ನಂಗೆ. ಲೇಡಿ ಅಂತಾನೆ ಅಲ್ವಾ ನಿನ್ ಭಯ? ಡೋಂಟ್ ವರಿ, ಅಜ್ಜಿನ ಯಾರು ಏನೂ ಮಾಡಲ್ಲ. ಅವರು ಕಿಡ್ನಾಪ್ ಮಾಡ್ತಾರೆ ನನ್ನ ಹೆತ್ತಿನ. ಏನ್ ಮಾತಾಡ್ತಿದ್ದೀನಿ ನೀನ್? ನಿಮಗೆ ಬೇಕಾಗಿದ್ದೆ ಹೇಳೆ, ಅಜ್ಜಿಗೆ ಏನೂ ನಡೆಯಲ್ಲ. ನನ್ನ ನಂಬೇಳೆ.
ಏನ್ ಮುದೇಲು? ಯಾರ್ ಮುದೇಲು? ನಿನ್ನಜ್ಜಿನೇ ರೀ. ನನ್ನ ಮುದೇಲು ಏನಪ್ಪ? ನಿನ್ನ ಹೆಂಡ್ತೀರಿ. ನನ್ನ ಹೆಂಡತಿ ಮುದೇಲಾ? ನೀನು ಅಜ್ಜಿ ಆಗ್ಲಾರ್ದೆ ಅವಳು ಅಜ್ಜಿ ಇರ್ಲಾರ್ದೆ ಏನಾದ್ರೂ ಹೆಂಗಾಗಿರ್ತದೆ ಜೋಕ್ ಆಗ್ತಿರ್ತೀರೇನ್ರಿ? ಎದ್ದೊಳ್ ಮುಂದೆ. ಎದಕ್ ಸರ್ ಅಷ್ಟೊಂದು ಕೋಪ? ಓಲ್ಡ್ ಲೇಡಿಗಾಗ್ಬಿಟ್ಟು ಜೆಂಟ್ಸಿಂದ ಆ ಪ್ರಾಬ್ಲಮ್ ಇರಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಇವಳು ಓಲ್ಡ್ ಲೇಡಿನ ಕಣ್ಣು ತೆರೆದುಕೊಂಡು ನೋಡು. ಕಳ್ಳು ಬಿಚ್ಕೊಂಡು ನೋಡ್ಬೇಕಾಗಿದ್ದು ನಾನಲ್ಲ, ನೀನು. 25 ವರ್ಷ ದಾಟ್ಲಾರ್ದು ಹುಡುಗಿ ನಿನ್ನ ಹೆಂಡತಿಯಾಗಿ ಇಷ್ಟು ದಿವಸ ಇರುತ್ತೆ. ಅದಕ್ಕೆ ನಿನ್ ಬಿಟ್ಬಿಟ್ಟು ಓಡೋಗಿದ್ದಾಳೆ. ನಿನಗೆ ಹೇಳಕ್ಕಾಗ್ಲಾರ್ದೆ ಈ ಕಿಡ್ನಾಪನ್ನು ಅಡ್ಡ ಇಟ್ಕೊಂಡಿದ್ಯಾ. ಹಂಗೆ ಬದುಕು. ಮುಚ್ಚು. ನಾನೀಗ ಹೇಳೋದು ನಿನಗೆ ಬೇಕಾಗಿಲ್ಲ, ಅದಕ್ಕೆ ಬಾಯಿ ಮುಚ್ಚು. ಇಲ್ಲಿದ್ದೆಲ್ಲ ಆಳ್ಬೇಡ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾವಿನ್ನೂ ಆ್ಯಕ್ಟಿವೇಟ್ ಆಗೋಕ್ಕೆ ಅರ್ಧ ಗಂಟೆ ಟೈಮ್ ಇದೆ. ಥ್ಯಾಂಕ್ ಯು ಸರ್. ಸರ್, ನೀವು ಯಾವಾಗಲೂ ವೆಹಿಕಲ್ಸ್ ಚೇಂಜ್ ಮಾಡ್ತಾನೆ ಇರ್ತೀರಾ, ಸೇಫ್ಟಿಗಾಗ? ಅದು ನನ್ನ ಹಾಬಿ. ಒಂದೇ ಇದಕ್ಕೆ ಬೋರ್ ಕೊಡುತ್ತೆ. ನಿಮ್ಮ ಹಾಬಿ ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ಸರಿ ಹೋಗಲ್ಲ ಅನ್ಸುತ್ತೆ. ಪ್ರೊಫೆಷನ್ನೇ ನನ್ನ ಲೈಫ್. ನೋ ಅದರ್ ಪಾರ್ಟ್ನರ್ಸ್ ಇನ್ ಮೈ ಲೈಫ್. ಮದುವೆ ಆಗಲ್ವಾ? ಯಾಕೆ? ನಿಮ್ಗೆ ಇಷ್ಟ ಆಗೋ ಹುಡುಗಿ ಸಿಗಲ್ಲ? ನನಗೆ ಹೆಣ್ಣಂದ್ರೇ ಇಷ್ಟ ಇಲ್ಲ. ಯಾಕಂತ? ಅಸಹ್ಯ. ಸರ್, ಎಸ್, ನನಗೆ ಹೆಣ್ಣಂದ್ರೆ ಅಸಹ್ಯ. ಐ ಹೇಟ್ ವುಮೆನ್. ಸರ್, ನಿಮ್ಮನ್ನ ಹೆತ್ತವಳು ಹೆಣ್ಣೆ. ನಿಮ್ಮಮ್ಮ ನಿಮ್ಮ ಜೊತೆ ಅಸಹ್ಯನೂ ಇರಲಿಲ್ಲ ಅನ್ಸತ್ತೆ. ಶಶಿ, ಸಾರಿ ಸರ್. ಹೆಣ್ಣನ್ನ ಅಸಹ್ಯ ಪಡೋ ಗಂಡಸಿನ ಮೀರೋ ಅಸಹ್ಯ ಇನ್ನೊಂದಿಲ್ಲ. ಅಸಹ್ಯ ಪಡಬೇಕಿರೋದು ಹೆಣ್ಣನ್ನಲ್ಲ, ಅಷ್ಟು ಅರ್ಥ ಮಾಡ್ಕೊಳ್ದಿರೋ ನಿಮ್ಮನ್ನ ಕುರುಡಾಗಿ ನಂಬ್ತಿರೋ ಅಮಾಯಕರನ್ನ. ನೀನು ನನ್ನ ಆರಾಮ ಮಾಡ್ತಾ ಇದೀಯಾ? ಇಲ್ಲ, ಸಿನ್ಸಿಯರಾಗಿ ಪ್ರೀತಿಸ್ತಿದ್ದೀನಿ. ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕೆಂತ? ನೀನು ಅನ್ಕೊಂಡಿದ್ದಾಗಲ್ಲ. ಅದಕ್ಕೆ ಕಾರಣ? ನಡೆದೇ ಇರೋದಕ್ಕೆ ಕಾರಣ ಬೇಕಾಗಿಲ್ಲ. ನನಗಗತ್ಯ. ಶಶಿ, ಪ್ರೀತಿ ಮಾಡಿದ್ದಕ್ಕೆ ತಿಳ್ಕೊಳೋ ಹಕ್ಕು ನನಗಿದೆ. ಎಸ್, ನಾನು ಪ್ರೀತಿಸಿದ್ದು ತಪ್ಪಲ್ಲ, ನೀವು ನೋ ಹೇಳಿದ್ದು ತಪ್ಪಲ್ಲ. ಕಾರಣ ಹೇಳ್ದಿದ್ರೆ ಮಾತ್ರ ತಪ್ಪೇ ಆಗುತ್ತೆ. ಏನಂತೀರ ಸರ್? ನನ್ನ ಪ್ರೀತಿಸಿ ಅಂತ ನಿಮ್ಮನ್ನ ಬಲವಂತ ಮಾಡಲ್ಲ. ಯಾಕೆ ಬೇಡ ಅಂತಿದ್ದೀರಂತ ಕಾರಣ ಮಾತ್ರ ಹೇಳಿ ಅಂತಿದ್ದೀನಿ. ನನ್ನ ಮನಸ್ಸು ನೊಂದ್ರೂ ಪರವಾಗಿಲ್ಲ, ಹೆಣ್ತನ ನೋವಾದರೆ ತಟ್ಕೊಳಲ್ಲ. ಶಶಿ, ಪ್ರತಿಯೊಂದಕ್ಕೊಂದು ಟೈಮ್ ಇದೆ. ನಿನ್ನ ಪ್ರಶ್ನೆಗೆ ಸಮಾಧಾನ ತಪ್ಪದೆ ಹೇಳ್ತೀನಿ, ಅದು ನಿನ್ನೊಬ್ಬಳಿಗೆ. ಸರ್, ಮತ್ತೆ ಹೇಳ್ತಾ ಇದ್ದೀನಿ, ಐ ಲೈಕ್ ಯು. ಯು ಆರ್ ನೈಸ್. ರಂಗ ಮೊನ್ನೆ ಕೊಟ್ಟ ಕೇಸ್ ಏನಾಯ್ತು? ರಾಸ್ಕಲ್. ನಿನ್ನ ಹೆಸರೇನೋ? ಜೀವನ್ ಸರ್. ಏನು ಮಾಡ್ತಾ ಇರ್ತೀಯ? ಅಸೋಸಿಯೇಟ್ ಡೈರೆಕ್ಟರ್ ಸರ್. ಹಾಂ, ಎಲ್ಲಿ? ಯಾವ ಕಂಪ್ನಿಯಲ್ಲಿ? ಸಿನಿಮಾ ಫೀಲ್ಡಲ್ಲಿ ಸರ್. ಆಯ್ಸಿ, ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ ಕೆಲಸ ಮಾಡ್ತಾ ಹೊರಗಡೆ ಹುಡುಗಿಯರನ್ನ ಕಿಡ್ನಾಪ್ ಮಾಡ್ತಾ ಇದೀಯಂತ. ಸರ್, ನಾನು ಹುಡುಗಿನ ಕಿಡ್ನಾಪ್ ಮಾಡೋಡವೇನು ಸರ್? ಯಾರು ಹೇಳ್ಯಾರ ಸರ್? ನಂಗೇನು ಗೊತ್ತಿಲ್ಲ ಸರ್. ನಿನಗೆ ಗೊತ್ತಂತೇಳಿ ನನಗೆ ಗೊತ್ತು. ಹೇಳೋ, ಲಾಸ್ಟ್ ವೀಕ್ ಜುಬ್ಲಿ ಶೋರೂಮಲ್ಲಿ ನೀನು ಹೊಸ ಕಾರ್ ತೊಗೊಂಡಿದ್ಯಲ್ಲ? ತಕೊಂಡಿದ್ದೀನಿ ಸರ್. ತಗೊಳ್ಳೋ ತಪ್ಪಾ ಸರ್? ಕಾರ್ ತಗೊಳ್ಳೋದ್ರು ತಪ್ಪಲ್ವೋ? ಆ ಕಾರಲ್ಲಿ ಕಿಡ್ನಾಪ್ ಮಾಡಿದ ಹುಡುಗಿಯರನ್ನ ಕರ್ಕೊಂಡೋದು ತಪ್ಪು. ಸರ್, ನೀವು ಪೋರ್ಪಾಟ್ ಬೀಳ್ತಿದ್ದೀರಿ ಸರ್. ಹೀರೋಯಿನ್ ಅಂತ ನನ್ನ ಫ್ರೆಂಡ್ ಸರ್. ಸ್ವಲ್ಪ ದಿನದಲ್ಲಿ ನಾವು ಇಬ್ಬರು ಮೆದಿ ಮಾಡ್ಕೊತಿದ್ದೀವಿ ಸರ್. ಆ ಕಾರು ಅವಳೇ ಕೊಡ್ಸಲ್ಲ ನನಗೆ. ಆ ಕಾರನ್ನು ಕೊಡಿಸಿದ್ದು ಜೈಲಲ್ಲಿರೋ MLA ಶಂಕರ್ ದಾದ, ಹೌದಾ? MLA ಶಂಕರ್ ದಾದ ನನಗೆ ಕಾರ್ ಕೊನಿಸ್ತಾನೆ ಸರ್. ನೀನು ಅವನ ಶಿಷ್ಯ ಆಗಿದ್ದಕ್ಕೆ ನಿಜ ಹೇಳು. ಕಿಡ್ನಾಪ್ ಮಾಡಿದ ಹುಡುಗಿಯರು ಎಲ್ಲಿದ್ದಾರೆ? ಏನು ಮಾಡಿದಾರ ಹೇಳು. ಗೊತ್ತಿಲ್ಲ ಸರ್. ಹೇಳೋ. ಸರ್, ಸ್ಟೇಟಲ್ಲಿ ಹೊಸ ಮಾಡೆಲ್ ಕಾರ್ ತುಂಬ ಜನ ತಗೊಂತಿರ್ತಾರಲ್ಲ, ಅವನ್ನ ನೋಡ್ತಿದ್ರೆ ಅಮಾಯಕನ ಥರ ಕಾಣ್ತಿದ್ದಾನೆ. ಅವನು ಅಮಾಯಕನೋ ಅಪರಾಧಿನೋ ನನಗೆ ಗೊತ್ತು. ಸರ್, ಅವನು ಶಂಕರ್ ದಾದ ಶಿಷ್ಯ ಅಂತ ನಿಮ್ಗೆ ಗೊತ್ತು? ಅದು ನಾನು ನಿನಗೆ ಹೇಳೋ ಅವಸರ ಬೇಕಾಗಿಲ್ಲ. ಮುಂದೆ ಇವನ್ನ ರಿಮೈಂಡ್ ಕಳಿಸಿ.
ಅಭಿ ಸಿ ಎಮ್ ಅವರು ಭಾಳ ಸೀರಿಯಸ್ ಆಗಿದ್ದಾರೆ. ಮಿಸ್ಸಿಂಗ್ ಕೇಸ್ ವಿಷಯಗಳಲ್ಲಿ ಭಾಳ ಲೇಟ್ ಮಾಡ್ತಾ ಇದೀವಿ ಅಂತ ಸರ್. ಒಂದು ಕೆಲಸ ಮಾಡಂತೇಳಿ, ಏನು 2 ದಿನ ಸಿ ಎಮ್ ಪೋಸ್ಟು ಯಾರಿಗಾದ್ರೂ ಕೊಟ್ಬಿಟ್ಟು ಬಾ ಅಂತೇಳಿ, ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ಹತ್ರ ತಿರುಗು ಅಂತೇಳಿ. ಬೇಕು ಅಂದರೆ ಈ ಕೇಸ್ ಪರ್ಸ್ನಲ್ಗ ಅವರೇ ಡೀಲ್ ಮಾಡಂತೆ. ಅಭಿ ಡೋಂಟ್ ಬಿ ಸಿಲ್ಲಿ, ನೋಡಿ ಮಾತಾಡು. ಯಾರ ಬಗ್ಗೆ ಏನು ಮಾಡಬೇಕೋ ಅದು ತಿಳ್ಕೊಂಡ್ರೆ ಒಳ್ಳೇದು. ಏನು ಸರ್ ತಿಳ್ಕೊಳ್ಳೋದು? ನಾವೇನಾದ್ರೂ ಎಣ್ಣೆ ಹೊಡೆದು ನಿದ್ದೆ ಹೋಗ್ತಾ ಇದೀವ? ರಾತ್ರಿ ಆಗಲು ಆ ಕೇಸ್ ಬಗ್ಗೆ ಚಿಂತೆ ಮಾಡ್ತಾನೆ ಇದ್ವಿ. ಈ ಕೇಸ್ ಸಂಬಂಧಿತ ನಿನ್ನೆ ಒಬ್ಬರನ್ನ ಅರೆಸ್ಟ್ ಮಾಡಿದ್ದೀನಿ, ಅವ್ನು ಇಂಟರ್ಗೇಟ್ ಮಾಡ್ತಾ ಇದ್ದೀನಿ. ಈ ಮಿಸ್ಸಿಂಗ್ ಕೇಸಿಗೆ ಅವನಿಗೆ ಸಂಬಂಧ ಇದೆಯಾ ಇದೆ ಅಂತೇಳಿ ನನ್ನ ಅನುಮಾನ. ಅಷ್ಟೇ ಅಲ್ಲ ಸರ್, ಅವನು ದಾದಾ ಮನ್ಸೇಳಿ ನನ್ನ ಅನುಮಾನ. ಆದರೆ CSSC SI ರಂಗ ಅವನ್ನ ಇನ್ನೋಸೆಂಟ್ ಅಂತ ಇದ್ದಾರೆ. ಓ, ನಿಮ್ಮ ಮಧ್ಯೆ ಡಿಫ್ರೆಂಟ್ ಒಪಿನಿಯನ್ನ? ಇಟ್ಸ್ ಎ ನ್ಯಾಚುರಲ್. ಗಂಡ ಹೆಂಡ್ತಿ, ಮಗ ತಂದೆ, ಡಿಫ್ರೆಂಟ್ ಒಪಿನಿಯನಲ್ಲಿ ಈ ಕಾಲದಲ್ಲಿ ಇವೆಲ್ಲ ಕಾಮನ್. ಹಾಗಾದ್ರೆ ನೀವು ಅರೆಸ್ಟ್ ಮಾಡಿದ್ದನ್ನ ಕಿಡ್ನಾಪ್ ಕಾರಣನ? ಅದು ಕೋರ್ಡಲ್ಲಿ ಗೊತ್ತಾಗುತ್ತೆ ಸರ್. ರಿಮೈಂಡರ್ ಕಳಿಸಿದ್ಯಾ? ಕಳಿಸಿ ಅಂತ ಹೇಳಿದ್ದೀನಿ. ಇವತ್ತು ಆಯ್ತವ್ರ ಅಂತೇಳಿ ಮರ್ತೋಗಿದ್ಯಾ? ಹಲೋ, ಹಾಂ ಸರ್, ಬರ್ತಾ ಇದ್ದೀನಿ, ಈಗಲೇ ಬರ್ತಾ ಇದ್ದೀನಿ. ಅಭಿ ಹೋಮ್ ಮಿನಿಸ್ಟರ್ ಬಾ ಅಂತ ಹೇಳ್ತಾ ಇದ್ದಾರೆ, ಹೋಗಿ ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕಮಾನ್ ಚಂದು, ನಿನ್ನ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೂ ಬಂತು? ಇಲ್ಲಿವರೆಗೂ ಸ್ಟೇಟ್ ಮೊತ್ತದಲ್ಲೇ 20 ಜನ ಮಿಸ್ ಆಗಿದ್ದಾರೆ. ಒಂದು ಹೈದರಾಬಾದ್ ಸಿಟಿಯಲ್ಲಿ 8 ಜನ ಮಿಸ್ ಆಗಿದ್ದಾರೆ. ಅದರಲ್ಲೂ ನಮ್ಮ ಹೋಮ್ ಮಿನಿಸ್ಟರ್ ರಂಗನಾಥ್ ಮಗಳು ಪವಿತ್ರ ಕೂಡ ಇದ್ದಾಳೆ. ಹೌದು ಚಂದು, ನಮ್ಮ ಮಗಳ ಬಗ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಾಗ್ಲಿಲ್ವಾ? ಸಾರಿ ಸರ್, ಇನ್ನೂ ಏನು ತಿಳಿದಿಲ್ಲ. ಈಗಲೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್. ಏನಾದರೂ ಕ್ಲೂ ದೊರಕಿದೆಯಾ? ಇಲ್ಲ ಸರ್, ಆದರೆ ಮಿಸ್ಸಿಂಗ್ ಬಗ್ಗೆ ಕಾಮನ್ ರಿಪೋರ್ಟ್ ಮಾಡಿದ್ದೀನಿ, ನೋಡಿ ಸರ್. ವಾಟ್ ನಾನ್ಸೆನ್ಸ್ ಇಸ್ ದಿಸ್? ಕೈಯಲ್ಲಿ ಪೆನ್ ಇದೆ ಅಂತೇಳಿ ಏನು ಬೇಕಾದ್ರೆ ಬರ್ತೀಯಾ? ಏನಾಯ್ತು ರೀ? ಇಲ್ಲಿವರೆಗೂ ಕಾಣಿಸದೆ ಹೋಗಿರೋ ಹೆಣ್ಮಕ್ಳಿಗೆ ಅಕ್ರಮ ಸಂಬಂಧ ಇದೆ ಅಂತೆ, ಕ್ಯಾರೆಕ್ಟರ್ಲೆಸ್ ಅಂತೆ. ಅಸಲು ಏನು ಅನ್ಕೊಂತ ಇದೆಯಾ ನೀನು? ಡೆಲ್ಲಿಯಿಂದ ಬಂದಿದೆ ಅಂತೇಳಿ ದೊಡ್ಡ ಇದೆ ಅನ್ಕೊಂತ ಇದೆಯಾ? ಕಾಣಿಸದೆ ಹೋಗಿರೋರಲ್ಲಿ ನನ್ನ ಮಗಳು ಇದೆ ಅಂತೇಳಿ ಮರ್ತೋಗಿದ್ದೀರಾ? ನನ್ನ ಮಗಳಿಗೆ ಅಕ್ರಮ ಸಂಬಂಧ ಕಟ್ಟಿಡ್ತಾ ಇದ್ದೀರಾ? ಏನು ಮಾತಾಡ್ತಾ ಇಲ್ಲ? ಹೇಳು ಚಂದು. ಸರ್, ನಿಮ್ಮ ಮಗಳು ಪವಿತ್ರ ನಿಮ್ಗೆ ಗೊತ್ತಾಗ್ಲಾರ್ದೆ ಡ್ರಗ್ ಕಡಿತ ಅಂತೇಳಿ ಗೊತ್ತಿಲ್ಲ. ಆ ಮತ್ತಲ್ಲಿ ನಲಗರ ಹತ್ರ ಸಂಬಂಧ ಇದೆ ಅಂತೇಳಿ ಅವಳಿಗೂ ಗೊತ್ತಿಲ್ಲ ಸರ್. ನಿಜ ಹೇಳ್ತಾ ಇದ್ದೀನಿ ಸರ್. ಮಾರುವಾಡಿಕೆ ಈಶ್ವರದಾಸ್ಗೆ 60 ವರ್ಷ, ಅವನ ಎಣ್ಣೆ ಹೆಂಡತಿ ರತ್ನಮಾಲೆಗೆ 25 ವರ್ಷ. ಅವರು ಜ್ಯುವೆಲರಿ ಶಾಪಲ್ಲಿ ಕೆಲಸ ಮಾಡೋ ಮುಗ್ಗರ ಹೊತ್ತಿಗೆ ಅವ್ರಿಗೆ ಕನೆಕ್ಷನ್ ಇದೆ. ಉಳಿದವರೆಲ್ಲ ಸೇಮ್ ಕ್ಯಾರೆಕ್ಟರ್ ಸರ್. ಓಕೆ ಚಂದು, ನೀ ರಿಪೀಟ್ ಕರೆಕ್ಟ್ ಇದೆ ಅಂತ. ಆದರೆ ಅಭಿರಾಮ್ ಅರೆಸ್ಟ್ ಮಾಡಿದ ಹುಡುಗ, ಅವನ ಹೆಸರು ಜೀವನ ರೀ. ಫ್ಯೂಚರಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ಬೇಕಂತೇಳಿ ಹಾರ್ಡ್ ವರ್ಕ್ ಮಾಡ್ತಾ ಇರೋ ಕಾಮನ್ ಹುಡುಗ. ಅವನಿಗೆ ಈ ಕೇಸ್ಗೆ ಯಾವ ಸಂಬಂಧನೂ ಇಲ್ಲ ಸರ್. ಅಭಿರಾಮ್ ಕೂಡ ಇದೇ ಕೇಸ್ ಡೀಲ್ ಮಾಡ್ತಾನಂತ ನನಗೆ ಗೊತ್ತು. ಲೆಟ್ ಹಿಮ್ ಡೂ. ನನ್ನ ವೇಲ್ ನಾನು ಮಾಡ್ತೀನಿ, ನಮ್ಮಿದ್ರನ್ನ ಕಲಿಸ್ಬೇಡಿ ದಯಮಾಡಿ. ಏನು ಅವ್ರ ಹತ್ರ ಪ್ರಾಬ್ಲಮ್? ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್. ಯಾವ ಕೆಲಸನೇ ಆಗಲಿ ಡೀಲ್ ಮಾಡೋದ್ರಲ್ಲಿ ಕ್ರಿಯೇಟಿವಿಟಿ ಇರುತ್ತೆ. ಸಬ್ಆರ್ಡಿನೇಟರ್ ಕೆಲಸ ಮಾಡೋದ್ರಲ್ಲಿ ಓನ್ಲಿ ಫಾಲೋಯಿಂಗ್ ಮಾತ್ರನೇ ಇರುತ್ತೆ. ಅಭಿ ಕ್ರಿಯೇಟರ್, ಫಾಲೋವರ್ ಅಲ್ಲ. ಅಫಿಷಿಯಂಟ್ ACP. ಅದಕ್ಕೆ ನಮ್ಮಿಬ್ಬರು ಕಲಿಸ್ಬೇಡ ಅಂತ ಹೇಳಿದ್ದು. ಚಂದು, ಯುವರ್ ಅನಾಲಿಸಿಸ್ ಸೂಪರ್. ಥ್ಯಾಂಕ್ ಯು ಸರ್. ಇನ್ನೊಂದು ವಿಷಯ, ನನ್ನ ವಿಷಯನ ಸೀಕ್ರೆಟಾಗಿ ಇರಿಸಿ ಅಭಿರಾಮ್ ಕೂಡ ಈಗಲೇ ಹೇಳ್ಬೇಡಿ. ಚೇರ್ಸ್. ಏನೋ ಅಭಿ, ಅವತ್ತಾದಮೇಲೆ ಇದೇ ನಾವು ಕಲಿತಾ ಇರೋದು. ಅದು ನಾನು ಫೋನ್ ಮಾಡಿದ್ರೇ. ನಾನೇನಾದರೂ ಅವಸರ ಬಿದ್ದಿರಲಿಲ್ಲ ಅಂದರೆ ನೀನು ಅವಾಗಿನ ಅಭಿ ಅಲ್ಲ. ವಾಟ್? ನೀನು ಭಾಳ ಮಾರಿ ಹೋಗಿದೆಯೋ? ನೋ ನೋ ನೋ, ಯು ಆರ್ ರಾಂಗ್. ಈ ಪೊಲೀಸ್ ಉದ್ಯೋಗದಲ್ಲಿ ಗಡ್ಡ ಗೀಕೊಳ್ಳೋಕೆ ಕೂಡ ಟೈಮ್ ಇರಲ್ಲ. ಇನ್ನು ಫ್ರೆಂಡ್ಸ್ ಹತ್ರ ಪಾರ್ಟಿ ಅಂತೀಯಾ? ಟೈಮೇ ಇರಲ್ಲ. ಅದು ಬಿಡು, ನಿನ್ನ ಅಮೇರಿಕೆ ಪ್ರಯತ್ನ ಎಲ್ಲಿವರೆಗೆ ಬಂತು? ಪ್ರಯತ್ನದ್ದೇನಿಲ್ಲ, ಆದರೆ ದೈವನೇ ಅನುಕೂಲಿಸಲಿಲ್ಲ. ಬಟ್ ಗಾಡ್ ಈಸ್ ಗ್ರೇಟ್ ಅಂತೇಳಿ ನಾನು ನಂಬ್ತೀನಿ. ತಪ್ಪದೆ ಬಿಲ್ ಗೇಟ್ಸ್ ಯಾವತ್ತೋ ಒಂದು ದಿವಸ ಪರಿಚಯ ಆಗ್ತಾನೆ, ನಾನು ಅಮೇರಿಕೆ ಹೋಗೇ ಹೋಗ್ತೇನೆ ತರಿಸಿದ್ದು. ಅಲ್ಲಿವರೆಗೂ ಈ MS ಉದ್ಯೋಗ ಇದೆಯಲ್ಲ, ಅದು ಮಾಡು. ಆದರೆ ಕೆಲಸದಲ್ಲಿ ಕೆಲಸ. ಮದುವೆ ಆದ್ರೆ ಆಗೋಗುತ್ತೇನೋ? ಆಲೋಚನೆ ಮಾಡು. ವಯಸ್ಸಾಗ್ತಾ ಇದೆ, ಆಗೋದೇನು? ಆಗಿದ್ದೀನಿ ಕೂಡ. ಲೈಫ್ ಆ್ಯಂಬಿಷನ್ ಮೊದಲು, ಲೈಫ್ ಪಾರ್ಟ್ನರ್ ಪ್ರಶ್ನೆನೇ ಅಲ್ಲ. ಅಂದ್ಕೊಂಡಿದ್ದು ಸಾಧಿಸಿದ್ರೆ ಹುಡುಗರಿಗೆ ಕೊದನೇ ಇಲ್ಲ. ವಯಸ್ಸಲ್ಲಾದರೂ ಯಾವ ವಯಸ್ಸಲ್ಲಿ ಇರೋರಾದರೂ ಸಿಗ್ತಾರೆ. ನನ್ನ ಸಂಗತಿ ಬಿಡು, ನಿನ್ನ ಸಂಗತಿ ಮ್ಯಾರೇಜ್ ಏನು ಆಲೋಚನೆನೇ ಇಲ್ಲ. ನಿನಗೇನಾದ್ರೂ ಲೈಫ್ ಆ್ಯಂಬಿಷನ್ ಇದೆಯಾ? ಇಲ್ಲ. ಮತ್ತಿನ್ನೇನು? ಮದುವೆ ಬೇಕಾಗಿಲ್ಲ. ದೊಡ್ಡದಾಗಿ ಹೇಳ್ಬೇಡ, ಬೇರೆ ಥರ ತಿಳ್ಕೊಳ್ತ. ಐ ಡೋಂಟ್ ಕೇರ್. ನನಗೆ ಬೇಕಾಗಿಲ್ಲ, ನಿನಗೆ ಬೇಕಾಗಿಲ್ಲ. ಬೇರೆಯವ್ರಿಗೆ ಅವಸರ ಇದೆ. ಯಾರಿಗೆ? ನನಗೆ ಯಾರು ಇಲ್ವೇ? ನಿನಗೆ ಬೇಕು ಅನ್ನೋರು ಇದ್ದಾರಲ್ಲ, ಯಾರು? ನಾನು ಏನಾದರೂ ಅವಸರ ಬಿದ್ದಿರಲಿಲ್ಲ ಅಂದರೆ ನಾನು ಅನ್ಕೊಳೋದು ಶಶಿರೇಖಾ. ನಮ್ಮನ್ನು ನಾವು ಹೆಂಗೆ ನೋಡೋಕ್ಕಾಗಲ್ವೋ, ನಮ್ಮ ಪ್ರೀತಿಸೋರ್ನ ಕೂಡ ಹಂಗೆ ನೋಡೋಕ್ಕಾಗಲ್ಲ. ಐ ಥಿಂಕ್ ಶಿ ಈಸ್ ಲವ್ಸ್ ಯು.
ಸಿಸ್ಟರ್, ಏನು ಮುಂದೆ ಮೊಸರು ಹಾಕ್ತಾ ಇದ್ದೀರಾ? ನಮ್ಮವನು ಮುಂದೆ ಹೇಳಿದ್ದೇನ ಮೊಸರು ತಿನ್ಸ್ಬಿಟ್ಟು ಕಳಿಸ್ಬಿಡಂತ. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನೇನಾದರೂ ಅವಸರ ಬಿದ್ದಿರಲಿಲ್ಲ ಅಂದರೆ ಶಶಿ ನಿನ್ನ ಡೀಪಾಗಿ ಲವ್ ಮಾಡ್ತಾ ಇದ್ದಾಳೆ. ಗುಡ್ ಗರ್ಲ್, ಯುವರ್ ಲಕ್ಕಿ. ನನ್ನ ಲಕ್ ಕಾಲೇಜಲ್ಲೇ ಹೋಗಿದೆಯೋ ಲೇ ಬಿ. ಟೀನೇಜ್ ಡೇಸ್ ಹ್ಯಾಪಿ ಡೇಸ್ಗೆ ಅನಿಸ್ತಿದೆ ಅದ, ಅವಾಗ ಒಂದು ಗಂಟೆಗೂ ಒಬ್ಬೊಬ್ಬರನ್ನ ಲವ್ ಮಾಡ್ತಾರೆ. ಈಗ ಮೆಚುರಿಟಿ ಇದಾದಕ್ಕೋಸ್ಕರ ಪರ್ಫೆಕ್ಟಾಗಿ ಒಬ್ಬರನ್ನ ಲವ್ ಮಾಡ್ತೀವಿ. ದಿಸ್ ಈಸ್ ಎ ರೈಟ್ ಟೈಮ್. ಶಶಿ ಈಸ್ ಎ ರೈಟ್ ಚಾಯ್ಸ್. ಡೋಂಟ್ ಮಿಸ್ ಹರ್. ನೋ ಚಂದು. ಸಾರಿ ಒನ್ಸ್ ಅಗೇನ್. ನಿಮಗೋಸ್ಕರ ಮೀನಿನ ಫ್ರೈ, ಚಿಕನ್, ಮಟನ್, ಬೇಳೆ ಸಾರು, ಉರುಳಿ ಸಾರು ಮಾಡಿ ತಂದಿದ್ದೀನಿ. ನನಗೇನು ಅವು ಬೇಡ. ಬಡಿಸ್ತಿರ್ತೀನಿ, ನೀವು ತಿಂತಿರ್ಬೇಕು ಬ್ರದರ್. ನನಗೆ ಅವೇನು ಬೇಡ. ನುಗ್ಗೆಕಾಯಿ ಬೇಳೆ ನನಗಾಕು, ಉಳಿದಿದ್ದೆಲ್ಲ ಅಭಿಗಾಕು. ಹೌದು ಸರ್, ನಿಮ್ದು ಪರ್ಫೆಕ್ಟ್ ಫಿಸಿಕ್ ಅಲ್ವಾ? ನಮ್ಮ ಡಿಪಾರ್ಟ್ಮೆಂಟ್ಗೆ ಬನ್ನಿ. ಊಟ ಇಟ್ಬಿಟ್ಟು ಈ ಜೋಕೇನ್ ಸಿಸ್ಟರ್? ಸೇಲಾರ್ದ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇ ಸೇರ್ಬೇಕಾ? ನಿಮ್ ಡಿಪಾರ್ಟ್ಮೆಂಟ್ ಅಲ್ಲೇನೋ ಕೀಳಗಿರೋನ್ ಕೀಳಾಗಿ ನೋಡ್ತಾರೆ, ಪಬ್ಲಿಕ್ ಏನೋ ಉಳುಗಳು ನೋಡ್ದಂಗ್ ನೋಡ್ತಾರೆ. ಅನಾಥ ಸೇವಾ ಮಕ್ಕಳು ನೋಡಕ್ಕಾದ್ರೂ ಇಷ್ಟಪಡ್ತಾರೆ ಆಗ್ಲಿ, ನಮ್ಮ ಮಕ್ಕಳು ನೋಡಕ್ಕೆ ಇಷ್ಟಪಡಲ್ಲ. ಅಂತದ್ರಲ್ಲಿ ಇದರಲ್ಲಿ ಸೇರಂತೇಳಿ ಹೆಂಗ್ ಹೇಳ್ತಿದ್ರಿ ಸಿಸ್ಟರ್? ನಾನೇನಾದ್ರೂ ಅವಸರ ಬಿದ್ದಿರ್ಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡ್ ತಿನ್ನೋ. ಬಾಯಿ ಮುಚ್ಕೊಂಡು ಹೆಂಗ್ ತಿನ್ಬೇಕು ಹೇಳೋ? ಸರಿ ಮುಚ್ಕೊಂಡ್ ತಿನ್ನು, ಇನ್ನೊಂದ್ಸರಿ ತೆರ್ಕೊಂಡ್ ತಿನ್ನು. ಹಂಗಾದ್ರೆ ಭಾಳ ಟೈಮ್ ಬೀಳುತ್ತೆ. ಬಾ ಸಾಕು. ಚಂದು, ಈಗ ನಾವು ಪ್ರತಿ ನಿಮಿಷ ಭಯಪಡ್ತದ್ದು ಯಾರಿಗೆ ಗೊತ್ತಾ? ನಿಮ್ಮ ಅಪೋಸಿಷನ್ ಒಳಗೆ ಅಲ್ವಾ ಸರ್? ಅಲ್ಲ. ಬರ್ತಾ ಇರೋ ಎಲೆಕ್ಷನ್ ಬಗ್ಗೆನಾ? ಅಲ್ಲ. ರಾತ್ರಿ ಹೆಣ್ಮಕ್ಳನ್ನು ಮಾಯ ಮಾಡ್ತಿರೋ ಕ್ರಿಮಿನಲ್ ಬಗ್ಗೆನಾ? ನೀವು ಹೇಳ್ತಾ ಇರೋದು ಯಾವುದೂ ಅಲ್ಲ. ಮತ್ತೆ ಪತ್ರಿಕೆಗಳ ವಿಲೇಕರ ಬಗ್ಗೆ, ಟಿವಿಲಿ ಚಾಲೆಂಜ್ ಬಗ್ಗೆ. ಯಾರು ಯಾವಾಗ ಯಾವ ಮೂಲೆಯಲ್ಲಿ ಕ್ಯಾಮ್ರಾ ಬೀಳ್ತದೆ ಅನ್ನೋದು ಭಯ ಆಗ್ತಾ ಇದೆ. ಸರದಾಗಿ ಮಾತಾಡ್ಬೇಕಂದ್ರೂ ಕೂಡ ಭಯ ಆಗ್ತಾ ಇದೆ ಸರ್. ಯಾವ ವಿಷಯ ಆಗಲಿ ಪೂರ್ತಿಯಾಗಿ ತಿಳಿಯೋದಕ್ಕಿಂತ ಮುಂಚೆ ಪತ್ರಿಕೆಗಳಿಗೆ, ಟಿವಿಗಳಿಗೆ ಪಂಡಗ ಯಾವಾಗ ಏನ್ ಅನ್ಸುತ್ತೆ ಅದನ್ನ ಬರದೇ ಬರಿಬೋದು. ಕೈಯಲ್ಲಿ ಮೈಕ್ ಇಟ್ಕೊಂಡು ಏನಾದ್ರೂ ಹೇಳ್ಕೋಬಹುದು. ಬೇರೆ ಬೇರೆ ಕತೆ ಎಲ್ಲ ಹೇಳ್ಕೋಬಹುದು. ನೋಡೋರ್ಗೆ ಟೆನ್ಷನ್, ಓದೋರ್ಗೆ ಉತ್ಕಂಠ. ಆ ಸಮಸ್ಯೆ ಮಾತ್ರ ಉತ್ಕಂಠವಾಗಿ ಮಾರೋಗ್ತಾ ಇದೆ. ನಿಜನೇ ಚಂದು, ಹೊರಗಡೆ ಹೋಗ್ಬೇಕಂದ್ರೆ ಭಯ ಆಗ್ತಾ ಇದೆ. ಪ್ರತಿಯೊಬ್ರು ನಿಮ್ಮ ಮಗಳೇನಾಗಲಿ ಕೇಳ್ತಾ ಇದ್ದಾರೆ. ಪ್ರತಿಯೊಬ್ರು ಸಾನುಭೂತಿ ಹೇಳೋರೆ. ಅದು ಸಹಜನೇ ಸರ್. ಈ ನರಕ ಶತ್ರುಗಳಿಗೂ ಬರಬಾರ್ದು. ಚಂದು, ಸತ್ತೋಗಿದ್ರೆ 1-2 ದಿವಸ ಅಳ್ತೀವಿ, ಕರ್ಮ ಕಾರ್ಯಗಳನ್ನು ನಡೆಸಿ ಮರ್ತೋಗ್ತಿದ್ವಿ. ಆದರೆ ಕಾಣಿಸದೆ ಹೋಗಿದ್ದಾಳೆ. ಏನಾಗಿದ್ದಾಳೋ ಗೊತ್ತಿಲ್ಲ. ಈ ಬಾಧಗಳು ಮಾತ್ರ ಓರಕ್ಕಾಗ್ತಾ ಇಲ್ಲ ಸರ್. ಬಾಧ ಬೀಳ್ಬಿಡಿ. ಏನು ಎರಸ ಆಗಲಿ ಭಾಳ ದಿನ ಸಿಗಲ್ಲ. ಆ ವಿಷಯದಲ್ಲಿ ಯಾವುದೋ ಒಂದು ತಪ್ಪು ಮಾಡ್ತಾರೆ, ಸಿಗ್ತಾಳೆ. ಅವನು ಯಾರೇ ಆಗಲಿ ನಮಗೆ ಸಿಗೋದಾಕ ಟೆನ್ಷನ್ ಅಲ್ಲ, ಸಿಕ್ಕೇ ಸಿಗ್ತಾನೆ ಸರ್. 2 ದಿವಸ ನಾನು ಡಿಲ್ಲಿಗೆ ಹೋಗಿ ಬರ್ತೇನೆ. ಡಿಲ್ಲಿಗ ಯಾಕೆ? ನೇರಸ್ಥರು ಡಿಲ್ಲಿಲಿದ್ದಾನ? ಇರ್ಬೋದು, ಇರದೇ ಇರ್ಬೋದು. ಹೋಗಿ ಬಂದ್ಮೇಲೆ ಹೇಳ್ತೀನಿ ಸರ್. ಈಗ್ಲಾದ್ರೂ ಬಂದ್ರು. ಶಶಿ, ಹೇಳಿ, ಎಲ್ಲಿದೆಯಾ? ಸರ್, ನಾನೀಗ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಏನು ವಿಷಯ ನೋಡಕ್ ಬಂದಿದ್ರಾ? ಶಶಿ, ಏನು ಸೈಲೆಂಟ್ ಆಗಿದೆಯಾ? ಹಂಗೆ ಹೇಳಿದ್ದಕ್ಕೆ ನಾಚಿಕೆ ಆಗ್ತಾ ಇದೆಯಾ? ಸರ್, ನಾನು ಡ್ಯೂಟಿಯಲ್ಲಿದ್ದೀನಿ. ಹೌದಾ? ಐ ಆಮ್ ಸಾರಿ. ಏನೋ ಸರದಾಗಿ ಹೇಳಿದೆ, ತಪ್ಪ ತಿಳ್ಕೊಬೇಡ. ವಿಷಯ ಏನು ಹೇಳು. ನಮ್ಮ ಕಮಿಷನರ್ ಸರು. ಏನಾಯ್ತು? ಹಾರ್ಟ್ ಅಟ್ಯಾಕಾ? ಇಲ್ಲ ಸರ್, ಲವ್ ಅಟ್ಯಾಕ್ ಅನ್ಸುತ್ತೆ. ಇಲ್ಲಿ ಯಾರೋ ಒಂದು ಹೆಣ್ಣಿನ ಜೊತೆ ಸೇರಿ ಸಿವಿಲ್ ಡ್ರೆಸ್ಸಲ್ಲಿ ಕಾರ್ ಹತ್ತಿದ್ರು. ಯಾರವರು? ಯಾವಾಗಲಾದ್ರೂ ನೋಡಿದ್ಯಾ? ಇಲ್ಲ ಸರ್, ಅವ್ರನ್ನ ನೋಡಿದ್ರೆ ಅಷ್ಟು ಪದ್ಧತಿಯಾಗಿ ಏನು ಕಾಣ್ತಿಲ್ಲ. ಸಮಥಿಂಗ್ ಈಸ್ ರಾಂಗ್. ಶಶಿ ಸರ್, ಹಾಗಾದ್ರೆ ಫಾಲೋ ಆಗ್ತಾ ಇದೆಯಾ? ಎಸ್ ಸರ್. ಮತ್ತೊಂದು ಸಾರಿ ನಿಮ್ಮ ಹತ್ರ ಹೇಳಿಸ್ಕೋತೀನಾ? ಹುಷಾರು. ನೀನು ಫಾಲೋ ಆಗೋದು ಅವ್ರಿಗೆ ಯಾವ ಮಾತ್ರ ಡೌಟ್ ಬರಬಾರ್ದು. ಏನಾದರೂ ತೊಂದರೆ ಇದ್ದರೆ ನನಗೆ ಫೋನ್ ಮಾಡು. ಆಯಿತು ಸರ್. ಓಕೆ, ಬಾಯ್. ಹ್ಞೂ
ರತ್ನಮಾಲ, ಈ ಥರ ಯಾವಾಗಲೂ ಒಂದ್ಸರಿ ಗೆಸ್ಟ್ ಹೌಸಿಗೆ ಬರೋದು ಮಾತ್ರ ಚೆನ್ನಾಗಿಲ್ಲ. ಮನೆ ಮಾಡ್ಕೊಳ್ಳೋಣ ಅಂತ ನಾನು ಯಾವಾಗಿಂದನೂ ಹೇಳ್ತಿದ್ದೀನಿ, ನೀವೇ ಕೇಳಿಸ್ಕೊತಿಲ್ಲ. ಮಾಡೋದು ಮುರ್ಕಿದ ಕೆಲಸ. ಇದ್ರ ಜೊತೆ ಮನೆ ತಗೊಂಡ್ರೆ ಪಬ್ಲಿಕ್ ಆಗೋಗುತ್ತೆ. ಆವಾಗ ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ನನ್ನ ಹೆಂಡತಿ ಹತ್ರ ಕೂಡ ಬೈಬೇಕಾಗುತ್ತೆ. ಮತ್ತೆ ಏನ್ ಮಾಡೋಣ ಅಂತಾದ್ರೂ ಹೇಳಿ. ಏನು ಮಾಡೋಣಂದ್ರೆ ಈ ಥರ ಟೈಮ್ ಸಿಕ್ಕಾಗೆಲ್ಲ ನಾವು ಈ ಥರ ಮಾಡ್ತಾ ಇರೋಣ. ಗುಡ್ ಈವ್ನಿಂಗ್ ಸರ್. ಸಾರ್ ಎಲ್ಲಿದ್ದಾರೆ? ಒಳಗಿದ್ದಾರೆ. ಅಯ್ಯೋ ಬಿಡ್ರಿ. ಬಿಡ್ರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಭಿ. ನಿನ್ನ ಹತ್ರ ಮಾತಾಡಬೇಕು ಸರ್. 10 ಮಿನಿಟ್ಸಲ್ಲಿ ನಿಮ್ಮ ಹತ್ರ ಇರ್ತೀನಿ. ನೋ, ನಿನ್ನ ಹತ್ರ ಫೋನಲ್ಲೇ ಮಾತಾಡಬೇಕು. ಹೇಳಿ ಸರ್. ಸಿ ಮಿಸ್ಟರ್ ಅಭಿ, ಯಾವ ಪೊಸಿಷನಲ್ಲಿದ್ದರೂ ಪ್ರತಿ ಮನುಷ್ಯನಿಗೂ ಒಂದು ವೀಕ್ನೆಸ್ ಇರುತ್ತೆ. ಸೊ ನಿನ್ನದು ವಿಷಯ ಯಾರ ಹತ್ರನೂ ಹೇಳಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್ ಅಭಿ. ನೋ ಥ್ಯಾಂಕ್ಸ್. ಬಟ್ ನಾನೊಂದು ಸಣ್ಣ ವಿಷಯ ಹೇಳ್ತೀನಿ ಸರ್. ತಪ್ಪು ಮಾಡಿದ ಪ್ರತಿಯೊಬ್ಬನು ಶಿಕ್ಷೆ ಅನುಭವಿಸ್ಬೇಕು. ತಿಳಿಲಾರ್ದೆ ಮಾಡಿದ ತಪ್ಪಿಗಿಂತ ತಿಳಿಸಿ ಮಾಡಿದ ತಪ್ಪಿಗೆ ಶಿಕ್ಷೆ ಜಾಸ್ತಿ ಇರುತ್ತೆ. ಯು ನೋ ಇಟ್ ಸರ್. ಯಾ ಶೋರ್, ಐ ನೋ. ಟೇಕ್ ಕೇರ್ ಸರ್. ಶಂಕರ್ ದಾದಾನ ರಿಮ್ಯಾಂಡ್ ಕೊಟ್ಟು ಕಳಿಸಿದವಾಗಿಂತ ನಗರ ಸ್ವಲ್ಪ ಪ್ರಶಾಂತ ಥರ ಕಾಣ್ತೈತೆ. ಆದರೆ ಇದು ತುಫಾನ್ ಬರೋಕ್ಕೆ ಮುಂದೆ ಶಾಂತಿ ಅಂತಲೇ ನಾವು ಅನ್ಕೋಬೇಕು. ಓಕೆ, ಲಿವ್ ಇಟ್. ಇವಾಗೆ ನಾವು ಸಮಾವೇಶವಾಗಿದ್ದ ವಿಷಯ ಮಾತಾಡ್ಕೊಣ. ಬರೋ ವಾರ ಮುಂಬೈಲಿಂದ ಮೋಡಲ್ ಗರ್ಲ್ ಕರೀನಾ ಇಲ್ಲಿಗೆ ಬರ್ತಿದ್ದಾಳೆ. ನಮಗೆ ಬಂದಿದ್ದ ರಿಪೋರ್ಟ್ ಪ್ರಕಾರ ಕರೀನಾನ ಕಿಡ್ನಾಪ್ ಮಾಡೋಕ್ಕೆ ಪ್ಲ್ಯಾನ್ ನಡ್ತೈತೆ ಅಂತ ಗೊತ್ತಾಗಿದೆ. ಅಭಿ, ನೀನು ಯಾರನ್ನೋರು ಅರೆಸ್ಟ್ ಮಾಡಿದ್ದಲ್ಲ, ಅವನಿಗೆ ಈ ಕೇಸ್ಗೆ ನನ್ನ ಸಂಬಂಧ ಐತೆ? ನೋ ಸರ್. ಇಂಟ್ರಾಗೇಷನಲ್ಲೇ ಅವನೊಬ್ಬ ಅಮಾಯಕ ಅಂತೇಳಿ ಗೊತ್ತಾಯ್ತು ಸರ್. ಬಿಟ್ಬಿಟ್ಟಿವಿ ಸರ್. ಓಕೆ. ಕರ್ನಾಟಕ ಪೊಲೀಸ್ ಅಂದರೆ ಇವಲ್ಲವರಿಗೆ ಇಂಡಿಯಾದಾಗ ಒಂದು ಪ್ರೆಸ್ಟೇಜ್ ಐತೆ. ನಾಳೆ ಆ ಮಾಡೆಲ್ ಗರ್ಲ್ಗೆ ಏನಾನ ಆಗ್ಯದಂದ್ರೆ ನಮ್ಮ ಮರ್ಯಾದೆಲ್ಲ ಗಂಗಲ್ಲಿ ಕಲ್ತೋಗ್ತದೆ. ಅಭಿ, ಇದು ನಮಗೆ ಪ್ರೆಸ್ಟೇಜ್. ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಸರ್. ಮಿಸ್ಟರ್ ಅಭಿರಾಮ್, ನೀನು ಚಾರ್ಜ್ ತಗೊಂಡು ಆದರೆ ಕೂಡ ಕಿಡ್ನಾಪ್ ನಿಂದಿರ್ತಿಲ್ಲ. DGP ಅವರು ಎಷ್ಟೋ ನಮ್ಮಕ ಮ್ಯಾಗ ನಿಂಗೆ ಈ ಕೇಸ್ ಕೊಟ್ಟುಬಿಟ್ಟಾರೆ. ವಾಟ್ ಈಸ್ ಯುವರ್ ಎಕ್ಸ್ಪ್ಲನೇಷನ್? ಪ್ಲೀಸ್ ಟೆಲ್. ಸರ್, ಆಫೀಸಲ್ಲಿ ಕೇಳ್ತಾ ಇರೋ ಕ್ವಶನ್ನು ಇಲ್ಲಿ ಕೇಳ್ತಾ ಇದ್ದೀರಾ? ನಮ್ಮ ಪ್ರೊಫೆಷನ್ದಿಗೆ ನೇರ ಘೋರ ಒಂದು ಪದ್ಧತಿಯಾಗಿ ನಡ್ತಿದ್ದಾವ. ಪೊಲೀಸವ್ರಿಗೆ, ಡಾಕ್ಟರ್ಸ್ಗೆ ಡ್ಯೂಟಿ ಅವರ್ಸ್ ಅನ್ನೋದು ಇರೋವು. ಆಮೆ ರೈಟ್? ಸಾರಿ ಸರ್. ಅಪರಾಧ ಮಾಡೋದು ಈಸಿ, ಅಪರಾಧಗಳನ್ನು ಹಿಡ್ಕೊಳ್ಳೋದೇ ಕಷ್ಟ. ಸ್ವಲ್ಪ ಟೈಮ್ ಬೇಕು. ಐ ನೋ ಅಭಿರಾಮ್, ಸಿಚುವೇಶನ್ ತುಂಬ ವರಸ್ಟ್ಗೆ ತಯಾರಾಗಿದೆ. ಹೋಮ್ ಮಿನಿಸ್ಟರ್ ಮಗಳನ್ನ ಕೂಡ ಕಿಡ್ನಾಪ್ ಮಾಡ್ಯಾರು ಅಂದರೆ ಪಬ್ಲಿಕಲ್ಲಿ ನಮ್ಮ ಪ್ರೆಸ್ಟೇಜ್ ಎಷ್ಟು ದಾರುಣವಾಗಿ ಕಮ್ಮಿ ಆಗೋದು ಅರ್ಥ ಮಾಡ್ಕೊ. ಕ್ರೈಮ್ ಡಿಪಾರ್ಟ್ಮೆಂಟ್ ಚೀಫ್ಗೆ ನಿಮ್ಮ ಪೊಸಿಷನ್ ನನಗೆ ಅರ್ಥ ಆಯಿತು. ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ಗೆ ಈ ಕೇಸನ್ನು ಮುಗಿಸ್ತೀನಿ. ನಿನ್ನ ಸಾಮರ್ಥ್ಯ ಮ್ಯಾಗ ನಂಗೆ ನಮ್ಮಕ ಐತೆ ಅಭಿ, ಆದರೆ ಸಿಚುವೇಶನ್ ಅಂತ ಅದು. ಎನಿವೇ, ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸರ್. ಸರ್, ನೀವೇನೋ ಮೂಡ್ ಆಗಿದ್ದೀರಾ? ಡ್ರೈವ್ ಮಾಡುವಾಗ ಮನ್ಸೆಲ್ಲ ಡ್ರೈವಿಂಗ್ ಮೇಲೆ ಇರಬೇಕು. ಶಟ್ ಅಪ್.
ಕುರ್ತಾ ಇದ್ರದ್ ಬುಡ್ಡಿ ತರಗುತ್ತಿರ್ತದ ಬುಡ್ಡಿ ಮೆದಡು ತಿಂತದ್ ಗಡ್ಡಿ ಓಕೋ ಎಲ್ಲಮ್ಮ. ಏನೋ ಬೈತಾ ಇದೆಯಾ? ಬೈದಿದ್ದ ನಾನಲ್ಲ, ಆ ರುದ್ರ ಅವರು. ಆದ್ರೆ ಬೈಯೋಷ್ಟು ಸ್ಟೇಜ್ ನಂಗಿಲ್ಲ ಬಾಸು, ಅದಕ್ಕೆ ಆಡ್ತಿದ್ದೀನಿ. ಅಳ್ಬೇಕಿಲ್ಲ. ಅದೊಂದೇ ಮಿಕ್ಕಿದೆ. ಆದ್ರೆ ಹಿಂಗೆ ಕುಡೋರ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಳೋದೇ ಮಿಕ್ತದಲ್ಲ ಬಾಸು. ನೋ ಐ ಆಮ್ ಪರ್ಫೆಕ್ಟ್. ಎಣ್ಣೆ ನಾನೇನು ಮಾಡಲ್ಲ ಅಂತ ಮಾತು ಎಲ್ಲಾರು ಕುಡೋರೆಲ್ಲ ಹೇಳೋದೇ ಬಾಸು. ಅಲ್ಲೂ ಉರುಳು ಹೋಗ್ತವೆ. ಈ ಒಂದು ಮಾತು ಸಾಕು, ಇಷ್ಟಕ್ಕೆ ಮುಂದೆ 2-3 ಪೆಗ್ಗುಗೆ ಸರ್ಲಿಕ್ಕೋನು. ಡೇ ಅನ್ನೇ ರಿಸ್ಕ್ ಮಾಡೋ ಕೆಲಸ ಅಲ್ಲ, ಆ ಮಾತ್ರ ರಿಲ್ಯಾಕ್ಸೇಷನ್ ಬೇಕಾಗ್ತದೆ. ಆದ್ರೆ ಇವಾಗ ಪೆಗ್ಗು ಮ್ಯಾಗ ಪೆಗ್ಗು ಕುಡ್ದು ಬಿಡ್ತಿದ್ರಿ. ಡ್ಯೂಟಿ ನಿಮ್ಮನ್ನ ಡ್ಯಾಮಿನೇಟ್ ಮಾಡಿದ ಅನ್ಕೊಂತೀನಿ. ನಂದು ಪೊಲೀಸ್ ಬುದ್ಧೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಪೊಲೀಸ್ ಪವರು ಪಬ್ಲಿಕ್ ಮ್ಯಾಗೆ ಅಲ್ಲ, ಪರ್ಸನಲ್ ಬಿಹೇವಿಯರ್ ಮ್ಯಾಗ ಕೂಡ ಕಮ್ಮಿ ಆಗಬಾರ್ದು. ಅಭಿ, ಇಂಪಾರ್ಟೆಂಟ್ ಮೆಸೇಜ್. 2 ದಿನದಲ್ಲಿ ಬರ್ತಾ ಇರೋ ಮುಂಬೈ ಮಾಡಲ್ನಿ ಖಚಿತವಾಗಿ ಕಿಡ್ನಾಪ್ ಮಾಡ್ತಂತ ಸಿಬಿಐ ರಿಪೋರ್ಟ್. ಹೌದು, ಮಿಸ್ಸಿಂಗ್ ಕೇಸುಗಳ ಬಗ್ಗೆ ಡಿಲ್ಲಿಯಿಂದ ಬಂದಿರುವ ಮಿಸ್ಟರ್ ಚಂದ್ರಶೇಖರ್ ಕೊಟ್ಟಿರುವ ರಿಪೋರ್ಟ್ ಇದು. ಏಜೆಂಟ್ ಚಂದ್ರಶೇಖರ, ಗುಡ್ ಮಾರ್ನಿಂಗ್ ಎವರಿಬಡಿ. ಚಂದು? ಎಸ್, ಐ ಆಮ್ ಚಂದ್ರಶೇಖರ್ ಫ್ರಮ್ CBI. ಐ ಆಮ್ ಅಭಿರಾಮ್. ಅಭಿ, ಮಿಸ್ಸಿಂಗ್ ಕೇಸುಗಳ ಬಗ್ಗೆ ಚಂದ್ರಶೇಖರ್ ಅವರು ಭಾಳ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದಾರೆ. ನೀನು ಇಲ್ಲಿ ಆ ಕೇಸುಗಳು ಡೀಲ್ ಮಾಡ್ತಾ ಇರೋ ನೀನು ಅವ್ರಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಅಪರಾಧಿ ಈಸಿಯಾಗಿ ಸಿಕ್ಬಿಡ್ತಾರೆ. ಶೋರ್ ಸರ್? ನೋ ಸರ್, ನನ್ನ ಹತ್ರ ಅಭಿ, ಇನ್ಸ್ಪೆಕ್ಟರ್ ಶಶಿ ಕೂಡ ಈ ಕೇಸನ್ನ ಭಾಳ ಡೀಲ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ಸಪೋರ್ಟು ನನಗೆ ಬೇಕು. ನಿಮ್ಗೆ ಎಷ್ಟು ಜನ ಬೇಕಾದರೂ ಕೇಳಿ. ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಈ ಕೇಸ್ ಸಾಲ್ವ್ ಆಗಬೇಕು. ಓಕೆ ಸರ್. ಹಾಂ, ಎಕ್ಸ್ಕ್ಯೂಸ್ ಮೀ. ಏನೋ ಇಲ್ಲಿನ ವಿಷಯಗಳೆಲ್ಲ ಶಂಕರ್ದಾದಿಗೆ ಯಾವಾಗಿಂದ ಅವಾಗ ಕೊಡ್ತಾ ಇದೆಯಾ? ಇಲ್ಲ ಸರ್. ಲೈ, ಡಿಪಾರ್ಟ್ಮೆಂಟಲ್ಲಿ ನಿಮ್ಮಂಥ ಚಮತೆಗಳು ಭಾಳಷ್ಟು ಜನ ಇದ್ದಾರೆ. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ, ದಾದಾ ಥರ ಆಲ್ಕಾಯ್ದ ಏಜೆಂಟ್ಗೆ ಡೀಪಾಗಿ ಇನ್ವೆಸ್ಟಿಗೇಷನ್ ಇದೆ. ಬಾ ಸರ್, ನೀವು ಯಾವ ಥರ ಶಿಕ್ಷೆ ತೊಗೊಳ್ತೀರೋ ನಿಮ್ಮ ಇಷ್ಟ. ನಾನು ಅಭಿ ಹೋಗಿ ಸೆಷನ್ ಕಲಿಸ್ತೀವಿ. ನಾವೇನು ಮಾಡ್ಬೇಕಂತೇಳಿ ಮುಗ್ರು ಡಿಸ್ಕಷನ್ ಮಾಡ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಅಭಿ, ಹೋಗೋಣವಾ? ವಾಟ್ ಅಭಿ, ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾ ಇದೆಯಾ? ಓಲ್ಡ್ ಫ್ರೆಂಡ್ ಆಗಿದ್ರು ನನ್ನ ಐಡೆಂಟಿಟಿ ನಿನ್ನ ಹತ್ರ ದಾಚಿಟ್ಟಿದ್ದೀನಿ ಅಂತನಾ? ನಮ್ಮ ಪ್ರೊಫೆಷನಲ್ಲಿ ರಿಲೇಷನ್ಗೂ ಫ್ರೆಂಡ್ಶಿಪ್ಗೂ ವ್ಯಾಲ್ಯೂ ಇಲ್ಲಲ್ಲ. ಐ ಕಮಾಂಡ್ ಆರ್ಡರ್. ಐ ನೋ ಇಟ್ ಚಂದು. ನಾನು ಆಲೋಚನೆ ಮಾಡ್ತಿರೋ ಆ ವಿಷಯ ಬಗ್ಗೆ ಅಲ್ಲ. SI ರಂಗ ಡಬಲ್ ಪೆಟ್ ವಿಷಯ. అలాంటి SI ನಮ್ಮ ಪಕ್ಕದಲ್ಲಿದ್ದು, ನಮ್ಮ ಡಿಪಾರ್ಟ್ಮೆಂಟಲ್ಲಿದ್ದು ತಿಳ್ಕೊಳಕ್ಕಾಗಲಿಲ್ಲ. ಡ್ಯಾಮ್ ಇನ್ಸಲ್ಟ್ ಟು ಮೀ. ನೀನು ಇನ್ಸಲ್ಟ್ಗೆ ಫೀಲ್ ಆಗ್ತಿದ್ದು ರಂಗನ ಹಿಡ್ಕೊಳಕ್ಕಾಗಲಿಲ್ಲದ, ಇಲ್ಲ ನಾನು ಹಿಡ್ಕೊಳ್ಳೋದಕ್ಕ? ವಾಟ್ ಯು ಮೀನ್? ಜಲ್ಸಿಗೆ ಫೀಲ್ ಆಗ್ತಿದ್ದೀನಿ ಅಂತನಾ ನೀ ಉದ್ದೇಶ? ಅದು ಸೆಕೆಂಡ್ರಿ. ನಿನ್ನ ಇಂಟೆಲಿಜೆಂಟ್ ಫೇಲ್ ಆಗಿದೆ ಅಂತನಾ? ನನ್ನ ಮುಂದೆ ತಪ್ಪಾಗಿ ತಿಳ್ಕೊತಿದ್ದೆ ಚಂದು. ನಿನ್ನ ಕಾಲೇಜಿಂದ ನಾನು ನೋಡ್ತಾ ಇದ್ದೀನಿ. ಎಲ್ಲರಿಗಿಂತ ಮುಂದಾಗಿರ್ಬೇಕಂತೇಳಿ ನಿನ್ನ ನೇಚರ್. ಯಾರ ಹತ್ರ ತೇಡ ಬಂದರೂ ನೀನು ತಡ್ಕೊಳಕ್ಕಾಗಲ್ಲ. ತಪ್ಪು ನಿಂದಾದರೂ ನೀನು ಕೂಡ ಕ್ಷಮಿಸೋಕ್ಕಾಗಲ್ವಾ? ಹೌದಾ ಅಭಿ? ರಂಗ ವಿಷಯದಲ್ಲಿ ನೀನು ಫೇಲ್ ಆಗಿದೆ ಅಂದ್ಕೊಳ್ಳೋದು ಕರೆಕ್ಟ್ ಅಲ್ಲ. ನಾವು ಪ್ರಜೆಗಳ ರಕ್ಷಕರು. ಅಪರಾಧಿನ ಹಿಡ್ಕೊಳ್ಳೋದು ನಮ್ಮ ಡ್ಯೂಟಿ. ಬೇಟೆಗಾರ ನೋಟ ಯಾವಾಗಲೂ ದೂರದಲ್ಲಿರೋ ದೃಷ್ಟಿನೇ ಆಲೋಚನೆ ಮಾಡಬೇಕು. ಅದೇ ಸ್ಟೇಜಲ್ಲಿರೋ ನೀನು ಪಕ್ಕದವ್ರನ್ನ ಅನುಮಾನ ಮಾಡೋಕ್ಕಾಗಲಿಲ್ಲ. ಅದು ನಿನ್ನ ಫೇಲ್ಯೂರ್ ಹೆಂಗಾಗುತ್ತೆ? ಅದೇ ನಾನು ಚೇಂಜ್ ಮಾಡಿದ್ದೀನಿ. ಹೇಗೆ? ನಿನ್ನ ಡಿಪಾರ್ಟ್ಮೆಂಟ್ ನಾನು ದೂರ ಅದಕ್ಕೆ. ಒಂದು ಮಾತು, ನಿನ್ನನ್ನು ನಾನು ನೋಡ್ಬೋದು, ನಿನ್ನನ್ನು ನೀನು ನೋಡ್ಕೊಳಕ್ಕಾಗಲ್ಲ. ಈ ವಿಷಯದಲ್ಲಿ ನೀನೇ ಅಲ್ಲ, ಎಲ್ಲರೂ ಒಂದೇ. ಆಮೇಲೆ ಕರೆಕ್ಟ್? ಸಾರಿ ರಚಂದು, ಟೆಂಪ್ಟ್ ಆದೆ. ಓಕೆ, ದೆನ್ ರಿಲ್ಯಾಕ್ಸ್ ದಿ ಪಾರ್ಟಿ. ಸಿಸ್ಟರ್, ನಾನೇನಾದರೂ ಅವಸರ ಬಿದ್ದಿರಲಿಲ್ಲ ಅಂದರೆ ಅಭಿಗಿಂತ ನೀನೇ ಜಾಸ್ತಿ ಟೆನ್ಷನ್ ಆಗಿದ್ದಂಗಿದೆಯಾ? ನಾವಿಬ್ಬರು ಯಾವಾಗಲೂ ಹಿಂಗೆ ನೋಡಿದರೆ ಭಯ ಬೀಳ್ತಾ ಇರ್ತಾರೆ. ನಾವಿಬ್ಬರು ಒಂದೇ. ಟೀ ಕೊಡಮ್ಮ, ಸಣ್ಣ ಆಗುತ್ತೆ. ಸಾರಿ ಸರ್. ಯಾರಿಗೋಸ್ಕರ ನೋಡ್ತಾ ಇದೆಯೇ? ಬೇಡ ಬೇಡ, ಹತ್ರ ಬರಬೇಡ, ನನಗೆ ಭಯ ಆಗ್ತಿದೆ. ನನ್ನ ಬಿಟ್ಬಿಡು. ಬೇಕಾದ್ರೆ ನಿನ್ಗೆ ಇಷ್ಟ ಬಂದಂಗೆ ಮಾಡ್ಕೊ, ನಾನು ಯಾರಿಗೂ ಹೇಳಲ್ಲ. ಪ್ಲೀಸ್ ಕಮಾನ್, ನಿನ್ಗೆ ಇಷ್ಟ ಬಂದಂಗೆ ಮಾಡ್ಕೊ. ನಿನ್ನ ಲೈಫ್ನ ಎಂಡ್ ಮಾಡ್ತೀನಿ.
ನನ್ನ ಬಿಟ್ಬಿಡು ಪ್ಲೀಸ್, ನಾನೇನು ಮಾಡಬೇಡ. ಏ ಈಗಿನ ಬಂದ ವಿಷಯ ಏನಂತಂದರೆ ಪತ್ರಿಕೆಗಳ ಹೆಂಡತಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿಚಾರಣೆ ಬಂದಿದೆ. ಈಗಿನ ಬಂದ ವಿಷಯ ಏನಂತಂದರೆ ಈ ಸಂದರ್ಭದಲ್ಲಿ ಯಾರಾದರೂ ಹೊರಗಡೆ ಹೋಗ್ಬೇಕಾದ್ರೂ ಹೆಣ್ಮಕ್ಳು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಹೇಳ್ಕೊಳ್ತಾ ಇದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಆಗಲಿ ಗೌರ್ಮೆಂಟ್ ಆಗಲಿ ಈ ವಿಚಾರಣೆಯನ್ನು ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಈ ವಿಷಯವಾಗಿ ರಾಜ್ಯ ಸರ್ಕಾರ ಬಂದ್ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಹೇಳ್ತಾ ಇದ್ದಾರೆ. ಹಲೋ ಅಭಿ, ನ್ಯೂಸ್ ನೋಡಿದ್ಯಾ? ಇಲ್ಲ, ಏನಾಯಿತು? ಇನ್ನೊಂದು ಹುಡುಗಿ ಮಿಸ್ ಆಗಿದ್ದಾಳೆ. ವಾಟ್? ಟಿ ವಿ ನೋಡು, ಎಲ್ಲ ಸಿಟಿ ಬರ್ನಿಂಗ್ ಟಾಪಿಕ್ ಆಗಿದೆ. ಓಕೆ ಚಂದು, ಐ ವಿಲ್ ಕಾಲ್ ಯು ಲೇಟರ್. ಹಲೋ. ಹಲೋ ಶಶಿ, ನಾನು ಚಂದನು. ಗುಡ್ ಮಾರ್ನಿಂಗ್ ಸರ್, ಹೇಳಿ. ನ್ಯೂಸ್ ನೋಡಿದ್ಯಾ? ನೋಡಿದೆ ಸರ್. ಮತ್ತೆ ಒಂದು ಮಿಸ್ಸಿಂಗ್ ಕೇಸ್. ಎಸ್, ಈಗ ನೀನು ರೆಡಿ ಆಗಿದೆಯಾ? ಇದೀನಿ ಸರ್. ಹಾಗಾದ್ರೆ ನಾನು ಹೇಳೋದು ಜಾಗ್ರತವಾಗಿ ಕೇಳು. ನೀನು ಇಲ್ಲಿಗೆ ಬರೋದು ಅವಿ ಗೊತ್ತಾ? ನಿಮ್ಮ ಹತ್ರಕ್ಕೆ ಬರ್ತಿದ್ದೀನಿ ಅಂತ ಗೊತ್ತು, ಆದರೆ ಈ ಪ್ಲೇಸ್ ಅಂತ ಗೊತ್ತಿಲ್ಲ. ಓಕೆ ಶಶಿ, ಅವತ್ತು ಬಸವರಾಜ್ ಜೊತೆ ಬಂದಿರೋದು ಇಲ್ಲಿಗೆ ಅಲ್ವಾ? ಹೌದು ಸರ್, ಇಲ್ಲೇ ಆ ಹುಡುಗಿನ ಹಿಡಿದು ಭುಜದ ಮೇಲೆ ಹೊತ್ಕೊಂಡೋದ ಅಂತ ಬಸವರಾಜ್ ಹೇಳ್ದ. ಹೊಸ ಮಾಡಲ್ ಕಾರಲ್ಲಲ್ವಾ? ಹೌದು. ಇಲ್ಲಿ ನಿನಗೇನೋ ಸಿಕ್ತು ಅಂತ ಹೇಳಿದೆ? ಒಂದು ಪರ್ಸ್ ಸಿಕ್ತು ಸರ್. ಆ ಪರ್ಸಲ್ಲಿ ಏನಾದರೂ ಇದೆಯಾ? ನೋ ಸರ್. ಆ ಪರ್ಸಲ್ಲಿದೆ. ಇದೋ ಸರ್. ಸಾರಿ ಸರ್, ನಾನು ಇದನ್ನ ಲೆಕ್ಕ ಮಾಡಿಲ್ಲ. ಸರ್, ಓಕೆ ಸರ್, ನಾನು ಈಗಲೇ ಬರ್ತೇನೆ. ಶಶಿ, ಈ ಫೋಟೋನ ನಮ್ಮ ಮೇನ್ ಕ್ಲೂ. ಎಂಕ್ವೈರಿ ಮಾಡು, ಪರ್ಸನ್ ಹೊರಗಡೆ ಬರ್ತಾನೆ. ನಾನು ಈಗ ಬರ್ತೀನಿ. ಎಸ್ ಸರ್. ಓಕೆ ಚಂದು, ನಿನ್ನ ಎಂಕ್ವೈರಿ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. 2 ದಿವಸದಲ್ಲಿ ಈ ಕೇಸನ್ನು ಮುಗಿಸ್ತಿ ಅಂತೇಳಿ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೆಯಾ? ಆರ್ ಯು ಶೂರ್? ಎಸ್ ಸರ್, ಐ ಆಮ್ ಶೂರ್. ನೋಡು, ನಾಳೆ ಸಾಯಂಕಾಲ ಕರೀನು ಬರ್ತಾ ಇದ್ದಾಳೆ. CMR ಸ್ಪೆಷಲ್ ಆಗಿ ಹೇಳಿದೆ, ಅವ್ರಿಗೇನಾದ್ರೂ ಆದರೆ ಏನೂ ಆಗ್ಲಾರ್ದೆ ನಾನು ಸಾರಿ ನಾವು ನೋಡ್ಕೊಳ್ತೀವಿ ಸರ್. ಜಸ್ಟ್ ಎ ಮಿನಿಟ್. ಹಲೋ. ಓ ಮೈ ಗಾಡ್, ವಾಟ್ ಹ್ಯಾಪನ್ ಸರ್? ದಿಸ್ ಈಸ್ ವೆರಿ ಸ್ಯಾಡ್ ಇನ್ಸಿಡೆಂಟ್. No! ಆ ದುರ್ಮಾರ್ಗ ಯಾರೇ ಆಗಲಿ, ಕೊನೆಗೂ ನಮ್ಮ ಎಸ್ ಐ ಶಶಿನ್ ಕೂಡ. ಸರ್, ಮಿಸ್ಸಿಂಗ್ ಕೇಸುಗಳಿಗೂ ಈ ಕೇಸಿಗೂ ಯಾವ ಸಂಬಂಧ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಹೆಂಗೆ ಹೇಳ್ತೀಯಾ? ಕಿಡ್ನಾಪ್ ಆದ್ರೆ ಯಾರು ಡೆಡ್ ಬಾಡಿ ನಮ್ಗೆ ಗೊತ್ತಿಲ್ಲ. ಸಣ್ಣ ಕ್ಲೂ ಕೂಡ ಸಿಕ್ಕಿಲ್ಲ ಅಂತೇಳಿ ನೀನು ಹೇಳ್ತಾ ಇದೆಯಾ? ಸಿಕ್ಕಿದೆ ಅಂತೇಳಿ ನನ್ನ ಹತ್ರ ಹೇಳಿದ್ದಾಳೆ. ಹೌದಾ? ಮತ್ತೆ ನನ್ನ ಹತ್ರ ಹೇಳಿಲ್ವೇ? ಈ ವಿಷಯನ ನನ್ನ ಹತ್ರ ಅಲ್ದಂದ್ರೆ ನಿನ್ನ ಹತ್ರ ಹೆಂಗೆ ಹೇಳ್ಕೊಳ್ಳು? ಈ ಕೇಸನ್ನು ನಾನು ಕೂಡ ಡೀಲ್ ಮಾಡ್ತಾ ಇದ್ದೀನಿ. ಸಿ ಈಸ್ ರೈಟ್ ಅವಿ. ಓಕೆ, ಹೇಳಿದ್ರೆ ಹೇಳಿದ್ಲು. ಅಪರಾಧನ ಚೇಂಜ್ ಮಾಡಿದ್ಯಾ? ಸೆಸಿನ್ ಸೇವ್ ಮಾಡಿದ್ಯಾ? ಕನಿಷ್ಠ ಗೈಡೆನ್ಸ್ ಆದರೂ ಕೊಟ್ಟಿದ್ಯಾ? ಅಭಿ, ಓವರ್ ಎಮೋಷನ್ ಆಗಬೇಡ. ಫಸ್ಟ್ ಆನ್ಸರ್ ಟು ಮೈ ಕ್ವಶನ್. ಅಭಿ, ವಾಟ್ ಈಸ್ ದಿಸ್? ನೋ ಆರ್ಗ್ಯುಮೆಂಟ್. ಪ್ರೊಫೆಷ್ನಲ್ ಆಗಿ ಬಿಹೇವ್ ಮಾಡು. ಡ್ಯೂಟಿ ಫಸ್ಟ್. ಸ್ವಲ್ಪ ಹೊತ್ತಿಗೆ ಕರೆನು ಫ್ಲೈಟ್ ಹೇಳಿದ್ದಾಳೆ. ಪ್ರೊಟೆಕ್ಟರ್. ಓಕೆ ಸರ್. ಚಂದು ಸರ್, ಕಂಟಿನ್ಯೂ ಯುವರ್ ಇನ್ವೆಸ್ಟಿಗೇಷನ್. ಥ್ಯಾಂಕ್ ಯು ಸರ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಎಸ್. ಹೋಟೆಲ್ಗೆ ನಾವು ಹೋಗ್ತಾ ಇರೋದು? ಅಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿನ್ಗೆ ಹೇಳ್ಬೇಕಾ? ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇರೋದು ನಾನು. ನನಗೆ ಗೊತ್ತಾಗಬೇಕು.
ನನ್ನ ಪ್ರೋಗ್ರಾಮ್ಸ್ವರೆಗೂ ಪ್ರೊಟೆಕ್ಷನ್ ಓಕೆ, ಆದರೆ ನನ್ನ ಪರ್ಸನಲ್ ವಿಷಯದಲ್ಲಿ ಯಾರ ಗೈಡೆನ್ಸು ಬೇಡ. ಈ ಸಿಟಿಯಲ್ಲಿ ಇರೋವರೆಗೂ ನಿಮಗೆ ನಾನು ರಕ್ಷಣೆ ಇರ್ಬೇಕಂತೇಳಿ ಮೇಲಿಂದ ಆರ್ಡರ್. ಹೇಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ನ ಆರ್ಡರ್ ಮಾಡೋಕ್ಕೆ ನೀನು ಯಾರು? ನನ್ನ ಪ್ರವೇಶಿಗೆ ಯಾರು ಅಡ್ಡ ಬಂದರೂ ನಾನು ಸಹಿಸಲ್ಲ. ಐ ಆಮ್ ನಾಟ್ ಯುವರ್ ಸ್ಲೇವ್, ಮೈಂಡ್ ಇಟ್. ಮೇಡಮ್, ಗೋ ಟು ಹೆಲ್ಪ್. ಹಲೋ ಚಂದು, ಹೇಳಬಿ. ಕರೀನ ಹೊರಗಡೆ ಹೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ? ಎಲ್ಲಿಗೆ ಅಂತೇಳಿ ಹೇಳಿಲ್ಲ. ನಾನು ಎಷ್ಟು ಹೇಳಿದ್ರು ಹೇಳಲಾರ್ದೆ ಓದ್ಲು. ಈಗಲೇ ಫಾಲೋ ಮಾಡು. ಓಕೆ ಚಂದು, ಅವ್ರನ್ನ ಚೇಂಜ್ ಮಾಡಿ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತೇಳಿ ತಿಳ್ಕೊಂಡು ನೀನು ಫೋನ್ ಮಾಡ್ತೀನಿ. ಓಕೆ, ಬಾಯ್ ಸರ್. ಲೆಟ್ಸ್ ಗೋ. ಓಕೆ. ಹಲೋ, ಏನು ಲೈಟ್ಸ್ ಆಫ್ ಮಾಡಿ ಮುಂದೆ ಕ್ಯಾಂಡಲ್ ಇಟ್ಟಿದ್ಯಾ? ಐ ಲೈಕ್ ಕ್ಯಾಂಡಲ್ ಲೈಟ್ಸ್. ಕಮ್ ಆನ್. ನೋ 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 ನೋ, ಫಸ್ಟ್ ಮನಿ, ನೆಕ್ಸ್ಟ್ ರೊಮ್ಯಾನ್ಸ್. ಟೇಕ್ ಇಟ್. ಐ ಲೈಕ್ ಮನಿ. ನಿದ್ದೆ ಹೋಗೋ ಟೈಮ್ ಬಿಟ್ರೆ ಪ್ರತಿ ಕ್ಷಣನೂ ಬೆಲೆ ಕಟ್ತೀನಿ, ಮಾರ್ಕೋತೀನಿ. ಈ ಸಾರಿದು ನಿಮ್ದು, ಸೊ ಕಮ್ ಆನ್. ಸಿಕ್ಕು ಬಿದ್ದೆ ಮಿಸ್ಟರ್ ಲೇಡಿ ಕಿಲ್ಲರ್. ನಿನ್ನ ನಿಜ ಸ್ವರೂಪ ಬಿಚ್ಚಾಯ್ತು. ನಿನ್ ಚಾಪ್ಟರ್ ಕ್ಲೋಸ್. ಐ ಆಮ್ ನಾಟ್ ಡಾನ್ಸರ್ ಕರೀನಾ, CBI ಜೂನಿಯರ್ ಏಜೆಂಟ್ ಕರಿಷ್ಮಾ, ಅಸಿಸ್ಟೆಂಟ್ ಆಫ್ ಚಂದು. ನಿನಗೋಸ್ಕರನೇ ಈ ನಾಟಕ ಆಡಿದ್ದು. ನಿನ್ನ ಲೈಫ್ಗೆ ಕರ್ಟನ್ ಹಾಕಾಯ್ತು. ನೀನಾ? Nobody can touch me. ಬ್ಯಾಡ್ ಲಕ್ ಚಂದು. ಆ ಸೀರಿಯಲ್ ಕಿಲ್ಲರ್ ಕರೀನನ್ ಕೂಡ ಸಾಯಿಸಿದ್ದಾನೆ. ನಿನ್ಗೆ ಹೇಳೋಣಂದ್ರೆ ನಿನ್ನ ಫೋನ್ ಎಂಗೇಜಲ್ಲಿದೆ. ಕರೀನಾ ನನ್ನ ಹತ್ರ ಮಾತಾಡಿದ. ಕರೀನಾನ? ಹೌದು, ರೆಕಾರ್ಡ್ ಕೂಡ ಮಾಡಿದ್ದೀನಿ. ಕೇಳ್ತೀಯಾ? ಸರ್, ನಾನು ಕರಿಷ್ಮಾ. ನೀವು ಹುಡ್ಕೋ ಸೀರಿಯಲ್ ಕಿಲ್ಲರ್ ಯಾರೂ ಅಲ್ಲ ಸರ್. ನಿಮ್ಮ ಫ್ರೆಂಡ್ ACP ಅಭಿರಾಮ್. ವೆರಿ ಡೇಂಜರಸ್ ಫೆಲೋ. ತಪ್ಪಿಸ್ಕೊಂಡ. ಸಾರಿ ಸರ್. ಕರೀನಾ ನನ್ನ ಜೂನಿಯರ್. ಮಾಡಲ್ಗ ನಿನ್ನ ಮೇಲೆ ಬಿಟ್ಟಿದ್ದೀನಿ. ಸಾಯಿಸಿ ತಪ್ಪಿಸ್ಕೊಂಡೆ ಅಂದ್ಕೊಂಡೆ. ಹಿಂಗೆ ಸಿಕ್ಬಿದ್ದೀಯಾ? ಯು ಆರ್ ರೈಟ್. ಅಸಲು ನನ್ನ ಬಗ್ಗೆ ಅನುಮಾನ ಹೆಂಗೆ ಬಂತು? ಸಿಂಪ್ಲಿ ಅನಾಲಿಸಿಸ್. ವೃತ್ತಿಪರವಾಗಿ ನೀನು ಟೇಕಪ್ ಮಾಡಿದ ಕೇಸು ಡಿಲೇ ಆಗಲಿಲ್ಲ. ವ್ಯಕ್ತಿಗತವಾಗಿ ನೀನು ಸಾಫ್ಟ್ ನೇಚರ್. ಹೆಣ್ಮಕ್ಳ ವಿಷಯದಲ್ಲಿ ಮಾತ್ರ ನೀನು ಸ್ಯಾಡಿಸ್ಟಾಗಿ ತಯಾರಾಗಿದೆಯಾ. ಇಲ್ಲೇ ನನಗೆ ಡೌಟ್ ಬಂತು. ಅವಾಗಿಂದ ನಿನ್ನ ಮೇಲೆ ನನಗೊಂದು ಕಣ್ಣಿತ್ತು. ನೀನೇ ಅಂತೇಳಿ ಕನ್ಫರ್ಮ್ ಮಾಡಿಕೊಂಡೆ. ಬಟ್ ಅಭಿ IPS ಆಗಿದ್ದು ಕೊಲೆಗಾರ ಹೇಗದೆ? ಕೊಲೆಗಾರ ಆದಮೇಲೆ IPS ಆದೆ. ನಾನು ಮಾಡಿದ ಮೊದಟಿ ಹತ್ಯೆ ಅಪರ್ಣ. ನೀನು ನನ್ನ ಪರ್ಸಲ್ ನೋಡಿದ ಫೋಟೋ ಅವ್ರದ್ದೇ. ಕಾಲೇಜ್ ಆದಮೇಲೆ ಅಪರ್ಣ ಹತ್ರ ಮದುವೆ ಫಿಕ್ಸ್ ಆಯಿತು. ಅವಳನ್ನ ಭಾಳ ಇಷ್ಟಪಟ್ಟೆ. ಲಗ್ನ ಪತ್ರಿಕೆಗಳು ಪ್ರಿಂಟ್ ಆಯಿತು. ಮೊದಲದು ಅವಳಿಗೆ ಕೊಡ್ಬೇಕಂತೇಳಿ ಹೋದೆ. ಆದರೆ ಅವಳು ಇನ್ನೊಬ್ಬನ ಹತ್ರ ಸರಸ ಆಡ್ತಾ ಇದ್ದಾಳೆ. ನಿಂದ್ರಿಸಿ ಕೇಳಿದೆ. ಇವಾಗ ನನ್ನಿಷ್ಟ. ತಾಳಿ ಕಟ್ಟಿದ ಮೇಲೆ ಇದೆಲ್ಲ ಕುದುರಲ್ಲ ಅಂದರೆ ಅವಾಗ ಆಲೋಚನೆ ಮಾಡ್ತೀನಿ ಅಂತೇಳಿ ಏನೇನೋ ಮಾತಾಡಿದ್ಲು. ಅದಕ್ಕೆ ಕುತ್ತಿಗೆ ಇಸುಕಿ ಸಾಯಿಸಿದೆ. ಅಪರ್ಣ ಸಾವಿಂದ ನನ್ನ ಕಸಿ ಸಣ್ಣದಾಗಲಿಲ್ಲ.
ಆ ಥರ ಅಪರ್ಣ ಥರ ಈ ಸೊಸೈಟಿಲಿರೋ ಸಾಯಿಸ್ಬೇಕು ಅನ್ಕೊಂಡೆ. ಪೊಲೀಸ್ ಆದರೆ ಈಸಿಯಾಗಿ ಸಾಯಿಸ್ಬೋದಂತ, ಅದರಲ್ಲೂ ಸಿನ್ಸಿಯರ್ ಅನ್ಸ್ಕೊಂಡ್ರೆ ಯಾವಾಗಲೂ ಡೌಟ್ ಬರಲ್ಲ. ಬಟ್ ನೀನು ಬಂದೆ, ಸಿಕ್ಬಿದ್ದೆ. ಚಂದು, ನೀತಿಗಳು ದುಷ್ಟಗಳು ಜಾಸ್ತಿ ಆದರೆ ದೇವರು ಮನುಷ್ಯಾಗ ಬಂದು ಸಾಯಿಸ್ತಾನೆ. ನಾನು ದೇವ್ರು ಮಾಡೋ ಕೆಲಸನೇ ಮಾಡಿ, ಜಸ್ಟ್ ಲೈಕ್ ಎ ಗಾಡ್. ಮೋಸ ಮಾಡಿದವ್ರನ್ನೇ ಸಾಯಿಸಿದೆ, ಕ್ಯಾರೆಕ್ಟರ್ ಇಲ್ಲಾರ್ದನ್ನ ನಾಶನ ಮಾಡಿದೆ. ಅಂದರೆ ಶಶಿ ಕೂಡ ನೋ ಚಂದು, ಈಸ್ ಆ್ಯನ್ ಆ್ಯಂಜಲ್, ದೇವತೆ. ನಾನು ಸಿನ್ಸಿಯರಾಗಿ ಲವ್ ಮಾಡಿದ್ದಾಳೆ. ಐ ಟು ಲವ್ ಹರ್. ಅದಕ್ಕೆ ಓವರಾಗಿ ಬಿಹೇವ್ ಮಾಡಿದೆ, ಇಲ್ಲಾಂದ್ರೆ ಅವಾಗಲೇ ಸಾಯಿಸ್ತಿದ್ದೆ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಏನು ಭಾಳ ಮಾಡಲ್ಲ ತಯಾರು ಮಾಡಿದ್ಯಾ? ಏನಾದರೂ ವಿಶೇಷನಾ? ಹೌದು ಸರ್, ನನ್ನ ಕಸಿನ್ ಬರ್ಡೇ, ನಾನು ಚೀಫ್ ಗೆಸ್ಟ್. ಇನ್ನೇನು ಸೆಲೆಬ್ರೇಟ್ ಮಾಡು. ಅದೇ ತನಗೊಂದು ಗಿಫ್ಟ್ ಕೊಡಬೇಕು. ನನ್ನ ಹತ್ರ ಹಣ ಕಮ್ಮಿ ಇದೆ. ಎಷ್ಟು ಬೇಕು? ಜಸ್ಟ್ 5000. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಕೊಟ್ಬಿಡ್ತೀನಿ. ಏನು ದುಡ್ಡೇನು ನೋಡ್ಲಾರ್ದ ಆ ನೋಟ ಏನು? ಅದಲ್ಲ, ನಿಮ್ ಪರ್ಸ್ ನಿಮ್ ಜೇಬಲ್ಲೇ ಇದ್ರೆ. ಯಾರ ಪರ್ಸು ಆ ಜೋಬಲ್ಲೇ ಇರುತ್ತೆ. ಅದಲ್ಲ, ಹೋಯ್ತೇನೋ ಅಂತ. ಅದೇ ಕಳ್ಕೊಂಡ್ರೇನೋ ಅಂತ. ಇವತ್ತು ನಿನಗೇನೋ ಆಗಿದೆ, ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ. ಮೊದಲು ಹುಚ್ಚಾಸ್ಪತ್ರೆಗೆ ಹೋಗು, ಆಮೇಲೆ ಫಂಕ್ಷನ್ಗೆ ಹೋಗುವಂತೆ. ಆ ಥರ ಶಶಿ ಡೌಟನ್ನು ಮ್ಯಾನೇಜ್ ಮಾಡಿದೆ. ನನ್ನ ಮೇಲಿರೋ ಪ್ರೇಮ ಆ ವಿಷಯನ ಮರ್ತೋಗಂಗೆ ಮಾಡಿದೆ. ಬಹುಶಃ ನೀನು ಬರಲಿಲ್ಲ ಅಂದರೆ, ಆ ಫೋಟೋನ ಐಡೆಂಟಿಟಿ ಮಾಡಲಿಲ್ಲ ಅಂದರೆ, ನನ್ನ ಶಶಿನ ನಾನೇ ಸಹಿಸೋ ಈ ಸ್ಥಿತಿ ಬರಲಿಲ್ಲ ಅಂದ್ಕೊಂಡಿದ್ದೀನಿ. ಹ್ಯಾಂಡ್ಸ್ ಅಪ್. ಕದ್ಲಿದ್ರೆ ಸುಟ್ಟಾಕ್ತೀನಿ. ಹೇಯ್, ಆ ಫೋಟೋ ಕೊಡು. ಸರ್, ನೀವಾ ಸರ್? ಡೋಂಟ್ ಕನ್ಫ್ಯೂಸ್. ಆ ಕಿಡ್ನಾಪರ್, ಲೇಡಿ ಸೀರಿಯಲ್ ಕಿಲ್ಲರ್ನಿ ನಾನೇ. ಈ ಫೋಟೋ ನನ್ನ ಪರ್ಸ್ದಾಗಿಂದಾನೆ. ನೀನು ಐಡೆಂಟಿಫೈ ಮಾಡಲಿಲ್ಲ, ಅದಕ್ಕೆ ನೀನು ಬಿಟ್ಬಿಟ್ಟೆ. ಬಟ್ ಆ ಫೋಟೋ ಚಂದು ನೋಡ್ತಾ ಎಂಕ್ವೈರಿ ಮಾಡಿದ್ರೆ ನಾನು ಹೊರಗಡೆ ಬರ್ತೀನಿ. ಈ ಫೋಟೋ ನೋಡಿದ ಚಂದು ನನ್ನ ಐಡೆಂಟಿಫೈ ಮಾಡಿದ ನೀನು ಜೀವಂತವಾಗಿರಬಾರ್ದು. ಆದರೆ ನಿನ್ನ ಸಾಯಿಸೋದು ನನಗಿಷ್ಟ ಇಲ್ಲ. ಬಿಕಾಸ್ ಐ ಡು ಲವ್ ಯು ಶಶಿ. ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ ಬದುಕೋಕ್ಕೆ. ಇಮಿಡಿಯೇಟಾಗಿ ಜಾಬ್ ರಿಸೈನ್ ಮಾಡಿ ನಿಮ್ಮ ಊರು ಹೋಗ್ಬಿಡು. ನಿನ್ನ ಮೇಲೆ ನನ್ನ ನಂಬಿಕೆ ಇದೆ. ಹೋಗ್ಬಿಡು ಶಶಿ. ನೋ. ಐ ನೋ ಇಟ್. ನೀನು ಹೆದರ್ಕೊಳ್ಳಲ್ಲ. ಸಾರಿ ಶಶಿ.
ಹೇಳ್ತಾ ಇದ್ದೀನಿ ಚಂದು. ಇಷ್ಟು ಜನನ ಸಾಯಿಸಿದ್ದಕ್ಕೂ ನನಗೆ ನೋವು ಆಗಲಿಲ್ಲ. ಬಟ್ ನನ್ನ ಕಸಿನ್ ತಣ್ಣದು ಮಾಡೋಕ್ಕೆ ಪವಿತ್ರమైన IPSನ ಅಡ್ಡವಾಗಿಟ್ಕೊಂಡಿದ್ದೀನಿ. ನನ್ನ ಆಶೆವಾಗಿ ವಿರುದ್ಧವಾಗಿರೋ ನನ್ನ ಸೇಸಿನ ಅನ್ಯವಾಗಿ ಸಾಯಿಸಿದ್ದೀನಿ. ಅದಕ್ಕೆ ಮೊದಲೇ ಸಾರಿ ರಿವಾಲ್ವರ್ ಮಾಡಿದ್ದೀನಿ. ಅದಕ್ಕೆ ನನ್ನ ಜೀವನನ ನಾನೇ ಬರ್ಕೊಂಡಿದ್ದೀನಿ. ಗುಡ್ ಬೈ ಅಭಿ. For more updates, like, comment, subscribe to our channel.